ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನಿನ್ನ ನಂಬದೇ ಹೋದೆನಾ? ತಾಯಿಯ ಗರ್ಭದ ಬೆಚ್ಚನೆಯ ಗೂಡಿನಲ್ಲಿ ಇದ್ದ ಪುಟ್ಟ ಜೀವ ಹೊರಬಂದ ಮೇಲೆ ಹೊಸದಾದ ಹೊರಗಿನ ಪ್ರಪಂಚ ಅದಕ್ಕೆ ಪರಿಚಯವಾಗುತ್ತದೆ. ಮಗುವು ಬೆಳೆಯುತ್ತಾ ತನ್ನ ಚಂದದ ದೊಡ್ಡ ದೊಡ್ಡ ಬಟ್ಟಲ ಕಣ್ಣಿಂದ ಎಲ್ಲವನ್ನೂ ಕುತೂಹಲದಿಂದ ನೋಡುತ್ತಾ ತೊದಲು ನುಡಿಗಳನ್ನಾಡುತ್ತಾ ತನ್ನ ಪುಟ್ಟ ಗೆಜ್ಜೆ ಕಟ್ಟಿದ ಕಾಲಿನಲ್ಲಿ ಮನೆಯ ತುಂಬ ಓಡಾಡುತ್ತಾ ಇರುವುದನ್ನು ನೋಡುವುದೇ ಒಂದು ಸಂಭ್ರಮ. ಆದರೆ ಈ ಸುಂದರ ತಾಯ್ತನದ ಖುಷಿಯು ಸಿರಿಳಿಗೆ ಮುಳ್ಳಾಗಿ ಕಾಡಿದು ಯಾಕೆ? ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಟೇಬಲ್ ಮೇಲೆ ಇದ್ದ ಫೋನನ್ನೇ ನೋಡುತ್ತಾ ಕುಳಿತಿದ್ದಳು ಅಮೃತ. ಫೋನ್ ರಿಂಗ್ ಆಗುತ್ತಿದ್ದಂತೆ ಕುತೂಹಲದಿಂದ ಕಾಲ್ ರಿಸೀವ್ ಮಾಡಿದವಳ ಮುಖ ಸಂತೋಷದಿಂದ ಹರಳಿತು. ಕಾಲ್ ಕಟ್ ಆಗುತ್ತಿದ್ದಂತೆ ಓಡುತ್ತಾ ತನ್ನ ಆಫೀಸ್ನ ಕ್ಯಾಬಿನ್ಗೆ ಹೋಗಿ, ಮೇಡಮ್, ನಿಮಗೆ ಮಹಿಳಾ ಶಕ್ತಿ ಪ್ರಶಸ್ತಿ ದೊರೆತಿದೆ, ಹಾಗೂ ಇನ್ಮೇಲೆ ನೀವು ಮಹಿಳಾ ಸಮಾಜದ ಹೆಡ್ ಆಗುತ್ತೀರಾ. ಆ ಸೋನಾಕ್ಷಿ ಏನೋ ಒಂದು ಕುತಂತ್ರವನ್ನು ಮಾಡಿ ಎಲ್ಲಿ ಪ್ರಶಸ್ತಿ ಹಾಗೂ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುತ್ತಾಳೋ ಎಂಬ ಭಯವಿತ್ತು. ಆದರೆ ನ್ಯಾಯ ಯಾವತ್ತಿದ್ದರೂ ಗೆಲ್ಲಬೇಕು ಅಲ್ಲವೇ ಎಂದು ಒಂದೇ ಸಮನೆ ಬಡಬಡಾಯಿಸುತ್ತಿದ್ದಳು. ಅವಳು ಹೇಳುತ್ತಿರುವುದನ್ನೇ ತದೇಕ ಚಿತ್ತದಿಂದ ಕೇಳುತ್ತಾ ನಸುನಕ್ಕ ಸಿರಿ, ಅಮೃತ ಅಮೃತ, ಕೂಲ್ ಡೌನ್. ಗೆಲುವಾಗಲಿ ಸೋಲಾಗಲಿ ಎಲ್ಲವನ್ನೂ ಒಂದೇ ರೀತಿಯಾಗಿ ಸ್ವೀಕರಿಸಬೇಕು. ಅದಿರಲಿ, ನಿನ್ನ ಗಂಡ ನಿನಗೆ ಏನೂ ತೊಂದರೆ ಕೊಡುತ್ತಿಲ್ಲ ತಾನೇ? ಕುಡಿತಾ ಬಡಿತಾ ಎಲ್ಲವೂ ನಿಂತಿದೆ ತಾನೇ ಎಂದು ಕೇಳಲು, ಈಗ ನನ್ನ ಗಂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಮೇಡಮ್, ಎಲ್ಲ ನಿಮ್ಮ ಕೃಪೆ. ನೀವೊಂದು ನನ್ನ ಕೈ ಬಿಟ್ಟಿದ್ದರೆ ನಾನು ಏನಾಗುತ್ತಿದ್ದನೋ ಗೊತ್ತಿಲ್ಲ ಎಂದು ಕಣ್ಣೀರು ತುಂಬಿಕೊಂಡಳು. ಹತ್ತಿರ ಬಂದ ಸಿರಿ ಭುಜ ತಟ್ಟಿ ಧೈರ್ಯವಾಗಿರೋ ಎಂದು ಸಂತೈಸಿದಳು. ಅಮೃತಾಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಗಂಡನಿಗೆ ಕುಡಿಯುವ ಅಭ್ಯಾಸವಿತ್ತು. ಕುಡಿತಕ್ಕೆ ಹಣ ಕೊಡಲಿಲ್ಲವೆಂದು ಒಮ್ಮೆ ಅಮೃತಾಳನ್ನು ಸಾಯುವ ಹಾಗೆ ಹೊಡೆದಿದ್ದ. ಆಗ ದೇವತೆಯಂತೆ ಅವಳ ಬಾಳಿನಲ್ಲಿ ಬಂದ ಸಿರಿ ಆಸ್ಪತ್ರೆಗೆ ಸೇರಿಸಿದ್ದಲ್ಲದೆ ತನ್ನದೇ ಆಫೀಸ್ನಲ್ಲಿ ಕೆಲಸ ಕೊಟ್ಟಿದ್ದರು. ಅವಳ ಗಂಡನಿಗೂ ಸರಿಯಾಗಿಯೇ ತರಾಟೆ ತೆಗೆದುಕೊಂಡಿದ್ದರು. ಗೆಲುವಿಗೆ ಹಿಗ್ಗದ ಸೋಲಲಿ ಕುಗ್ಗದ ಸಿರಿರನ್ನು ನೋಡಿ ತನ್ನಂತೆ ಕಷ್ಟದಲ್ಲಿರುವ ಸಾವಿರಾರು ಮಹಿಳೆಯರಿಗೆ ಹೊಸ ಆಶಾಕಿರಣ ನಮ್ಮ ಸಿರಿ ಮೇಡಮ್. ಅವರಲ್ಲಿ ಏನೋ ಒಂದು ಅಗಾಧವಾದ ಶಕ್ತಿ ಇದೆ. ಅವರು ಎಂದಿಗೂ ಸೋತಿದ್ದು ಭಯಪಡುವುದು ನೋಡೇ ಇಲ್ಲ. ಅವರ ಕಣ್ಣಲ್ಲಿರುವ ಧೈರ್ಯ ಅಬ್ಬಾ ನಮಗೂ ಶಕ್ತಿ ಕೊಡುತ್ತದೆ. ಅಂಥ ಪವರ್ಫುಲ್ ಲೇಡಿ ಎಂದುಕೊಂಡಳು. ಮಾರನೆಯ ದಿನ ಬೆಳಗ್ಗೆ ಸಿರಿ ತನ್ನ ಪತಿ ರಾಹುಲ್ ಹಾಗೂ ಅಸಿಸ್ಟೆಂಟ್ ಅಮೃತಾಳ ಜೊತೆ ಫಂಕ್ಷನ್ಗೆ ಹೊರಟರು. SSLC ಓದುತ್ತಿದ್ದ ಮಗಳು ಆರಾಧ್ಯ ಸ್ವಲ್ಪ ತಡವಾಗಿ ಬರುವುದಾಗಿ ಹೇಳಿದ್ದಳು. ಅಂದು ಮಹಿಳೆಯ ಹಿತಾಸಕ್ತಿ ರಕ್ಷಿಸಿ ಅವರ ಪ್ರಗತಿ ಹಾಗೂ ಅಭಿವೃದ್ಧಿಗೆ ಕಾರಣವಾದವರಿಗೆ ಸನ್ಮಾನಿಸಿ ಹಾಗೂ ಅವರನ್ನು ಮಹಿಳಾ ಸಮಾಜದ ಹೆಡ್ಡಾಗಿ ನೇಮಿಸಲಾಗುತ್ತಿತ್ತು. ಸಿರಿ ಪದೇ ಪದೇ ಆರಾಧ್ಯ ಬಗ್ಗೆ ಅಮೃತಾಳಿಗೆ ಕೇಳುತ್ತಿದ್ದಳು. ರಾಹುಲ್ ಯಾಕೋ ಟೆನ್ಷನ್ನಲ್ಲೇ ಇದ್ದರು. ಕೊನೆಗೆ ಆರಾಧ್ಯ ಬಂದ ಮೇಲೆ ಮೇಡಮ್ ನಿರಾಳರಾದರು. ಕೆಲಸಕ್ಕೆ ಸೇರಿದಾಗಿನಿಂದ ಅಮೃತ ಗಮನಿಸಿದ ಹಾಗೆ ಬೆಂಕಿ ಅಂತಿರುವ ತನ್ನ ಮೇಡಮ್ ಸಿರಿ ಮಗಳ ಎದುರು ಯಾಕೋ ಚೂರು ಮಂಕಾಗುತ್ತಿದ್ದರು. ಆದರೆ ಇಂದು ಏನೋ ಬದಲಾವಣೆ ಸಿರಿರಲ್ಲಿ ಕಂಡಿತು. ಅವರು ಏನೋ ನಿರ್ಧಾರ ಮಾಡಿದಂತೆ ಕಾಣುತ್ತಿತ್ತು. ಸಿರಿರನ್ನು ಸ್ಟೇಜ್ ಮೇಲೆ ಮಾತನಾಡಲು ಕರೆಯಲಾಗಿತ್ತು. ಸ್ಟೇಜ್ ಮೇಲಿದ್ದ ನಿರೂಪಕಿ, ಮೇಡಮ್, ನಿಮ್ಮ ಸಾಧನೆ, ನೀವು ಮಾಡಿರುವ ಒಳ್ಳೆಯ ಕೆಲಸಗಳನ್ನು ಕೇಳಿ ಬಹಳ ಖುಷಿಯಾಗುತ್ತದೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ಮರುಗುವ ಜನರು ನಿಮ್ಮಂಥವರನ್ನು ನೋಡಿ ಕಲಿಯಬೇಕು. ನೀವು ಎಲ್ಲರಿಗೂ ಸ್ಫೂರ್ತಿ ಎಂದು ಮಾತು ಮುಗಿಸುವುದರ ಒಳಗೆ ಮೈಕನ್ನು ತನ್ನ ಕೈಗೆತ್ತಿಕೊಂಡ ಸಿರಿ, ಇಲ್ಲ, ನಾನು ಯಾರಿಗೂ ಸ್ಫೂರ್ತಿ ಅಲ್ಲ ಎಂದರು. ಒಂದು ಕ್ಷಣ ತಬ್ಬಿಬ್ಬಾದ ನಿರೂಪಕಿ, ಏಕೆ ಮೇಡಮ್ ಎಂದು ಕಿರುಧ್ವನಿಯಲ್ಲೇ ಕೇಳಲು, ಏಕೆಂದರೆ ನಾನು ಕೂಡ ಎಲ್ಲರ ಹಾಗೆ ಹೆಣ್ಣು ಮಗು ಬೇಡವೆಂದು ಅಂದುಕೊಂಡಿದ್ದೆ ಎಂದರು. ಈ ಮಾತನ್ನು ಕೇಳಿ ಎಲ್ಲರೂ ಒಮ್ಮೆ ದಿಗ್ಭ್ರಮೆಗೊಂಡರು. ಇದನ್ನು ಕೇಳಿದ ಸೋನಾಕ್ಷಿ ಒಳಗೊಳಗೆ ಖುಷಿಪಟ್ಟಳು. ನೆರೆದವರೆಲ್ಲರೂ ಗುಸುಗುಸು ಎಂದು ಮಾತನಾಡಲು ಶುರು ಮಾಡಿದರು. ಪ್ರಶಸ್ತಿ ಆಯೋಜಿಸಿದವರು ಮುಜುಗರಗೊಂಡರು. ಮಹಿಳಾ ಶಕ್ತಿ ಪ್ರಶಸ್ತಿ ಪಡೆಯುತ್ತಿರುವ ಮಹಿಳೆಯೇ ಹೆಣ್ಣು ಮಗು ಬಗ್ಗೆ ಈ ರೀತಿ ಹೇಳಿಕೆ ನೀಡಿದ್ದು ಅವರಿಗೆ ಬೇಸರವನ್ನುಂಟು ಮಾಡಿತ್ತು. ಶಾಕಾದ ಸಿರಿಳ ಮಗಳು ಆರಾಧ್ಯ ತನ್ನ ತಂದೆ ಕಡೆಗೆ ನೋಡಲು ಅವರು ತಲೆ ತಗ್ಗಿಸಿ ಕಣ್ಣೀರು ತುಂಬಿಕೊಂಡು ಕುಳಿತಿದ್ದರು. ಅಮೃತ ತಾನು ಕೇಳುತ್ತಿರುವುದು ನಿಜವೋ ಸುಳ್ಳೋ ಒಂದು ತಿಳಿಯದೆ ಗರಬಡಿದಂತೆ ಕುಳಿತಿದ್ದಳು. ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡ ಸಿರಿ ತನ್ನ ಜೀವನ ಕಥೆಯನ್ನು ಹೇಳಲು ಶುರು ಮಾಡಿದರು.
ರಾಹುಲ್ ಮನೆಯಲ್ಲಿ ಅಂದು ಸಂಭ್ರಮ ಮುಗಿಲು ಮುಟ್ಟಿತ್ತು. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮಗುವಿನೊಂದಿಗೆ ಸಿರಿ ಹಾಗೂ ರಾಹುಲ್ ಮನೆಗೆ ಬರುವವರಿದ್ದರು. ಕಾರ್ ಬಂದು ನಿಂತಿದ್ದೇ ತಡ ಎಲ್ಲರ ಖುಷಿಯೂ ಇಮ್ಮಡಿಸಿತ್ತು. ಎಲ್ಲರಿಗೂ ಮಗುವನ್ನು ನೋಡುವ, ಎತ್ತಿಕೊಳ್ಳುವ, ಮುದ್ದು ಮಾಡುವ ಆಸೆ. ಮುದ್ದಾದ ಹೆಣ್ಣು ಮಗುವನ್ನು ಹಿಡಿದು ಬಾಗಿಲ ಬಳಿ ನಿಂತಿದ್ದ ಸಿರಿಲಿಗೆ ರಾಹುಲ್ ತಾಯಿ ಸಾವಿತ್ರಮ್ಮ ಹಾಗೂ ಸಹೋದರಿ ಸರಿತಾ ದೃಷ್ಟಿ ನಿವಾಳಿಸಿ ಬರಮಾಡಿಕೊಂಡರು. ಮನೆಯೊಳಗೆ ಬಂದ ಸಿರಿಲಿಂದ ಮಗುವನ್ನು ಎತ್ತಿಕೊಂಡು ತಾ ಮುಂದು ನಾ ಮುಂದು ಎಂದು ಎಲ್ಲರೂ ಮುದ್ದಾಡುತ್ತಿದ್ದರು. ಆದರೆ ಇದ್ಯಾವುದರ ಪರಿವೆಯೇ ಇಲ್ಲದೆ ಸಿರಿ ನೇರ ರೂಮಿನೊಳಗೆ ಹೋಗಿ ಸುಮ್ಮನೆ ಕುಳಿತಳು. ಅವಳ ಮುಖದಲ್ಲಿ ತಾಯಿಯಾದ ಸಂತೋಷವಾಗಲಿ ಸಡಗರವಾಗಲಿ ಕಾಣಲಿಲ್ಲ. ಸಿರಿಳ ಈ ವರ್ತನೆ ವಿಚಿತ್ರವೆನಿಸಿದರೂ ಮನೆಯ ತುಂಬ ಸ್ನೇಹಿತರು ನೆಂಟರು ಇದ್ದಿದ್ದರಿಂದ ಏನನ್ನೂ ಕೇಳದೆ ಮನೆಯವರು ಸುಮ್ಮನಿದ್ದರು. ಸಂಜೆಯಾಗುತ್ತಿದ್ದಂತೆ ಸ್ನೇಹಿತರು ಹಾಗೂ ನೆಂಟರು ತಮ್ಮ ಮನೆಗೆ ಹಿಂದಿರುಗಿದರು. ಸಂಜೆಯವರೆಗೂ ಹಾಗೆ ಮೌನವಾಗಿ ಕುಳಿತಿದ್ದ ಸಿರಿಳ ಈ ನಡೆಯು ಮನೆಯಲ್ಲಿ ಅಸಮಾಧಾನ ಉಂಟು ಮಾಡಿತ್ತು. ತನ್ನ ತಂದೆ ತಾಯಿ ಹಾಗೂ ಸಹೋದರಿಯ ಬೇಸರವನ್ನು ಅರಿತ ರಾಹುಲ್ ಸಿರಿಳ ಜೊತೆ ಮಾತನಾಡಲು ರೂಮಿಗೆ ಹೋದ. ತನ್ನ ಕೋಣೆಯಲ್ಲಿ ಕಿಟಕಿಯನ್ನೇ ದಿಟ್ಟಿಸಿ ನೋಡುತ್ತಾ ನಿರ್ಲಿಪ್ತವಾಗಿ ಕುಳಿತಿದ್ದ ಸಿರಿಳನ್ನು ನೋಡಿ ರಾಹುಲ್ಗೆ ಬಹಳಾನೇ ಬೇಸರವಾಯಿತು, ಕೋಪವೂ ಬಂತು. ಅವಳ ಹತ್ತಿರ ಬಂದ ರಾಹುಲ್, ಬೆಳಗಿನಿಂದ ಈ ರೀತಿ ಏಕೆ ಇರುವೆ? ಇಂದು ನಮ್ಮ ಜೀವನದ ಅತ್ಯಂತ ಸಂತೋಷಕರವಾದ ದಿನ. ಈ ದಿನಕ್ಕಾಗಿ ನಾವು ಎಷ್ಟು ಕಾದಿದ್ದಲ್ಲವೇ? ಆದರೆ ನೀನು ಹೀಗೆ ಬೇಸರದಲ್ಲಿ ಇದ್ದರೆ ಎಲ್ಲರೂ ಏನು ಅಂದುಕೊಳ್ಳುತ್ತಾರೆ ಎಂದು ಸಿಡುಕಿದ. ಏನನ್ನೂ ಪ್ರತಿಕ್ರಿಯಿಸದೆ ಸೋತವಳಂತೆ ಬಾಡಿದ ಮುಖವನ್ನು ಮಾಡಿಕೊಂಡು ಕುಳಿತಿದ್ದ ತನ್ನ ಮಡದಿಯ ಕಂಡು ರಾಹುಲ್ರಿಗೆ ಅನುಕಂಪ ಬಂದಿತ್ತು. ಮಗುವಿನ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ದಳು, ಮಗು ಹೇಗಿರಬಹುದು ಎಂದು ಎಷ್ಟೆಲ್ಲ ವರ್ಣನೆ ಮಾಡಿದಳು. ದಿನಾಲೂ ಕ್ಯಾಲೆಂಡರ್ ನೋಡುತ್ತಾ ತನ್ನ ಪುಟ್ಟ ಜೀವವನ್ನು ಯಾವಾಗ ತನ್ನ ಮಡಿಲಲ್ಲಿ ನೋಡುವೆನೆಂದು ಒಂಟಿ ಕಾಲಲ್ಲಿ ನಿಂತು ಕಾಯುತ್ತಿದ್ದಳು. ಆದರೆ ಇಂದು ಇವಳು ಹೀಗೆ ಇರುವುದು ಕಂಡು ರಾಹುಲ್ರಿಗೆ ಆಶ್ಚರ್ಯವಾಗಿತ್ತು. ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗದಿರುವುದು ಅವಳನ್ನು ಬಹಳವಾಗಿ ಕಾಡಿತ್ತು. ಅದು ಅಲ್ಲದೆ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದರಿಂದ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಅವಳಿಗೆ ತುಂಬಾನೇ ತೊಂದರೆಯಾಗಿತ್ತು. 9 ತಿಂಗಳು ಅವಳು ಪಟ್ಟಿದ್ದ ಕಷ್ಟ ಅವನಿಗೆ ತಿಳಿದಿತ್ತು. ಅತಿಯಾದ ವಾಂತಿಯಿಂದ ಸರಿಯಾಗಿ ಊಟವೂ ಸೇರುತ್ತಿರಲಿಲ್ಲ. ಎಷ್ಟೋ ದಿನ ನಿದ್ರೆ ಇಲ್ಲದಂತೆ ಕಳೆದಿದ್ದಳು. ನಂತರ ಆಪರೇಷನ್, ಇಂಜೆಕ್ಷನ್, ಹಾಸ್ಪಿಟಲ್. ಈಗ ದಿಢೀರನೆ ಮಗುವ ಜವಾಬ್ದಾರಿ ಅವಳನ್ನು ಕುಂದುವಂತೆ ಮಾಡಿರಬಹುದಾ ಎಂಬ ಯೋಚನೆಗೆ ಬಿದ್ದನು. ರಾಹುಲ್ನನ್ನು ಕಂಡು ತನ್ನಿಂದ ಎಲ್ಲರಿಗೂ ಬೇಸರವಾದದ್ದನ್ನು ಅರಿತು ಮಗುವಿನ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡು ಸಿರಿ ಮತ್ತೆ ನಾರ್ಮಲ್ ಆಗಲು ಪ್ರಯತ್ನಿಸಿದಳು. ಹೀಗೆ 1 ತಿಂಗಳು ಕಳೆಯಿತು. ಒಮ್ಮೆ ರಾಹುಲ್ ಆಫೀಸ್ನಿಂದ ಹಿಂದಿರುಗುವಾಗ ಸಿರಿಳನ್ನು ಹಾಗೂ ಮಗುವನ್ನು ನೋಡಿಕೊಂಡು ಹೋಗಲು ಊರಿಂದ ಬಂದಿದ್ದ ಸಿರಿಳ ಬಾಲ್ಯದ ಗೆಳತಿ ವಂದಿತಾ ದಾರಿಯಲ್ಲಿ ಸಿಕ್ಕಳು. ಇಬ್ಬರು ಸೇರಿ ಮನೆಯ ಕಡೆಗೆ ಹೊರಟರು. ವಂದಿತಾಳನ್ನು ಸಿರಿಳ ರೂಮಿಗೆ ಹೋಗಿ ಅವಳ ಜೊತೆ ಮಾತನಾಡಿಸುವಂತೆ ಹೇಳಿದನು. ದಾರಿಯ ಮಧ್ಯೆಯೇ ವಂದಿತಾಗೆ ಸಿರಿಳ ಬದಲಾದ ವರ್ತನೆಯ ಬಗ್ಗೆ ತಿಳಿಸಿದ್ದನು. ಕೋಣೆಯ ಮೂಲೆಯಲ್ಲಿ ಕುಳಿತಿದ್ದ ಸಿರಿ ಇವಳೆಡೆಗೆ ತಿರುಗಿ ನೋಡಿದಾಗ ವಂದಿತಾ ಸಿರಿಳನ್ನು ನೋಡಿ ಶಾಕ್ ಆದಳು. ಕಳೆಗುಂದಿದ ಮುಖ, ಕಣ್ಣುಗಳ ಸುತ್ತ ಕಪ್ಪು ವೃತ್ತ ಅವಳನ್ನು ಗುರುತು ಹಿಡಿಯಲಾಗದಷ್ಟು ಸೊರಗಿದ್ದಳು. ಕೆಂಪಾದ ಕಣ್ಣು ಅವಳು ಅಳುತ್ತಿರುವುದನ್ನು ಸೂಚಿಸುತ್ತಿತ್ತು. ರಾಹುಲ್ ದಾರಿಯಲ್ಲಿ ಸಿರಿಳ ಬಗ್ಗೆ ಹೇಳಿದ್ದು ಸತ್ಯವೆಂದು ಅರಿವಾಯಿತು. ತನ್ನ ಜೀವದ ಗೆಳತಿ ಕಂಡ ಕೂಡಲೇ ಸಿರಿಳ ಮನದಲ್ಲೇ ಬಚ್ಚಿಟ್ಟ ಚಿಂತೆಯ ಕಟ್ಟೆ ಹೊಡೆಯಿತು. ಒಮ್ಮೆಲೆ ಜೋರಾಗಿ ಅಳಲು ಶುರು ಮಾಡಿದಳು. ವಂದಿತಾ ಏನಾಯಿತೆಂದು ಕೇಳಿದರೂ ಉತ್ತರ ನೀಡದೆ ಅಳುತ್ತಲೇ ಇದ್ದಳು. ಅಷ್ಟರಲ್ಲಿಯೇ ರೂಮಿಗೆ ಬಂದ ರಾಹುಲ್ ಸಿರಿಳನ್ನು ಸಮಾಧಾನ ಮಾಡಲು ಯತ್ನಿಸಿದ. ಆದರೆ ಸ್ಥಿಮಿತ ಕಳೆದುಕೊಂಡ ಸಿರಿ ಇದ್ದಕ್ಕಿದ್ದ ಹಾಗೆ ತನಗೆ ಹೆಣ್ಣು ಮಗು ಬೇಡವೆಂದು ಗಟ್ಟಿ ಧ್ವನಿಯಲ್ಲಿ ಚೀರಲು ಶುರು ಮಾಡಿದಳು. ಅಲ್ಲೇ ಪಕ್ಕದಲ್ಲಿಯೇ ಮಲಗಿದ್ದ ಮಗುವು ಬೆಚ್ಚಿ ಅಳಲು ಶುರು ಮಾಡಿದ್ದ. ಇವಳ ವರ್ತನೆಯನ್ನು ಕಂಡು ತಾಳ್ಮೆ ಕಳೆದುಕೊಂಡ ರಾಹುಲ್ ಚಟಾರನೆ ಕೆನ್ನೆಗೆ ಒಂದು ಬಾರಿಸಿದಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು. ಗಾಬರಿಗೊಂಡು ವಂದಿತಾ ಹಾಗೂ ರಾಹುಲ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ರಾಹುಲ್ ಡಾಕ್ಟರ್ ವೇದಾರಿಗೆ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ. ಒಮ್ಮೆ ಮಗುವನ್ನು ಖುಷಿಯಾಗಿ ನೋಡಿಕೊಂಡರೆ ಇನ್ನೊಮ್ಮೆ ಅಳುತ್ತಾ ಒಂಟಿಯಾಗಿ ಇರುತ್ತಾಳೆ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ಏನೇನೋ ಯೋಚನೆ ಮಾಡುತ್ತಿರುತ್ತಾಳೆ. ತುಂಬ ಸಲ ಅವಳನ್ನು ಆಸ್ಪತ್ರೆಗೆ ಕರೆತರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಎಂದೆನು. ಅದು ಅಲ್ಲದೆ ಅವಳಿಗೆ ಗಂಡು ಮಗು ಆಗಬೇಕೆಂಬ ಬಯಕೆ ಅತಿಯಾಗಿ ಇತ್ತು.
ಆದರೆ ಅದು ಇವಳನ್ನು ಇಷ್ಟು ಕಾಡುವುದು ಎಂದು ಎಣಿಸಿರಲಿಲ್ಲ ಎಂದನು. ಎಲ್ಲವನ್ನೂ ಸಮಾಧಾನವಾಗಿ ಕೇಳಿದ ಡಾಕ್ಟರ್ ವೇದ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಇದುವೆಲ್ಲ ಕೇಳಿದರೆ ಇದು ಪೋಸ್ಟ್ ಡೆಲಿವರಿ ಡಿಪ್ರೆಷನ್, ಪ್ರಸವದ ನಂತರ ಖಿನ್ನತೆ ಇರಬಹುದು ಅನಿಸುತ್ತದೆ. ಆದರೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದಿದ್ದರೆ ಮುಂದೆ ಸಿರಿಲಿಗೆ ತೊಂದರೆಯಾಗಬಹುದು. ಆದ್ದರಿಂದ ತಮ್ಮಿಂದ ಏನನ್ನೂ ಮುಚ್ಚುಮರೆ ಮಾಡದೆ ಸಿರಿಲ ಬಗ್ಗೆ ಎಲ್ಲ ವಿವರವನ್ನು ನೀಡುವಂತೆ ಹೇಳಿದರು. ಅಲ್ಲದೆ ಸಿರಿಲು ಈ ಹಿಂದೆ ಎಂದಾದರೂ ಡಿಪ್ರೆಷನ್ ಆಗಿದ್ದು ಉಂಟೆ ಎಂದು ಕೇಳಿದಾಗ ತಾನು ಇಲ್ಲ ಎನ್ನುವ ಮೊದಲೇ ಈ ಎಲ್ಲ ವಿಚಾರದಿಂದ ಗಾಬರಿಗೊಂಡ ವಂದಿತಾ ಹೌದು ಎಂದು ಹೇಳಿದ್ದು ಕೇಳಿ ರಾಹುಲ್ರಿಗೆ ಶಾಕ್ ಆಯಿತು. ತನ್ನ ಮಡದಿಯು ಮದುವೆಯೂ ಮುಂಚೆ ತೀವ್ರ ಡಿಪ್ರೆಷನ್ಗೆ ಒಳಗಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಳು. ಈ ವಿಷಯ ತನ್ನಿಂದ ಮುಚ್ಚಿಡಲಾಗಿತ್ತು ಎಂಬುದು ತಿಳಿದ ರಾಹುಲ್ ಅಸಮಾಧಾನಗೊಂಡನು. ಗೆಳತಿಯ ಒಳತಿಗಾಗಿ ವಂದಿತಾ ನಡೆದ ಎಲ್ಲ ಘಟನೆಗಳನ್ನು ಹೇಳಲೇಬೇಕಾಗಿತ್ತು. ಮಲ್ಲಿಗೆಪುರ ಎಂಬ ಹಳ್ಳಿಯಲ್ಲಿ ಶಿಲ್ಪಮ್ಮ ಹಾಗೂ ಭೈರಪ್ಪ ದಂಪತಿಯ 3ನೇ ಮಗಳೇ ಸಿರಿ. ಇವಳ ಅಕ್ಕಂದಿಯರು ರಾಗಿಣಿ, ಸಂಜನಾ ಹಾಗೂ ಒಬ್ಬ ತಮ್ಮ ಆಕಾಶ್. ಗಂಡು ಮಗುವಿಗಾಗಿ ಹಪಹಪಿಸುತ್ತಿದ್ದ ತಂದೆ ತಾಯಿಯೋ ಸಿರಿ ಹುಟ್ಟಿದಾಗ ತಮ್ಮ 3ನೆಯ ಮಗು ಕೂಡ ಹೆಣ್ಣು ಎಂದು ತಿಳಿದು ಬಹಳ ನೊಂದಿದ್ದರು. ಹಾಗಾಗಿ ಹುಟ್ಟಿದಾಗಿಂದ ಸಿರಿ ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಳು. ಆಕಾಶ್ ಹುಟ್ಟಿದ ಮೇಲೆ ಹೆಣ್ಣು ಗಂಡು ಮಗುವಿನ ತಾರತಮ್ಯದ ಬಗ್ಗೆ ಅರಿವಿಲ್ಲದ ಮುಗ್ಧ ಹುಡುಗಿಯೋ ತನ್ನ ತಮ್ಮನಿಗೆ ಸಿಗುತ್ತಿದ್ದ ಪ್ರೀತಿ ಮಮತೆ ಮೊದಲಿನಿಂದಲೂ ತನಗೆ ಏಕೆ ಸಿಗುತ್ತಿಲ್ಲ ಎಂದು ನೊಂದುಕೊಳ್ಳುತ್ತಿದ್ದಳು. ಇದಕ್ಕೆ ಕಾರಣವೂ ಇತ್ತು. ಇವರಿಗೆ ಸರ್ಕಾರಿ ಶಾಲೆ, ಅವನಿಗೆ ಇಂಗ್ಲಿಷ್ ಮಾಧ್ಯಮದ ಉತ್ತಮ ಶಾಲೆ. ಇವರಿಗೆ ತಂಗಳ ಊಟ, ಅವನಿಗೆ ಬಿಸಿ ಊಟ, ಹೊಸ ಬಟ್ಟೆ ಅಂತೂ ಏನಿದ್ದರೂ ಅವನಿಗೆ ಸೀಮಿತ. ಹೀಗೆ ಅಡಿಅಡಿಗೂ ನಾನಾ ರೀತಿಯ ತಾರತಮ್ಯವನ್ನು ಗಮನಿಸುತ್ತಾ ಬಂದಿದ್ದ ಸೂಕ್ಷ್ಮ ಮನಸ್ಸಿನ ಸಿರಿ ಒಳಗೊಳಗೆ ಬಹಳ ಕುಗ್ಗಿದ್ದಳು. ಆಗಿನಿಂದಲೇ ಅವಳ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತಿತ್ತು. ತಂದೆ ಹಾಗೂ ತಾಯಿಯೊಡನೆ ಈ ವಿಚಾರವಾಗಿ ಬಹಳ ಜಗಳವಾಡುತ್ತಿದ್ದಳು. ಗಂಡು ಮಕ್ಕಳಿಗೆ ಕೊಂಬು ಇದೆಯೇ, ಅವರಲ್ಲಿ ಏನಿದೆ ವಿಶೇಷವೆಂದು ಅಷ್ಟು ಪ್ರಾಮುಖ್ಯತೆ ನೀಡುತ್ತೀರಾ ಎಂದು ಸಿಡುಕುತ್ತಿದ್ದಳು. ಚಿಕ್ಕ ವಯಸ್ಸಿನ ಹುಡುಗಿ ಹಾಗೂ ಸಹೋದರರಲ್ಲಿ ಹಠ, ಕೋಪ ಮುನಿಸಿಕೊಂಡು ಒಂಟಿಯಾಗಿರುವುದು ಈ ವಯಸ್ಸಿನಲ್ಲಿ ಸಹಜವೆಂದು ಹೆಚ್ಚಾಗಿ ಯಾರೂ ಅವಳ ಕಡೆ ಗಮನ ಕೊಡಲಿಲ್ಲ. ಅಕ್ಕಂದಿರ ಅಕ್ಕರೆಯ ತಂಗಿಯಾಗಿದ್ದರಿಂದ ಒಂದು ಮಟ್ಟಿಗೆ ಸಿರಿಳ ಮನಸ್ಸು ಸ್ಥಿಮಿತದಲ್ಲಿತ್ತು. ಮುಂದೆ ಬೆಳೆಯುತ್ತಾ ಅಕ್ಕಂದಿಯರು ಇವಳಿಗೆ ಸ್ನೇಹಿತರಂತೆ ಇದ್ದರೆ ತಮ್ಮನೊಂದಿಗೆ ಅಂತರ ಕಾಯ್ದುಕೊಳ್ಳುತ್ತಿದ್ದಳು. ಸಿರಿ SSLC ಓದುವಾಗ 22 ಹಾಗೂ 19 ವರ್ಷದ ರಾಗಿಣಿ ಹಾಗೂ ಸಂಜನಾಳ ಮದುವೆ ಮಾಡಲಾಗಿತ್ತು. ತನ್ನ 2 ಅಕ್ಕಂದಿಯರ ಮದುವೆ ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿ ಅವರನ್ನು ಬೇರೆ ಊರಿಗೆ ಕಳಿಸಿದ ಮೇಲಂತೂ ಸಿರಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಳು. ಈಗ ತಂದೆ ತಾಯಿಯೋ ಅವಳೆಡೆಗೆ ಹೆಚ್ಚಾಗಿ ಗಮನ ಕೊಟ್ಟರೂ ಅದು ಅವಳಿಗೆ ಬೇಕಾಗಿರಲಿಲ್ಲ. ತಂದೆ ತಾಯಿ ಹಾಗೂ ತಮ್ಮನ ಮೇಲೆ ಕೋಪವಿಲ್ಲದಿದ್ದರೂ ಅವರೊಡನೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರಲಿಲ್ಲ. ಆಗಲೇ ಅವಳಿಗೆ ಜೀವದ ಗೆಳತಿಯಾಗಿ ನಂದಿತಾ ಸಿಕ್ಕದ್ದು. ಸಿರಿ ತನ್ನ ಸ್ನೇಹಿತೆ ನಂದಿತಾಳ ಹತ್ತಿರ ಮನಸ್ಸಿನ ಎಲ್ಲ ಖುಷಿ, ನೋವು, ದುಗುಡಗಳನ್ನು ಮುಚ್ಚುಮರೆ ಇಲ್ಲದೆ ಹಂಚಿಕೊಳ್ಳುತ್ತಿದ್ದಳು. ಒಮ್ಮೆ ನಗುತ್ತಿದ್ದರೆ ಒಮ್ಮೆ ಸಿಡುಕಿ ಮನೆಯಲ್ಲಿ ಜಗಳವಾಡುತ್ತಿದ್ದ ಸಿರಿಲ ವಿಪರೀತ ವರ್ತನೆಯನ್ನು ಕಂಡು ಬೇಸರಗೊಂಡ ತಂದೆ ತಾಯಿಯೋ ಸ್ಥಳ ಬದಲಾದರೆ ಮನಸ್ಸು ತಿಳಿಯಾಗುವುದೆಂದು ಬೇಸಿಗೆಯ ರಜೆಯಲ್ಲಿ ಅವಳನ್ನು ಅಜ್ಜಿಯ ಊರಿಗೆ ಕಳಿಸಿದರು. ಅಕ್ಕಂದಿರು ದೂರಾದ ಮೇಲೆ ಇವಳ ನೊಂದ ಮನಸ್ಸಿಗೆ ತುಸು ಖುಷಿಯನ್ನು ನೀಡುತ್ತಿದ್ದ 2 ಜೀವವೆಂದರೆ ಅದು ವಂದಿತಾ ಹಾಗೂ ಸಿರಿಲ ಅಜ್ಜಿ ವರದಮ್ಮ. ಯಾರ ಹಂಗೂ ಇಲ್ಲದೆ ಒಬ್ಬಂಟಿಯಾಗಿ ಬಾಳುತ್ತಿದ್ದಳು ವರದಮ್ಮ, ಸಾವಿತ್ರಮ್ಮರ ತಾಯಿ. ವರದಮ್ಮ ಗಟ್ಟಿಗಿತ್ತಿ, ಕಣ್ಣಿನಲ್ಲಿ ಎಲ್ಲರನ್ನೂ ಅಳೆಯುತ್ತಿದ್ದಳು. ಹೆಚ್ಚಾಗಿ ಓದಿಲ್ಲದಿದ್ದರೂ ಎಲ್ಲ ವಿಷಯದ ಬಗ್ಗೆ ತುಂಬ ತಿಳಿದಿದ್ದರು. ಹಣೆಗೆ ದೊಡ್ಡದಾದ ಕುಂಕುಮ ಇಡುತ್ತಿದ್ದ ಸದಾ ನಗುಮುಖದ ಅಜ್ಜಿ ಎಂದರೆ ಸಿರಿಳಿಗೆ ಅಚ್ಚುಮೆಚ್ಚು. ಅಜ್ಜಿಗೂ ಸಿರಿಳ ಮೇಲೆ ಸ್ವಲ್ಪ ಹೆಚ್ಚೇ ಪ್ರೀತಿ ಇತ್ತು. ಚಿಕ್ಕಂದಿನಿಂದಲೂ ಸಿರಿಳನ್ನು ಗಮನಿಸುತ್ತಾ ಬಂದಿದ್ದ ಅಜ್ಜಿಯು ಅವಳಿಗೆ ತನ್ನ ಮೇಲಿದ್ದ ಕೀಳರಿಮೆ ಕಡಿಮೆ ಮಾಡಲು ಹೆಣ್ಣಿನ ಮೇಲೆ ಹಲವು ಸಕಾರಾತ್ಮಕ ಕಥೆಗಳನ್ನು ಹೇಳುತ್ತಿದ್ದರು. ಹೆಣ್ಣೆಂದರೆ ಒಂದು ಶಕ್ತಿ, ಕರುಣಾಮಯಿ, ಕ್ಷಮೆಯಾಧರಿತ್ರಿ ಎಂಬ ಭಾವನೆಯು ಸಿರಿಳ ಮನಸ್ಸಿನಲ್ಲಿ ಬಿತ್ತಿದ್ದರು. ಹೀಗೆ ರಜೆಯಲ್ಲಿ ಅಜ್ಜಿಯ ಬಳಿ ಖುಷಿಯಿಂದ ಇದ್ದ ಸಿರಿ ಮರಳಿ ಮನೆಗೆ ಬಂದಿದ್ದಳು. ಅಜ್ಜಿಯ ಮನೆಗೆ ಹೋಗಿ ಬಂದ ಮೇಲೆ ಸಿರಿ ಬಹಳ ಖುಷಿಯಿಂದ ಸಹಜವಾಗಿ ಇರುತ್ತಿದ್ದಳು. ಹೆಣ್ಣೆಂದರೆ ಕೀಳಲ್ಲ ಎಂಬ ಭಾವನೆಯು ಸಿರಿಳ ಮನಸ್ಸಿಗೂ ಅನಿಸತೊಡಗಿತ್ತು. ಇದೆಲ್ಲವುದರ ನಡುವೆ ಅವಳು ಓದಿನ ಕಡೆಗೆ ಒಲವು ಹೊಂದಿದ್ದಳು.
ಚೆನ್ನಾಗಿ ಓದಿ ಒಂದು ಒಳ್ಳೆಯ ಅಧಿಕಾರಿಯಾಗಬೇಕೆಂಬ ಆಸೆ ಅವಳಲ್ಲಿತ್ತು. ಪುಸ್ತಕದೊಂದಿಗೆ ಜಾಸ್ತಿ ಸಮಯ ಕಳೆಯುತ್ತಿದ್ದ ಸಿರಿ ಬಹಳ ಬುದ್ಧಿವಂತಳಾಗಿದ್ದಳು. ಅಡೆತಡೆ ಇಲ್ಲದೆ ಓದನ್ನು ಮುಂದುವರಿಸುತ್ತಿದ್ದಳು. ಒಮ್ಮೆ ಎಲ್ಲರೂ ಸಿರಿಳ ಅಕ್ಕಂದಿರ ಮನೆಗೆ ಅವರನ್ನು ನೋಡಿ ಬರಲು ಹೊರಟಿದ್ದರು. ರಾಗಿಣಿ ಹಾಗೂ ಸಂಜನಾರನ್ನು ಅಕ್ಕಪಕ್ಕದ ಊರಿಗೆ ಕೊಟ್ಟಿದ್ದರು. ಅಂದು ಸಿರಿಳ ಖುಷಿಗೆ ಪಾರವೇ ಇರಲಿಲ್ಲ. ಮನೆಯ ತುಂಬ ಸಂತೋಷದಿಂದ ಓಡಾಡುತ್ತಿದ್ದಳು. ಹೊಸ ಬಟ್ಟೆ ತೊಟ್ಟು ಎಲ್ಲರೊಡನೆ ಕೂಡಿ ಖುಷಿಯಾಗಿ ಮಾತನಾಡಿಕೊಂಡು ಊರ ಕಡೆಗೆ ಹೊರಟರು. ತಮ್ಮ ಮಗಳಲ್ಲಿ ಆದ ಬದಲಾವಣೆ ಕಂಡು ತಂದೆ ತಾಯಿ ಕೂಡ ಸಂತೋಷಪಟ್ಟರು. ಆದರೆ ಆ ಸಂತೋಷ ಬೇಗ ದುಃಖವಾಗಿ ಮಾರ್ಪಟ್ಟಿತು. ಸಿರಿಳ ಮೊದಲ ಅಕ್ಕ ರಾಗಿಣಿ ಆಯಾ ತಪ್ಪಿ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ಸಾವಿಗೀಡಾಗಿದ್ದಳು. ಈ ಘಟನೆಯ ಬಳಿಕ ಸಿರಿಳ ವರ್ತನೆ ಬಹಳಾನೇ ಬದಲಾಗಿತ್ತು. ಒಮ್ಮೆ ಅಕ್ಕನ ಸಾವಿಗೆ ತನ್ನ ತಂದೆ ತಾಯಿ ಕಾರಣವೆಂದರೆ ಮತ್ತೊಮ್ಮೆ ಅವರ ಸಾವಿಗೆ ಭಾವ ರಾಜ ಕಾರಣವೆಂದು ಹೇಳುತ್ತಿದ್ದಳು. ಗಂಡಸರೆಂದರೆ ಅವಳಿಗೆ ಬಹಳ ದ್ವೇಷವಿತ್ತು. ಪದೇ ಪದೇ ಗೆಳತಿ ವಂದಿತಾ ಜೊತೆ ಗಂಡಸರೆಂದರೆ ತನಗೆ ಇಷ್ಟವಿಲ್ಲ. ಅವರಿಂದಲೇ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸಲಾಗುತ್ತದೆ ಎಂದು ಹೇಳುತ್ತಿದ್ದಳು. ಒಮ್ಮೆ ಒಂದು ಸಣ್ಣ ವಿಚಾರವಾಗಿ ಜಗಳವಾದಾಗ ತನ್ನ ತಮ್ಮನಿಗೆ ಕಲ್ಲಿನಲ್ಲಿ ಹೊಡೆದಿದ್ದಳು. ಅಲ್ಲದೆ ತನಗೆ ಗಂಡು ಮಗುವಾದರೆ ಅದನ್ನು ಬೇರೆಯವರಿಗೆ ಕೊಟ್ಟು ಬಿಡುವುದಾಗಿ ಹೇಳುತ್ತಿದ್ದಳು. ಇವಳನ್ನು ಹೀಗೆ ಬಿಟ್ಟರೆ ಕಷ್ಟವಾಗುವುದು ಎಂದು ಊರಿನವರಿಗೆ ಸಿರಿಳು ಓದಲು ಸಿಟಿಗೆ ಹೋಗುತ್ತಿದ್ದಾಳೆ ಎಂದು ಹೇಳಿ ತಾಯಿ ವರದಮ್ಮಳ ಜೊತೆ ಮಾಡಿ ಅವಳನ್ನು ಬೇರೆ ಕಡೆ ಇರಿಸಿದರು. ಅವಳಿಗೆ ಸಿಟಿ ಆಸ್ಪತ್ರೆಯಲ್ಲಿ ಮನೋವೈದ್ಯೆ ಶಾಲಿನಿಯ ಬಳಿ ಟ್ರೀಟ್ಮೆಂಟ್ ಮಾಡಿಸಲಾಗುತ್ತಿತ್ತು ಎಂಬುವುದು ಅಷ್ಟೇ ವಂದಿತಾಳಿಗೆ ತಿಳಿದಿತ್ತು. ನಂತರ ವಂದಿತಾ ಓದಿಗಾಗಿ ಬೇರೆ ಊರಿಗೆ ತೆರಳಿದ್ದರಿಂದ ವಂದಿತಾ ಹಾಗೂ ಸಿರಿ ಹೆಚ್ಚಾಗಿ ಭೇಟಿಯಾಗಿರಲಿಲ್ಲ. ಬಹಳ ವರ್ಷದ ನಂತರ ಕೆಲವು ಬಾರಿ ಭೇಟಿಯಾದರೂ ಕೂಡ ಮೊದಲಿನಂತೆ ವಂದಿತಾಳ ಜೊತೆ ಹೆಚ್ಚಾಗಿ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳುತ್ತಿರಲಿಲ್ಲ. ಇಷ್ಟು ವಿವರಗಳನ್ನು ಒಂದೇ ಉಸಿರಲ್ಲಿ ಹೇಳಿ ನಿಟ್ಟುಸಿರು ಬಿಟ್ಟು ವಂದಿತಾ ಸುಮ್ಮನೆ ಕುಳಿತಳು. ಆದರೆ ವಂದಿತಾ ಹೇಳಿದ್ದನ್ನು ಕೇಳಿದ್ದ ಡಾಕ್ಟರ್ ವೇದಾ ಹಾಗೂ ರಾಹುಲ್ ಗೊಂದಲಗೊಂಡಿದ್ದರು. ಸಿರಿಳಿಗೆ ಗಂಡು ಮಕ್ಕಳು ಎಂದರೆ ಅಷ್ಟು ದ್ವೇಷ ಇದ್ದರೂ ಈಗ ಗಂಡು ಮಗು ಬೇಕು ಎಂದು ಹಠ ಹಿಡಿದಿರುವುದು ಯಾಕೆ ಎಂಬ ಪ್ರಶ್ನೆಯು ಎಲ್ಲರ ಮನಸ್ಸಿನಲ್ಲಿ ಮೂಡಿತ್ತು. ಆದರೆ ಇದಕ್ಕೆ ಉತ್ತರ ಯಾರ ಬಳಿಯೂ ಇರಲಿಲ್ಲ. ಅಷ್ಟರಲ್ಲಿಯೇ ಡಾಕ್ಟರ್ ಕ್ಯಾಬಿನ್ ಒಳಗೆ ಬಂದ ನರ್ಸ್ ಸಿರಿ ಎಚ್ಚರವಾಗಿದ್ದಾಳೆ ಹಾಗೂ ಅವಳು ತುಂಬ ಅಳುತ್ತಿದ್ದಾಳೆ ಎಂದು ತಿಳಿಸಿದರು. ಆಗಲೇ ರಾಹುಲ್ನ ತಂದೆ ತಾಯಿಯೂ ಕೂಡ ಮಗುವಿನೊಡನೆ ಆಸ್ಪತ್ರೆಗೆ ಬಂದರು. ಅವಳ ಮನಸ್ಥಿತಿಯನ್ನು ತಿಳಿಯದೆ ಕೈ ಮಾಡಿಬಿಟ್ಟೆನಲ್ಲ ಎಂದು ನೊಂದಿದ್ದ ರಾಹುಲ್ ಸಿರಿಳನ್ನು ನೋಡಲು ಅವಳು ಇದ್ದ ವಾರ್ಡಿಗೆ ಹೋದನು. ಪ್ರಜ್ಞೆ ಬಂದಾಗ ತಾನು ಆಸ್ಪತ್ರೆಯಲ್ಲಿ ಇದ್ದದ್ದನ್ನು ಕಂಡು ಅವಳು ಬಹಳ ಭಯಭೀತಳಾಗಿದ್ದಳು. ಹೆದರಿದ ಮಗುವಿನಂತೆ ಮುದುಡಿ ಕುಳಿತು ಅಳುತ್ತಿದ್ದಳು. ರಾಹುಲ್ ಸಿರಿಳ ಹತ್ತಿರ ಬಂದು ಸಮಾಧಾನ ಮಾಡಿದ ಮೇಲೆ ತುಸು ನಿರಾಳವಾದಳು. ನಂತರ ಏನನ್ನೋ ಹುಡುಕುವಂತೆ ಆ ಕಡೆ ಈ ಕಡೆ ನೋಡುತ್ತಿದ್ದಳು. ಒಮ್ಮೆ ತನ್ನ ಮಗು ಕಣ್ಣಿಗೆ ಬಿದ್ದಂತೆ ಅವಳ ಮುಖ ಸಂತೋಷದಿಂದ ಅರಳಿತು. ತುಟಿಯ ಮೇಲೆ ನಗುವು ಮೂಡಿತು. ಮಗುವನ್ನು ತನ್ನ ಮಡಲಿಗೆ ತೆಗೆದುಕೊಂಡು ಮುದ್ದಾಡಿದಳು. ಇದೆಲ್ಲವನ್ನು ದೂರದಿಂದ ನೋಡುತ್ತಿದ್ದ ಡಾಕ್ಟರ್ ವೇದಾರಿಗೆ ಸಿರಿಳ ಮನಸ್ಥಿತಿ ಅರಿಯುವುದು ಕಷ್ಟವಾಗುತ್ತಿದೆ ಎಂದು ಅನಿಸುತ್ತಿತ್ತು. ರಾಹುಲ್ನನ್ನು ಹೊರಗೆ ಕರೆದ ಡಾಕ್ಟರ್ ಮನೋವೈದ್ಯ ಶಾಲಿನಿಯ ಡೀಟೇಲ್ಸ್ ನೀಡುವುದಾಗಿ ಹಾಗೂ ಸಿರಿಳ ತಂದೆ ತಾಯಿಯನ್ನು ತನ್ನೊಂದಿಗೆ ಭೇಟಿಯಾಗಲು ತಿಳಿಸುವಂತೆ ಹೇಳಿದರು. ಮಾರನೇ ದಿನ ಡಾಕ್ಟರ್ ವೇದಾ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸಿರಿಳನ್ನು ಮನೆಗೆ ಕಳುಹಿಸಿದರು. ಅವಳ ಮನಸ್ಥಿತಿ ಸೂಕ್ಷ್ಮವಾಗಿರುವುದರಿಂದ ಕಾಳಜಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಆದರೆ ಸಿರಿಳನ್ನು ನೋಡಿದ ಮೇಲೆ ಡಾಕ್ಟರ್ ವೇದಾರಿಗೆ ಒಂದು ವಿಷಯವಂತೂ ಖಾತರಿಯಾಯಿತು. ಅವಳು ತನ್ನ ಹೆಣ್ಣು ಮಗುವನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಎಂದು. ಒಮ್ಮೊಮ್ಮೆ ಎಲ್ಲರ ಮೇಲೆ ಕೋಪ ಅಸಹನೆ ತೋರಿಸಿದರೂ ಮಗು ಮುಖ ಕಂಡಾಗ ಸಿರಿ ಮೆತ್ತಗಾಗಿ ಬಿಡುತ್ತಿದ್ದಳು. ಈ ವಿಷಯವನ್ನು ರಾಹುಲ್ ಕೂಡ ತಿಳಿಸಿದ. ಗಂಡು ಮಗು ಬೇಕು ಎಂಬ ಅನಿಸಿಕೆ ಪದೇ ಪದೇ ಹೇಳಿದರೂ ಹೆಣ್ಣು ಮಗುವಿನ ಆರೈಕೆಯಲ್ಲಿ ಸಿರಿ ಯಾವ ರೀತಿಯಾದ ಕೊರತೆಯನ್ನು ಮಾಡಿರಲಿಲ್ಲವೆಂದು. ಅವಳ ಡಿಪ್ರೆಷನ್ಗೆ ಬೇರೆಯದೇ ಕಾರಣವಿರಬೇಕು. ಅವಳು ಯಾವುದೋ ವಿಷಯವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಕೊರಗುತ್ತಿದ್ದಾಳೆ. ಆ ವಿಷಯವು ಅವಳನ್ನು ವಿಪರೀತವಾಗಿ ಕಾಡುತ್ತಿದೆ ಎಂಬುದಷ್ಟೇ ಅವರಿಗೆ ಅರಿವಾಗಿತ್ತು. ಮದುವೆಯ ನಂತರ ಸಿರಿ ಒಂದೆರಡು ಬಾರಿ ಬಿಟ್ಟರೆ ತವರು ಮನೆಗೆ ಎಂದು ಹೋದವಳಲ್ಲ. ಕೆಲಸದ ಒತ್ತಡದಿಂದ ಅವನು ಹೆಚ್ಚಾಗಿ ಇದರ ಬಗ್ಗೆ ಗಮನ ಕೊಡುತ್ತಿರಲಿಲ್ಲ. ಈ ಎಲ್ಲ ವಿಷಯವನ್ನು ತನ್ನಿಂದ ಬಚ್ಚಿಟ್ಟ ಅತ್ತೆ ಮಾವನ ಮೇಲೆ ರಾಹುಲ್ಗೆ ಬೇಸರವಿದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿ ಗುಣಮುಖವಾಗುವುದು ಮುಖ್ಯವಾಗಿತ್ತು.
ಮಡದಿಗೆ ತಿಳಿಯದ ಹಾಗೆ ರಾಹುಲ್ ತನ್ನ ಅತ್ತೆ ಶಿಲ್ಪಮ್ಮರಿಗೆ ಕಾಲ್ ಮಾಡಿ ಸಿರಿಲ ಪರಿಸ್ಥಿತಿಯನ್ನು ವಿವರಿಸಿ ಮನೋವೈದ್ಯೆ ಶಾಲಿನಿ ಅವರ ಫೋನ್ ನಂಬರ್ ಪಡೆದಿದ್ದ ಹಾಗೂ ಅವರಿಗೆ ಬೆಂಗಳೂರಿಗೆ ಹೊರಟು ಬರುವಂತೆ ಹೇಳಿದ. ಶಾಲಿನಿಯನ್ನು ಸಂಪರ್ಕಿಸಿದಾಗ ಅವರು ಡಾಕ್ಟರ್ ವೀದಾರನ್ನು ಭೇಟಿ ಮಾಡಲು ಒಪ್ಪಿಕೊಂಡರು. ಅವರು ಡಾಕ್ಟರ್ ವೀದಾರ ಆಸ್ಪತ್ರೆಗೆ ಬಂದಾಗ ರಾಹುಲ್ ಕೂಡ ಅಲ್ಲಿ ಉಪಸ್ಥಿತವಿರುವುದನ್ನು ನೋಡಿ ವಿವರಗಳನ್ನು ಹೇಳಲು ಹಿಂಜರಿದರು. ಆದರೆ ರಾಹುಲ್ ಜೊತೆ ಮಾತನಾಡಿದ ಮೇಲೆ ಅವನಿಗೆ ಸಿರಿಲ ಮೇಲಿದ್ದ ಪ್ರೀತಿ ಹಾಗೂ ಅವಳನ್ನು ಡಿಪ್ರೆಷನ್ನಿಂದ ಹೊರಗೆ ತರಲು ಅವನು ಮಾಡುತ್ತಿರುವ ಪ್ರಯತ್ನವನ್ನು ಕೇಳಿ ಎಲ್ಲ ವಿವರಗಳನ್ನು ಹೇಳಲು ಒಪ್ಪಿಕೊಂಡರು. ನಡೆದ ಘಟನೆಗಳನ್ನು ಹೇಳಿದರು. ತನ್ನನ್ನು ಭೇಟಿಯಾದಾಗ ಸಿರಿ ತುಂಬ ಜರ್ಜರಿತರಾಗಿದ್ದಳು. ಹಲವು ಬಾರಿ ಭೇಟಿ ಮಾಡಿದ ಮೇಲೆ ನಿಧಾನವಾಗಿ ಒಂದೊಂದೇ ವಿಷಯವನ್ನು ತಿಳಿಸಿದಳು. ಇದು ಪುರುಷ ಸಮಾಜ. ಇಲ್ಲಿ ತಪ್ಪು ಯಾರದೇ ಇದ್ದರೂ ಬಲಿಯಾಗುವುದು ಮಾತ್ರ ಹೆಣ್ಣು. ಬಾಲ್ಯದಲ್ಲಿಯೇ ತಾರತಮ್ಯ ಶುರುವಾಗುವುದು. ನಮ್ಮ ಮನೆಯಲ್ಲಿ ತಗ್ಗಿ ಬಗ್ಗಿ ನಡೆಯುವ ಪಾಠ ಹೆಣ್ಣಿಗಷ್ಟೇ ಸೀಮಿತ. ಅನುಸರಿಸಿಕೊಂಡು ಹೋಗುವುದು, ತ್ಯಾಗ ಮಾಡುವುದು, ಅಡುಗೆ ಮನೆ ಎಲ್ಲವೂ ಹೆಣ್ಣಿನ ತೆಕ್ಕೆಗೆ. ಇದನ್ನು ಪ್ರಶ್ನಿಸಿದ ನನ್ನಂಥವರಿಗೆ ನ್ಯಾಯ ಒದಗಿಸುವ ಬದಲು ದುರಂಕಾರಿ, ಅಧಿಕ ಪ್ರಸಂಗಿ ಎಂಬ ಹಣೆಪಟ್ಟಿ ಕಟ್ಟುವವರೇ ಹೆಚ್ಚು ಎಂದು ಹೇಳಿದಳು. ಕೆಲವು ಹೆಣ್ಣು ಮಕ್ಕಳು ಈ ಎಲ್ಲ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತಾರೆ. ಕೆಲವರು ಪ್ರಶ್ನೆ ಮಾಡಿ ಹೋರಾಡುತ್ತಾರೆ. ಆದರೆ ಸೂಕ್ಷ್ಮ ಮನಸ್ಥಿತಿಯುಳ್ಳ ನಾನು ಒಪ್ಪಿಕೊಳ್ಳಲು ಆಗದೆ, ಎದುರಿಸಲು ಆಗದೆ ಒಳಗೊಳಗೆ ಕುಗ್ಗುತ್ತಿದ್ದೇನೆ ಎಂದಿದ್ದಳು. ಒಮ್ಮೆ ಅವಳ ಮೊದಲನೇ ಅಕ್ಕ ರಾಗಿಣಿ ಹಬ್ಬಕ್ಕೆಂದು ಊರಿಗೆ ಕರೆದಾಗ ಖುಷಿಯಲ್ಲಿ ಒಬ್ಬಳೇ ಹೊರಟಿದ್ದಳು. ಆದರೆ ಅಲ್ಲಿಗೆ ಹೋದ ಮೇಲೆ ಬಹಳನೇ ಬೇಸರವಾಗಿತ್ತು ಎಂದು ತಿಳಿಸಿದಳು. ಊಟದ ಸಮಯದಲ್ಲಿ ಎಲ್ಲರೂ ರುಚಿಯಾದ ಬಿಸಿಯೂಟ ಮಾಡಿದರೆ ದಣಿದಿರುವ ಅಕ್ಕ ಎಲ್ಲರಿಗೂ ಬಡಿಸಿದ ಮೇಲೆ ತನಗೆ ಮೀಸಲಿಟ್ಟ ತಂಗಲು ತಿನ್ನುತ್ತಿರುವುದನ್ನು ನೋಡಿ ಅವಳಿಗೆ ಬಹಳನೇ ದುಃಖವಾಗಿತ್ತು. ಭಾವ ರಾಜ ವಿದ್ಯಾವಂತನಾಗಿದ್ದ. ಬೆಂಗಳೂರಿನಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಟುಕೊಂಡಿದ್ದ. ಆದರೆ ಏನೋ ಒಂದು ನೆಪ ಹೇಳಿ ಅಕ್ಕನನ್ನು ಊರಿನಲ್ಲೇ ಇಟ್ಟಿದ್ದ. ಅವನಲ್ಲಿ ಮಡದಿ ಎಂಬ ಪ್ರೀತಿ ಇರಲಿಲ್ಲ. ಹೆಣ್ಣು ಮನೆ ಕೆಲಸಕ್ಕೆ ಅಷ್ಟೇ ಸೀಮಿತ ಎಂಬ ಭಾವನೆ ಇತ್ತು. ಅಕ್ಕ ತುಂಬ ಸಂತೋಷದಿಂದ ಇರುವಂತೆ ಕಾಣಿಸಿಕೊಂಡರೂ ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ಗಮನಿಸಿದರೆ ಹಾಗೂ ಅವಳ ಮೈಮೇಲೆ ಅಲ್ಲಲ್ಲಿ ಗಾಯದ ಕಲೆ ನೋಡಿದರೆ ಬೇರೆಯದೇ ಕತೆ ಹೇಳುತ್ತಿತ್ತು. ಇದನ್ನೆಲ್ಲ ನೋಡಿ ಅಕ್ಕನ ಜೊತೆ ಬಹಳ ಜಗಳವನ್ನು ಮಾಡಿದಳು. ಧೈರ್ಯವಾಗಿ ಎದುರಿಸಬೇಕು, ಹೆದರಿಕೊಂಡಷ್ಟು ನೋವು ಜಾಸ್ತಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು. ಅದಾದ ಮೇಲೆ ಓದಿನ ಸಲುವಾಗಿ ಅಕ್ಕನ ಮನೆಗೆ ಹೋಗಲು ಆಗಿರಲಿಲ್ಲ. ಮನೆಯವರೇ ಹೀಗೆ. ಆದರೆ ಹೊರಗಿನ ಪ್ರಪಂಚವು ಮತ್ತಷ್ಟು ಕ್ರೂರ. ಅವಳ ಜೊತೆ ನಡೆದ ಒಂದು ಘಟನೆಯನ್ನು ಹೇಳಿಕೊಂಡಿದ್ದಳು. ಸಿರಿ ಸೆಕೆಂಡ್ PUC ಓದುವಾಗ ಅವಳದೇ ಕಾಲೇಜಿನ ಹುಡುಗ ರಿತ್ವಿಕ್ ಪ್ರೀತಿ ಮಾಡುವಂತೆ ಪೀಡಿಸುತ್ತಿದ್ದ. ಒಂದು ದಿನ ಕಾಲೇಜಿನಲ್ಲಿ ಕಲ್ಚರಲ್ ಪ್ರೋಗ್ರಾಂ ಏರ್ಪಡಿಸಲಾಗಿತ್ತು. ಆದರೆ ಸಿರಿಲಿಗೆ ಅದರಲ್ಲಿ ಆಸಕ್ತಿ ಇಲ್ಲದಿದ್ದರಿಂದ ಲೈಬ್ರರಿಗೆ ಹೋಗಿದ್ದಳು. ಒಬ್ಬಳೇ ಪುಸ್ತಕವನ್ನು ಓದಿಕೊಂಡು ಕುಳಿತಿದ್ದ ಸಿರಿಲನ್ನು ನೋಡಿದ ರಿತ್ವಿಕ್ ಅವಳ ಬಳಿ ಅಸಭ್ಯವಾಗಿ ನಡೆದುಕೊಂಡಿದ್ದನು. ಇವನ ಈ ವರ್ತನೆಯಿಂದ ಗಾಬರಿಗೊಂಡ ಸಿರಿ ಅವನಿಂದ ಬಿಡಿಸಿಕೊಂಡು ಚೀರಾಡಲು ಶುರು ಮಾಡಿದ್ದಳು. ಕೆಲವೇ ನಿಮಿಷಗಳಲ್ಲಿ ವಿದ್ಯಾರ್ಥಿಗಳು ಲೆಕ್ಚರರ್ಸ್ ಅಲ್ಲಿ ಗುಂಪು ಸೇರಿದ್ದರು. ಇಬ್ಬರನ್ನು ಪ್ರಿನ್ಸಿಪಾಲ್ ಬಳಿ ಕರೆದುಕೊಂಡು ಹೋಗಲಾಯಿತು. ಆದರೆ ರಿತ್ವಿಕ್ನು ಎಲ್ಲ ಆರೋಪವನ್ನು ಸಿರಿಳ ಮೇಲೆ ಹಾಕಿದ. ಅವಳೇ ತನ್ನನ್ನು ಬರುವಂತೆ ಹೇಳಿ ಈಗ ಚೀರಾಡಿ ನಾಟಕ ಮಾಡುತ್ತಿದ್ದಾಳೆ ಎಂದ. ಅವನ ಬಗ್ಗೆ ಕಾಲೇಜಿನಲ್ಲಿ ಎಲ್ಲರಿಗೂ ಗೊತ್ತಿದ್ದರೂ ರಿತ್ವಿಕ್ನ ಬಳಿ ಶ್ರೀಮಂತಿಕೆ, ಅಧಿಕಾರ ಇದ್ದದ್ದರಿಂದ ಇವಳ ಸಹಾಯಕ್ಕೆ ಯಾರೂ ಬರಲಿಲ್ಲ. ಮನೆಯವರನ್ನು ಕರೆಸಿ ಅವರಿಗೂ ಸಿರಿಳ ನಡತೆ ಸರಿಯಿಲ್ಲವೆಂದು ಹೇಳಿದ್ದರು. ಇದಾದ ಮೇಲೆ ಕೆಲವು ದಿನ ಸಿರಿಳನ್ನು ಪೋಷಕರು ಕಾಲೇಜಿನಿಂದ ದೂರವಿರಿಸಿದ್ದರು. ತಾನು ಎಷ್ಟೇ ಹೇಳಿದರೂ ಇಡೀ ಕಾಲೇಜು ಇವಳತ್ತ ಬೆಟ್ಟು ಮಾಡುವುದನ್ನು ಕಂಡು ಹೆತ್ತವರಿಗೂ ಸಿರಿಳ ಮೇಲೆ ಕೋಪವಿತ್ತು. ತನಗೆ ಬೀಳುತ್ತಿದ್ದ ಪ್ರತಿ ಪೆಟ್ಟು ಅವಳನ್ನು ಎಷ್ಟೇ ಕುಗ್ಗಿಸಿದರೂ ಮತ್ತೆ ಮತ್ತೆ ಮೇಲೆ ಹೇಳುವ ಪ್ರಯತ್ನ ಸಿರಿಳದಾಗಿತ್ತು. ತಾನು ಮುಂದೆ ಓದಿ ಅಧಿಕಾರವನ್ನು ಪಡೆದು ಇದರ ವಿರುದ್ಧವಾಗಿ ಹೋರಾಡಬೇಕೆಂಬ ಮನಸ್ಥಿತಿ ಅವಳದಾಗಿತ್ತು. ಮನೆಯಲ್ಲಿ ಜಗಳವಾಡಿ ಕಾಲೇಜಿಗೆ ಹಿಂತಿರುಗಿದಳು. ಆದರೆ ಅಲ್ಲಿ ಯಾವುದೂ ಮೊದಲಿನಂತಿರಲಿಲ್ಲ. ಇವಳನ್ನು ಕೀಳಾಗಿ ನೋಡುತ್ತಿದ್ದರು. ಎಲ್ಲರೂ ಅವಳ ಬೆನ್ನ ಹಿಂದೆ ಮಾತನಾಡಿಕೊಳ್ಳುತ್ತಿದ್ದರು. ಪ್ರಿನ್ಸಿಪಾಲರು ಇವಳು ಈ ವಿಷಯವನ್ನು ಕೆದಕಿದರೆ ತಮ್ಮ ಕಾಲೇಜಿನ ಹೆಸರು ಕೆಡಬಹುದು. ಅದು ಅಲ್ಲದೆ ರಿತ್ವಿಕ್ನನ್ನು ಎದುರು ಹಾಕಿಕೊಳ್ಳುವ ಶಕ್ತಿ ಅವರಿಗಿರಲಿಲ್ಲವೆಂದು ಸಿರಿಳನ್ನು ಕಾಲೇಜಿನಿಂದ ಹೊರಹಾಕಿದರು. ಓದು ಅರ್ಧಕ್ಕೆ ನಿಂತು ತನ್ನನ್ನು ಅಪರಾಧಿಯಂತೆ ನೋಡುತ್ತಿದ್ದ ಮನೆ ಜನರ ಮುಂದೆ ಸಿರಿ ದಿನೇ ದಿನೇ ಕುಸಿದಿದ್ದಳು. ಅವಳು ಈ ಎಲ್ಲ ವಿಷಯವನ್ನು ವಂದಿತಾಳೊಡನೆ ಹಂಚಿಕೊಂಡಿದ್ದಳು.
ಅವಳ ಸ್ನೇಹಿತೆಯ ಆಸರೆಯಿಂದ ಸಿರಿಳ ಮನಸ್ಸಿಗೆ ಒಂದಷ್ಟು ಸಮಾಧಾನವಾಗುತ್ತಿತ್ತು. ತನ್ನ ಅಜ್ಜಿ ವರದಮ್ಮ ಹೆಣ್ಣಿನ ಬಗ್ಗೆ ಕರುಣಾಮಯಿ, ಶಕ್ತಿ, ತ್ಯಾಗಮಯಿ ಎಂದು ಹೇಳಿದಾಗ ಹೆಣ್ಣು ಎಂದರೆ ಕೀಳಲ್ಲ ಎಂಬ ಭಾವನೆ ಅವಳಲ್ಲಿ ಬೇರೂರಿತು. ಅದನ್ನೆಲ್ಲ ಕೇಳಿದಾಗ ಒಂದು ಹೊಸ ಉತ್ಸಾಹ ಬರುತ್ತಿತ್ತು. ಆದರೆ ಈಗ ಸಿರಿಳಿಗೆ ಅವೆಲ್ಲ ಕೇವಲ ವರ್ಣನೆಗೆ ಮಾತ್ರ ಸೀಮಿತ ಎಂದು ಅನಿಸುತ್ತಿತ್ತು. ಈ ಎಲ್ಲ ಬಿರುದುಗಳನ್ನು ಕೊಟ್ಟು ಗಂಡಸು ತಾನು ಮಾಡುವ ಒಪ್ಪು ತಪ್ಪುಗಳನ್ನು ಹೆಣ್ಣಾದವಳು ಒಪ್ಪಿಕೊಳ್ಳುವಂತೆ ಪಳಗಿಸಿದ್ದಾನೆ ಎಂಬ ಭಾವನೆ ಅವಳಲ್ಲಿ ಮೂಡಿತು. ಹೀಗೆ ಕೆಲವು ತಿಂಗಳ ಬಳಿಕ ವಾತಾವರಣ ತಿಳಿಯಾದ ಮೇಲೆ ಎಲ್ಲರೂ ಸೇರಿ ಅವಳ ಇಬ್ಬರು ಅಕ್ಕಂದಿರ ಮನೆಗೆ ಹೋಗಬೇಕು ಎಂದು ತೀರ್ಮಾನ ಮಾಡಿದರು. ತಾನು ತುಂಬ ಖುಷಿಯಿಂದ ಅಕ್ಕಂದಿರನ್ನು ನೋಡಲು ಹೊರಟಿದೆ ಎಂದು ತಿಳಿಸಿದಳು. ದುರಾದೃಷ್ಟವಶಾತ್ ಅವಳ ಅಕ್ಕ ರಾಗಿಣಿ ತೀರಿಕೊಂಡಿದ್ದರು. ಅಲ್ಲಿಂದ ಮರಳಿದ ಮೇಲೆ ಅವಳ ಮನಸ್ಥಿತಿ ಹದಗೆಟ್ಟು ತನ್ನ ಬಳಿ ಬಂದಿರುವುದು ನನಗೆ ತಿಳಿದಿತ್ತು. ಆದರೆ ಅಲ್ಲಿ ಏನು ನಡೆಯಿತು ಎಂಬುದನ್ನು ಹೇಳಿರಲಿಲ್ಲ. ಇಷ್ಟು ವಿಷಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದ ಸಿರಿ ಇದಾದ ನಂತರ ಏನಾಯಿತು ಎಂಬುದು ಹೇಳಲು ಹಿಂಜರಿಯುತ್ತಿದ್ದಳು. ಅವಳ ಮಾನಸಿಕ ಸ್ಥಿತಿಯು ಮತ್ತೆ ಮತ್ತೆ ಹದಗೆಡುತ್ತಿತ್ತು. ತುಂಬ ಸ್ಟ್ರೆಸ್ ಮಾಡಿದರೆ ಮತ್ತೆ ಅವಳ ಆರೋಗ್ಯ ಕೆಡುವ ದೃಷ್ಟಿಯಿಂದ ಕೆಲವು ದಿನ ಬ್ರೇಕ್ ಕೊಟ್ಟು ಮತ್ತೆ ಬರುವಂತೆ ತಿಳಿಸಿದೆ. ಆದರೆ ತದನಂತರ ಅವರು ತಮ್ಮನ್ನು ಭೇಟಿಯಾಗಲು ಬರಲೇ ಇಲ್ಲ ಎಂದು ಹೇಳಿದರು. ಇದನ್ನೆಲ್ಲ ಕೇಳಿದ ಡಾಕ್ಟರ್ ವೇದ ಶಾಲಿನಿ ಅವರನ್ನು ಉದ್ದೇಶಿಸಿ, ರಾಹುಲ್ ಜೊತೆಯಲ್ಲಿ ಇದ್ದ ಕಾರಣದಿಂದ ಕಾಲೇಜಿನ ವಿಚಾರವನ್ನು ಒಂದಿತ್ತ ತಮ್ಮ ಬಳಿ ಹೇಳದಿರಬಹುದು. ಆದರೆ ನೀವು ಹೇಳಿದ್ದನ್ನು ಕೇಳಿದರೆ ಸಿರಿ ಗಂಡಸರೆಂದರೆ ದ್ವೇಷಿಸುತ್ತಿದ್ದರು ಎಂಬುದು ಅರ್ಥವಾಗುತ್ತದೆ. ಆದರೆ ಅದೇ ಸಿರಿ ಇಂದು ಗಂಡು ಮಗುವೇ ಬೇಕು ಎಂದು ಮತ್ತೆ ಮನಸ್ಥಿತಿಯನ್ನು ಕೆಡಿಸಿಕೊಂಡಿರುವುದು ಯಾಕೆ ಎಂದು ಕೇಳಿದರು. ಶಾಲಿನಿ ಅವರು, ಬಾಲ್ಯದಿಂದಲೂ ಅವಳ ಜೊತೆ ನಡೆದ ಘಟನೆಗಳು ಎಲ್ಲೋ ಒಂದು ಕಡೆ ಅವಳಿಗೆ ಗಂಡಸರ ಮೇಲೆ ದ್ವೇಷ ಬರುವಂತೆ ಮಾಡಿರಬಹುದು. ಆದರೆ ಅದೇ ದ್ವೇಷ ಕರಗಿ ತನ್ನ ಅಸಹಾಯಕತೆಯನ್ನು ನೆನೆದು ಅವಳಲ್ಲಿ ಕೀಳರಿಮೆ ಬೆಳೆದಿರಬೇಕು. ಹೆಣ್ಣಾಗಿ ಹುಟ್ಟಿದರೆ ತಾನೇ ಈ ಎಲ್ಲ ಸಮಸ್ಯೆಗಳು ಎನಿಸಿರಬಹುದು. ಅಥವಾ ತನಗೆ ಹೆಣ್ಣು ಮಗುವಾದರೆ ಅದರ ಜೊತೆಯಲ್ಲೂ ಈ ಎಲ್ಲ ಘಟನೆಗಳು ಮರುಗಳಿಸಬಹುದು ಎಂಬ ಭಯವಿರಬಹುದು ಎಂದರು. ಕೆಲವು ಕ್ಷಣ ಎಲ್ಲರೂ ಸುಮ್ಮನಿದ್ದರು. ತದನಂತರ ಮಾಹಿತಿ ನೀಡಿದ ಶಾಲಿನಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ ವೇದಾರವರು ಅವರು ಹೊರಟ ನಂತರ ಆದಷ್ಟು ಬೇಗ ಸಿರಿಳ ತಂದೆ ತಾಯಿಯನ್ನು ಭೇಟಿ ಮಾಡಿಸುವಂತೆ ತಿಳಿಸಿದರು. ಮೌನದಲ್ಲೇ ಎಲ್ಲವನ್ನೂ ಕೇಳಿಸಿಕೊಂಡ ರಾಹುಲ್, ಆಯ್ತು, ಅತಿ ಶೀಘ್ರದಲ್ಲೇ ಅವರನ್ನು ಕರೆದುಕೊಂಡು ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟನು. ಕಾರು ಹತ್ತಿದ ಮೇಲೆ ಶಿಲ್ಪಮ್ಮರಿಂದ ಕರೆ ಬಂದಿತ್ತು. ತಮ್ಮ ಊರು ಮಲ್ಲಿಗೆಪುರದಲ್ಲಿ ಬೆಳಗ್ಗೆಯಿಂದ ಸ್ಟ್ರೈಕ್ ನಡೆಯುತ್ತಿದೆ. ಬಸ್, ಟ್ರೈನ್ ನಿಲ್ಲಿಸಲಾಗಿದೆ. ಆದ್ದರಿಂದ ಬರುವುದು 2 ದಿನ ತಡವಾಗಬಹುದು ಎಂದು ತಿಳಿಸಿದರು. ಯಾವುದೋ ಯೋಚನೆಯಲ್ಲಿ ಇದ್ದ ರಾಹುಲ್ ಆಯಿತು ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದನು. ಸ್ವಲ್ಪ ದೂರ ಡ್ರೈವ್ ಮಾಡಿದ ಮೇಲೆ ಕಣ್ಣು ಕತ್ತಲಾಗಿ ತಲೆ ತಿರುಗಿದಂತಾಗಿ ಕಾರನ್ನು ರೋಡಿನ ಬದಿಗೆ ನಿಲ್ಲಿಸಿದನು. ಅವನ ತಲೆಯಲ್ಲಿ ಮತ್ತೆ ಮತ್ತೆ ಎಲ್ಲ ವಿಷಯಗಳು ಮರುಕಳಿಸತೊಡಗಿದವು. ಅವನ ತಲೆಯು ಸಿಡಿಯುವಂತೆ ಭಾಸವಾಗುತ್ತಿತ್ತು. ಒಮ್ಮೆಲೆ ಚೀರಿದವನು ಜೋರಾಗಿ ಅಳಲು ಶುರು ಮಾಡಿದನು. ಇಲ್ಲ, ಸೌಮ್ಯಳನ್ನು ಕಳೆದುಕೊಂಡಂತೆ ಸಿರಿಳನ್ನು ಕಳೆದುಕೊಳ್ಳಲು ನಾನು ರೆಡಿ ಇಲ್ಲ. ಅವಳನ್ನು ನನ್ನ ಕೈಯಿಂದ ಉಳಿಸಿಕೊಳ್ಳಲಾಗಲಿಲ್ಲ. ಆದರೆ ಸಿರಿಳನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎಂದುಕೊಂಡನು. ಸೌಮ್ಯ ಯಾರೋ? ಅವಳಿಗೆ ಏನಾಗಿತ್ತು? ಸಣ್ಣ ಸಣ್ಣ ವಿಚಾರಕ್ಕೆ ಮಡದಿಯರಿಗೆ ಮಾನವೀಯತೆ ಇಲ್ಲದೆ ಡಿವೋರ್ಸ್ ಕೊಡೋ ಕಾಲದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ರಾಹುಲ್ ಮಡದಿಯ ಜೊತೆಯಲ್ಲೇ ಇರಲು ಕಾರಣವೇನಿರಬಹುದು? ತನ್ನ ಮಡದಿಯ ಡಿಪ್ರೆಷನ್ ಬಗ್ಗೆ ತಿಳಿದಾಗಿನಿಂದ ರಾಹುಲ್ ತುಂಬ ಡಿಸ್ಟರ್ಬ್ ಆಗಿದ್ದ. ಕಾರಿನಲ್ಲಿ ಕುಳಿತು ನಡೆದ ಎಲ್ಲ ಘಟನೆಗಳನ್ನು ನೆನೆಯತೊಡಗಿದ. ಹೌದು, ಈ ಡಿಪ್ರೆಷನ್ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಒಮ್ಮೊಮ್ಮೆ ತಮ್ಮ ಜೊತೆಯಲ್ಲಿ ಇದ್ದವರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಎಂಬುದು ತಿಳಿದುಕೊಳ್ಳುವಷ್ಟರಲ್ಲೇ ಕಾಲ ಮಿಂಚಿ ಹೋಗಿರುತ್ತದೆ. ಸೌಮ್ಯಳ ವಿಷಯದಲ್ಲೂ ಆಗಿದ್ದು ಅದೇ. ಅವಳು ಎಷ್ಟು ನೊಂದುಕೊಂಡಿದ್ದಳು, ಕುಗ್ಗಿದ್ದಳು ಎಂಬುದು ಕೊನೆಯವರೆಗೆ ನನಗೆ ತಿಳಿಯಲೇ ಇಲ್ಲ. ನನ್ನ ಒಂದು ಕ್ಷಣದ ಕೋಪ ನನ್ನ ಕನಸಿನ ಕೋಟೆಯನ್ನೇ ಕೆಡವಿತ್ತು. ಸೌಮ್ಯ, ಅವಳ ಹೆಸರಿಗೆ ತಕ್ಕಂತೆ ಅವಳು ನನ್ನ ಬಾಳಿನಲ್ಲಿ ದೀಪದ ಬೆಳಕಿನಂತೆ ಬಂದಿದ್ದಳು. ಮುದ್ದಿನಲ್ಲಿಯೇ ಬೆಳೆದ ನಾನು ಬಾಳಿನಲ್ಲಿ ಹುಡಾಪೆ ಮನೋಭಾವವನ್ನು ಬೆಳೆಸಿಕೊಂಡಿದ್ದೆ. ಓದಿನ ಸಲುವಾಗಿ ದೂರವೇ ಇದ್ದುದರಿಂದ ಸಂಬಂಧಗಳನ್ನು ಅತಿಯಾಗಿ ಹಚ್ಚಿಕೊಂಡಿರಲಿಲ್ಲ. ಇಷ್ಟ ಬಂದ ಹಾಗೆ ಬೇಕಾಬಿಟ್ಟಿ ಬದುಕುತ್ತಿದ್ದೆ. ಆದರೆ ಸೌಮ್ಯ ನನ್ನ ಬಾಳಿನಲ್ಲಿ ಬಂದ ಮೇಲೆ ನಾನು ಹೊಸ ಮನುಷ್ಯನಾದೆ.
ಬಾಳಿನಲ್ಲಿ ಸೋತರೆ ಮತ್ತೆ ಗೆಲ್ಲುವುದು ಹೇಗೆ, ಸಂಬಂಧಗಳ ಬೆಲೆ ಎಂದರೇನು, ಎಲ್ಲವನ್ನೂ ಅವಳಿಂದಲೇ ಕಲಿತೆ. ಅಷ್ಟೇ ಯಾಕೆ, ಈಗ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಲು ನನ್ನ ಬೆನ್ನ ಹಿಂದೆ ನಿಂತು ಪ್ರತಿ ಹೆಜ್ಜೆಯಲ್ಲೂ ಜೊತೆ ಇದ್ದವಳು ನನ್ನ ಸೌಮ್ಯ. ಕೆಲವು ವರ್ಷಗಳ ಹಿಂದೆ MSc ವಿದ್ಯಾಭ್ಯಾಸ ಮುಗಿಸಿ ಕೆಲಸವನ್ನು ಹುಡುಕುತ್ತಾ ಅಲೆಯುತ್ತಿದ್ದೆ. ಒಮ್ಮೆ ಒಂದೇ ದಿನದಲ್ಲಿ 3 ಕಡೆ ಸಂದರ್ಶನ ಕೊಟ್ಟರೂ ಕೆಲಸ ಸಿಗದೆ ಮರಳಿ ಬರುವಾಗ ಚಿತ್ರಕಲಾ ಪ್ರದರ್ಶನ ಎಂಬ ಬ್ಯಾನರ್ ನನ್ನ ಕಣ್ಣಿಗೆ ಬಿತ್ತು. ನನಗೆ ಮೊದಲಿನಿಂದಲೂ ಚಿತ್ರಕಲಾ ಪ್ರದರ್ಶನ ಎಂದರೆ ತುಂಬ ಇಷ್ಟ. ಇದರಿಂದ ಮನಸ್ಸಿನ ಬೇಸರವಾದರೂ ದೂರವಾಗುವುದು ಎಂದು ಒಳಗೆ ಹೋದೆ. ಅಲ್ಲಿ ಒಂದಕ್ಕಿಂತ ಒಂದು ಚೆಂದವಾದ ಚಿತ್ರಕಲೆಗಳಿದ್ದವು. ಆದರೆ ಒಂದು ಚಿತ್ರಕಲೆ ಮಾತ್ರ ನನಗೆ ವಿಚಿತ್ರವೆನಿಸಿತು. ಆ ಚಿತ್ರವು ಅಪೂರ್ಣವಾಗಿತ್ತು, ಅಸ್ಪಷ್ಟವಾಗಿ ಬಿಡಿಸಲಾಗಿತ್ತು. ಎಷ್ಟೇ ತಲೆ ಕೆರೆದುಕೊಂಡರೂ ಏನೂ ಅರ್ಥವಾಗುತ್ತಿರಲಿಲ್ಲ. ಒಂದು ಅಜ್ಜಿ ಆ ಚಿತ್ರವನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದರು. ಅವರಿಗೂ ಏನೂ ಅರ್ಥವಾಗಲಿಲ್ಲ ಎಂಬುದು ನನಗೆ ತಿಳಿಯುತ್ತಿತ್ತು. ನಾನು, ಅಜ್ಜಿ, ಎಷ್ಟು ನೋಡಿದರೂ ಅಷ್ಟೇ, ಯಾರೋ ತಲೆ ಕೆಟ್ಟವರು ಇದನ್ನು ಗೀಚಿದ್ದಾರೆ, ಇದನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ಎಂದು ಹಾಸ್ಯ ಮಾಡಿದೆ. ಅಷ್ಟರಲ್ಲೇ ಯಾರೋ ಮೇಲುಧ್ವನಿಯಲ್ಲಿ ಬಿಕ್ಕಿ ಅಳುತ್ತಿರುವುದು ಕೇಳಿಸಿತ್ತು. ಪಕ್ಕಕ್ಕೆ ತಿರುಗಿ ನೋಡಿದರೆ ತಲೆ ಬಗ್ಗಿಸಿ ಕರ್ಚೀಫಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ ಒಂದು ಹುಡುಗಿ ಕಂಡಳು. ಅದು ಅವಳ ಚಿತ್ರಕಲೆಯೇ ಆಗಿತ್ತು. ಅಂದೇ ನಾನು ಅವಳನ್ನು ಮೊದಲು ಭೇಟಿಯಾಗಿದ್ದ. ಪಕ್ಕದಲ್ಲೇ ಇದ್ದ ಮತ್ತೊಂದು ಹುಡುಗಿ, ಸೌಮ್ಯ ಫ್ರೆಂಡ್, ಕಣ್ಣು ಕೆಂಪು ಮಾಡಿಕೊಂಡು, ಏನ್ರಿ, ನಿಮಗೆ ಚಿತ್ರಕಲೆ ಬಗ್ಗೆ ಏನು ಗೊತ್ತು? ಪ್ರಶಂಸೆ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಮನಸ್ಸಿಗೆ ನೋವಾಗುವಂತೆ ಯಾಕೆ ಮಾತನಾಡುತ್ತೀರಾ ಎಂದು ಸಿಡುಕಿದಳು. ಅಲ್ಲ, ಅದು ಎಂದು ಏನೋ ಹೇಳುವ ಮೊದಲೇ ಸಮಾಧಾನ ಮಾಡಿಕೊಂಡ ಆ ಹುಡುಗಿ ಎದ್ದು ನಿಂತು ಅಜ್ಜಿಯ ಬಳಿ ಹೋಗಿ ಆ ಚಿತ್ರಪಟವನ್ನು ತಲೆಕೆಳಗೆ ತಿರುಗಿಸುವಂತೆ ಹೇಳಿದಳು. ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಅದು ಏನೋ ಗೀಚಿದ ಚಿತ್ರವಲ್ಲ, ಅದು ಒಂದು ಸುಂದರ ಅದ್ಭುತವಾದ ಚಿತ್ರಕಲೆಯಾಗಿತ್ತು. ಒಂದು ಹೆಣ್ಣಿನ ಸಂಪೂರ್ಣ ಜೀವನವನ್ನೇ ಒಂದೇ ಚಿತ್ರದಲ್ಲಿ ಬಿಡಿಸಲಾಗಿತ್ತು. ನಾನೀಗ ಮಾತೆ ಹೊರಡದೆ ಸುಮ್ಮನೆ ನಿಂತಿದ್ದೆ. ಅಷ್ಟರಲ್ಲೇ ಚಿತ್ರಕಲಾ ಪ್ರದರ್ಶನ ಮುಗಿಯುವ ಸಮಯವಾದ್ದರಿಂದ ಒಬ್ಬೊಬ್ಬರಾಗಿ ಎಲ್ಲರೂ ಅಲ್ಲಿಂದ ಹೊರಡುತ್ತಿದ್ದರು. ಅವಳು ಕೂಡ ಹೊರಡಲು ಮುಂದಾದಾಗ ನಾನು ಸಾರಿ ಕೇಳಿದೆ. ಆದರೆ ಅವಳು ಏನನ್ನೂ ಹೇಳದೆ ನನ್ನ ಕಣ್ಣುಗಳನ್ನು ಕೆಲವು ಸೆಕೆಂಡ್ಗಳು ನೋಡಿ ಹೊರಟು ಬಿಟ್ಟಳು. ಅಪ್ಪ, ಅವಳ ಕಣ್ಣುಗಳು ಅಯಸ್ಕಾಂತದಂತೆ ಸೆಳೆಯುತ್ತವೆ. ಸದಾ ಬಣ್ಣದ ನಗುಮುಖದ ಅವಳು ಎಷ್ಟು ಸುಂದರವಾಗಿದ್ದಳು. ತುಟಿಯ ತುಸು ಕೆಳಗೆ ಗಲ್ಲದ ಮೇಲೆ ಇದ್ದ ಚುಕ್ಕಿ ಅವಳಿಗೆ ದೃಷ್ಟಿ ಬೊಟ್ಟಿಟ್ಟಂತೆ ಇತ್ತು. ಎಷ್ಟೇ ಮರೆಯಲು ಪ್ರಯತ್ನ ಮಾಡಿದರೂ ಮತ್ತೆ ಮತ್ತೆ ಅವಳು ನೆನಪಾಗಿ ಕಾಡುತ್ತಿದ್ದಳು. ಅರರೆ, ಇದು ಏನು ಆಗಿದೆ ನನಗೆ? ಪ್ರೀತಿ ಗೀತೆ? ಚೆಚೆ, ಅವಳು ಯಾರೆಂದೇ ನನಗೆ ತಿಳಿಯದು. ಆ ರೀತಿ ಎಲ್ಲ ಏನೂ ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್ ನಾನು ನಂಬುವುದಿಲ್ಲ. ನೋಡಿದ ಮೊದಲ ಭೇಟಿಯಲ್ಲೇ ಅವಳನ್ನು ಅಳಿಸಿದೆ ಬೇರೆ. ಅವಳಿಗೆ ಬೇಸರ ಮಾಡಿದ್ದೇನೆಂದು ನನಗೆ ನಿದ್ರೆ ಬರದಂತಾಗಿದೆ ಅನಿಸುತ್ತದೆ. ಹೇಗಿದ್ದರೂ ಚಿತ್ರಕಲಾ ಪ್ರದರ್ಶನ 3 ದಿನ ನಡೆಯುವುದು. ನಾಳೆ ಹೋಗಿ ಅವಳು ನನ್ನನ್ನು ಕ್ಷಮಿಸುವವರೆಗೂ ಸಾರಿ ಕೇಳುತ್ತಲೇ ಇರಬೇಕು ಎಂದು ನಿರ್ಧಾರ ಮಾಡಿದೆ. ಮಾರನೇ ದಿನ ಎದ್ದ ನಾನು ಎಂದಿಗಿಂತಲೂ ಖುಷಿಯಾಗಿದ್ದೆ. ಅದು ಯಾಕೋ ಗೊತ್ತಿಲ್ಲ. ಅಂದು ವಾರ್ಡ್ರೋಬ್ ಪೂರ್ತಿ ಖಾಲಿ ಮಾಡಿ ಬಟ್ಟೆಗಳನ್ನು ರೂಮ್ ತುಂಬ ಹರಡಿಕೊಂಡಿದೆ. ಯಾವ ಬಟ್ಟೆ ಹಾಕಿಕೊಂಡು ಹೋಗುವುದು, ಯಾವ ಬಣ್ಣದ ಶರ್ಟ್ ನನಗೆ ಚೆಂದ ಕಾಣುವುದೆಂದು ಮತ್ತೆ ಮತ್ತೆ ಕನ್ನಡಿ ನೋಡಿ ಖಾತರಿ ಮಾಡಿಕೊಂಡೆ. ನನಗೆ ಏನಾಗುತ್ತಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಏನೋ ಒಂದು ಹೇಳಲಾಗದ ಫೀಲಿಂಗ್. ರೆಡಿಯಾಗಿ ಅವಳನ್ನು ನೋಡಲು ಹೊರಟೆ. ಚಿತ್ರಕಲಾ ಪ್ರದರ್ಶನ ಆಗಿನ್ನೂ ಶುರುವಾಗಿತ್ತು. ಅವಳಿಗಾಗಿ ಕಾಯುತ್ತಿದ್ದೆ. ಬಿಳಿಯ ಬಣ್ಣದ ಚೂಡಿದಾರ್ ತೊಟ್ಟು, ಹಣೆಗೆ ಕೆಂಪು ಸ್ಟಿಕ್ಕರ್ ಇಟ್ಟು ಕಣ್ಣಿನ ಕಾಡಿಗೆ ಹಚ್ಚಿದ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಗಾಳಿಗೆ ಹಾರುತ್ತಿದ್ದ ಸಡಿಲವಾದ ಉದ್ದನೆಯ ಕೇಶವನ್ನು ಸರಿ ಮಾಡಿಕೊಳ್ಳುತ್ತಾ ತಲೆ ತಗ್ಗಿಸಿ ಬರುತ್ತಿದ್ದ ಸೌಮ್ಯಳನ್ನು ನೋಡುತ್ತಿದ್ದಂತೆ ನನ್ನ ಎದೆಯ ಬಡಿತ ಜೋರಾಗಿತ್ತು. ಅಪ್ಸರಿಯಂತೆ ಕಂಡ ಸೌಮ್ಯ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ತಲೆ ತಗ್ಗಿಸಿಕೊಂಡು ನಡೆದುಕೊಂಡು ಬರುವುದು ನೋಡುತ್ತಾ ನಿಂತಿದ್ದ ನನಗೆ ನನ್ನ ಪಕ್ಕದಲ್ಲೇ ಇದ್ದ ಮಹಿಳೆಯೊಬ್ಬರು, ಹೀಗೆ ಬಾಯಿ ತೆರೆದು ಇಟ್ಟುಕೊಂಡರೆ ಕಷ್ಟ, ಬಾಯಿಯೊಳಗೆ ನೊಣ ಹೋದೀತು, ಹುಷಾರು ಎಂದಾಗ ಎಚ್ಚೆತ್ತುಕೊಂಡೆ. ನನಗೆ ಅರಿವಿಲ್ಲದಂತೆ ಬಿಟ್ಟ ಕಣ್ಣು ಬಿಟ್ಟಂತೆ ಬಾಯಿ ತೆರೆದು ಅವಳನ್ನೇ ನೋಡುತ್ತಿದ್ದೆ. ಇದನ್ನು ಗಮನಿಸಿದ ಅವಳು ಮತ್ತಷ್ಟು ಮುಜುಗರಗೊಂಡಳು. ಏನೇನೋ ಹೇಳಬೇಕು ಎಂದು ರಾತ್ರಿಯೆಲ್ಲ ಬಾಯಿ ಪಾಠ ಮಾಡಿದ ನಾನು ಅವಳು ಎದುರು ಬಂದು ನಿಂತಂತೆ ಬೆಬೆ ಬಾ ಎಂದಷ್ಟೇ ಹೇಳುವಷ್ಟರಲ್ಲಿ ಅವಳ ಸನಿಹವು ನನ್ನ ಹೃದಯ ಬಡಿತವನ್ನು ಮತ್ತಷ್ಟು ಜೋರು ಮಾಡಿತ್ತು.
ನನ್ನ ಹೃದಯ ಬಡಿತ ಪಕ್ಕದಲ್ಲಿದ್ದ ಆಂಟಿಗೂ ಕೇಳಿಸಿರಬೇಕು. ಅವರು ಬಾಯಿಗೆ ಕೈಕೊಟ್ಟು ನಗುವನ್ನು ತಡೆದುಕೊಳ್ಳುತ್ತಿದ್ದರು. ಏನನ್ನೂ ಹೇಳಲು ತೋಚದೆ ಭಯವಾಗಿ ಬರಬರನೆ ಅಲ್ಲಿಂದ ಹೊರನಡೆದೆ. ಹುಪ್ ಯಪ್ಪ ದೇವರೇ, ಈ ರೀತಿಯೆಲ್ಲ ನನಗೆ ಎಂದೂ ಆಗಿರಲಿಲ್ಲ. ಆದರೂ ನಾನು ಇಷ್ಟೊಂದು ವೀಕ್ ಎಂದು ನನಗೆ ತಿಳಿದಿರಲಿಲ್ಲ. ಆದಿತ್ತು ಆಗಲಿ, ಸಾರಿ ಹೇಳಲೇಬೇಕು ಎಂದು ಮತ್ತೆ ಹೊಳಹೋದೆ. ಮಾತನಾಡಿಸಲು ಹೋದಾಗಲೆಲ್ಲ ಅವಳು ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದಳು. ಹೀಗೆ 2 ದಿನ ಕಳೆದರೂ ಎಷ್ಟು ಅವಳ ಹಿಂದೆ ಅಲಿದರೂ ಮಾತನಾಡಿಸಲಾಗುತ್ತಿರಲಿಲ್ಲ. ಅಂದು ಮೋಡ ಕವಿದ ವಾತಾವರಣ, ಮಳೆ ಬರುವ ಎಲ್ಲ ಸೂಚನೆಗಳು ಇತ್ತು. ಅದು ನನ್ನ ಬಾಳಲ್ಲಿ ಮರೆಯಲಾಗದ ಮಧುರ ದಿನವಾಗಿತ್ತು. ಏಕೆಂದರೆ ಸೌಮ್ಯಾಳಿಗೆ ನನ್ನ ಮನದ ಮಾತನ್ನು ಹೇಳಲು ನಾನು ತಯಾರಿದ್ದೆ. ಅಂದು ಚಿತ್ರಕಲಾ ಪ್ರದರ್ಶನದ ಕೊನೆಯ ದಿನ. ಅವಳು ಒಳಗೆ ಬಂದವಳೆ ಸುತ್ತಲೂ ನೋಡುತ್ತಾ ನಾನು ಕಂಡಿಲ್ಲವೆಂದು ಸಮಾಧಾನವಾಗಿ ಕುಳಿತಿದ್ದನ್ನು ದೂರದಿಂದ ಗಮನಿಸಿದೆ. ದೂರದಿಂದ ಅವಳನ್ನೇ ನೋಡುತ್ತಾ ನಾನು ಕಳೆದು ಹೋದೆ. ಇವಳು ಎಲ್ಲರಂತಲ್ಲ, ಇವಳಲ್ಲಿ ಏನೋ ವಿಶೇಷವಿದೆ. ಮೌನವೇ ಇವಳಿಗೆ ಭೂಷಣ. ಮೃದು ಮಾತು, ಸಂಕೋಚ ಸ್ವಭಾವದ ಸೌಮ್ಯಳು ನನ್ನಿಂದ ದೂರ ಹೋದಷ್ಟು ಅವಳಿಗೆ ಹತ್ತಿರವಾಗಬೇಕೆಂಬ ಹುಚ್ಚು ನನ್ನಲ್ಲಿ ಹೆಚ್ಚಾಗುತ್ತಿತ್ತು. ಅಂದು ಅವಳಿಗಾಗಿ ಬೆಳಗಿನಿಂದ ಸಂಜೆಯವರೆಗೂ ಅಲ್ಲೇ ಕಾದು ನಿಂತಿದ್ದೆ. ಸಂಜೆ ಹೊರಡಲು ಅಣಿಯಾದ ಅವಳನ್ನು ತಡೆದು, ದಯವಿಟ್ಟು 1 ನಿಮಿಷ ನಿಲ್ಲಿ, ನಿಮ್ಮ ಜೊತೆ ಮಾತನಾಡಬೇಕು ಎಂದೆ. ಅವಳು ನೆಲವನ್ನೇ ನೋಡುತ್ತಾ ನಿಂತುಕೊಂಡಳು. ನಿಮ್ಮ ಸ್ನೇಹಿತೆ ಸಂಗೀತಾಳಿಂದ ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ನಿಮಗೆ ಯಾರೂ ಇಲ್ಲ. ಈಗ ನೀವು ಅನಾಥಾಶ್ರಮದಲ್ಲಿ ಇರುವುದು ನನಗೂ ಗೊತ್ತು. ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಪೇಂಟಿಂಗ್ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೀರಾ. ಒಂಟಿಯಾಗಿ ಇದ್ದರೂ ಧೈರ್ಯ ಸ್ವಲ್ಪ ಕಮ್ಮಿನೇ. ಸೂಕ್ಷ್ಮ ಮನಸ್ಸು ನಿಮ್ಮದು. ಅಂದು ನಿಮ್ಮ ಮನಸ್ಸಿಗೆ ನೋವು ಆಗುವಂತೆ ಮಾತನಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿದೆ. ನಾನು 2 ದಿನದಲ್ಲಿ ಅವಳ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿದುಕೊಂಡದ್ದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಸಂಕೋಚದಿಂದ ತಲೆ ತಗ್ಗಿಸಿಕೊಂಡೇ ಎಲ್ಲವನ್ನೂ ಕೇಳುತ್ತಿದ್ದವಳು, ನನಗೇನು ಬೇಸರವಿಲ್ಲ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿ ಹೊರಡಲು ಹೋದವಳ ಕೈ ಹಿಡಿದು ಧೈರ್ಯ ಮಾಡಿ ಮನದಾಳದ ಮಾತು ಅವಳಲ್ಲಿ ಹೇಳಿಯೇ ಬಿಟ್ಟೆ. ಐ ಲವ್ ಯು ಸೌಮ್ಯ. ಎಲ್ಲರಂತೆ ನಾನು ಚಂದಿರನನ್ನು ತಂದುಕೊಡುವೆನೆಂದು, ನನ್ನ ಪ್ರಾಣ ಕೊಡುವೆನೆಂದು ಹೇಳುವುದಿಲ್ಲ. ಆದರೆ ನಿನ್ನ ಹಸನ್ಮುಖದ ಹಿಂದೆ ಒಂದು ನೋವಿನ ಮುಖವನ್ನು ನಾ ಕಂಡೆ. ಹೊಳಪು ತುಂಬಿರುವ ನಿನ್ನ ಕಣ್ಣಿನ ಆಳದಲ್ಲಿ ಏನೋ ಒಂದು ದುಃಖವನ್ನು ನಾ ಕಂಡೆ. ನನ್ನ ಕೈ ಹಿಡಿದರೆ ಆ ದುಃಖವನ್ನು ಖುಷಿಯಾಗಿ ಬದಲಾಯಿಸಬಲ್ಲ ಶಕ್ತಿ ಹಾಗೂ ನಂಬಿಕೆ ನನ್ನ ಪ್ರೀತಿಯಲ್ಲಿ ಇದೆ ಎಂದು ಮಾತ್ರ ಹೇಳಬಲ್ಲೆ ಎಂದು ಹೇಳಿ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲೇ ಜೋರಾಗಿ ಮಳೆ ಸುರಿಯಲು ಶುರುವಾಗಿತ್ತು. ಮಳೆಯಲ್ಲೇ ನಡುರಸ್ತೆಯಲ್ಲಿ ಕಣ್ತುಂಬಿಕೊಂಡು ತಲೆ ಎತ್ತಿ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಬೆಸೆದ ಕೈಯನ್ನು ಇನ್ನೂ ಗಟ್ಟಿಯಾಗಿ ಬೆಸೆದ ಅವಳ ಕೈಗಳು ನನ್ನ ಪ್ರಶ್ನೆಗೆ ಉತ್ತರವೇನೆಂಬುದು ಸೂಚಿಸುತ್ತಿತ್ತು. ಹೀಗೆ ಶುರುವಾದ ಪ್ರೀತಿ ಮುಂದುವರೆದು ಮಧ್ಯ ಬಿರುಕುಗೊಂಡು ಬೇರೆ ಬೇರೆಯಾಗಿ ಕೆಲವೇ ತಿಂಗಳಲ್ಲಿ ಅವಳು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಳು ಎಂದು ತಿಳಿದಾಗ ಮನಸ್ಸು ಚಿತ್ರವಾಗಿತ್ತು. ಸೌಮ್ಯಳ ಆಲೋಚನೆಯಲ್ಲಿ ಮುಳುಗಿದ್ದ ರಾಹುಲ್ ಫೋನ್ ರಿಂಗ್ ಆದಾಗ ವಾಸ್ತವಕ್ಕೆ ಬಂದ. ಅತ್ತ ಕಡೆಯಿಂದ ಮಾತನಾಡಿದ್ದ ಮನೋವೈದ್ಯ ಶಾಲಿನಿ, ಐ ರಾಹುಲ್, ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳುವುದೇ ಮರೆತೆ. ಒಮ್ಮೆ ಸಿರಿ ನನ್ನಲ್ಲಿ ಡೈರಿ ಬರೆಯುವ ಹವ್ಯಾಸವಿದೆ ಎಂದು ಹೇಳಿದ್ದುಂಟು. ಸಿರಿಳ ಡೈರಿಯಿಂದ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಗಬಹುದು ಎಂದರು. ಅವರಿಗೆ ಧನ್ಯವಾದ ತಿಳಿಸಿದ ರಾಹುಲ್ ಕಾಲ್ ಕಟ್ ಮಾಡಿದ. ಸಿರಿ ಡೈರಿ ಬರೆದಿದ್ದನ್ನು ಅವನು ಎಂದಿಗೂ ಗಮನಿಸಿ ಇರಲಿಲ್ಲ. ಆದರೂ ಒಮ್ಮೆ ಹುಡುಕಲು ಪ್ರಯತ್ನ ಮಾಡೋಣವೆಂದು ಮನೆ ಕಡೆ ಹೊರಟನು. ಬಾಗಿಲು ತೆರೆದ ರಾಹುಲ್ ತಾಯಿ ಸಾವಿತ್ರಮ್ಮ ದಣಿದಂತೆ ಕಂಡ ಮಗನನ್ನು ನೋಡಿ ಬೇಸರವಾದರೂ ತೋರಿಸಿಕೊಳ್ಳದೆ ಅವನಿಗೆ ಫ್ರೆಶ್ ಆಗಲು ಹೇಳಿ ಕಾಫಿ ಮಾಡಲು ಹೊಳಹೋದರು. ಕಾಫಿ ಒಲೆ ಮೇಲೆ ಕುದಿಯುವಂತೆ ಸಾವಿತ್ರಮ್ಮ ಅವರ ಮನಸ್ಸು ಕೂಡ ಕುದಿಯುತ್ತಿತ್ತು. ನನ್ನ ಮಗನ ಬಾಳು ಈ ರೀತಿ ಏಕೆ ಆಯಿತು? ಕೆಲಸ ಕಾರ್ಯ ಬಿಟ್ಟು ಆಸ್ಪತ್ರೆ ಅಲೆಯುವುದು ನೋಡಲು ನನಗೆ ಆಗುವುದಿಲ್ಲವೆಂದು ನೊಂದುಕೊಳ್ಳುತ್ತಿದ್ದರು. ರೂಮ್ನ ಒಳಗೆ ಹೋದ ರಾಹುಲ್ ಸಿರಿ ಎಚ್ಚರವಾಗಿರುವುದು ಕಂಡು ಈಗ ಡೈರಿ ಹುಡುಕುವುದಕ್ಕೆ ಸರಿಯಾದ ಸಮಯವಿಲ್ಲವೆಂದು ಮಗುವನ್ನು ಮುದ್ದಾಡಿ ಸಿರಿಲ ಜೊತೆ ಮಾತನಾಡುತ್ತಾ ಸ್ವಲ್ಪ ಸಮಯ ಕಳೆದು ಹೊರಬಂದ. ಅಷ್ಟರಲ್ಲಿ ಕಾಫಿ ತಂದ ತಾಯಿಯೋ ಕಾಫಿ ಕುಡಿದ ಮೇಲೆ ಹತ್ತಿರವೇ ಇದ್ದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ದೇವರ ದರ್ಶನ ಪಡೆದ ಮೇಲೆ ಸಾವಿತ್ರಮ್ಮ ರಾಹುಲ್ ಜೊತೆ ಮಾತನಾಡಬೇಕು ಎಂದಾಗ ದೇವಸ್ಥಾನದಲ್ಲಿ ಇಬ್ಬರು ಕುಳಿತರು. ಸೊಸೆಯ ಮೇಲೆ ಬೇಸರದಲ್ಲೇ ಇದ್ದ ಸಾವಿತ್ರಮ್ಮ, ಇಲ್ಲಿ ಏನು ನಡೆಯುತ್ತಿದೆ ಎಂಬುದು ನನಗೆ ತಿಳಿಯುತ್ತಿಲ್ಲ.
ಈ ಡಿಪ್ರೆಷನ್, ಹಾಳು ಮೂಳು ಎಲ್ಲ ನನಗೆ ಅರ್ಥವಾಗುವುದಿಲ್ಲ. ಆದರೆ ನಿನ್ನನ್ನು ಈ ರೀತಿ ನೋಡಲು ನನಗೆ ಕಷ್ಟವಾಗುತ್ತಿದೆ. ಅವಳ ಹೆತ್ತವರು ಮದುವೆಯಾದಾಗಿನಿಂದ ಇತ್ತ ಕಡೆ ತಲೆ ಹಾಕಿಲ್ಲ. ಇಂಥ ತಲೆನೋವನ್ನು ನಿನಗೆ ಕಟ್ಟಿ ನಿನಗೆ ಮೋಸ ಮಾಡಿಬಿಟ್ಟೆ ಎಂದು ಹೇಳಿ ಅಳಲು ಶುರು ಮಾಡಿದರು. ಅವನು ಅವರನ್ನು ಸಮಾಧಾನ ಮಾಡಲು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲಿಲ್ಲ. ಅವರು ಮಾತು ಮುಂದುವರೆಸಿದರು. ರಾಹುಲ್, ನನ್ನ ಮಾತು ಕೇಳು. ಅವಳಿಗೆ ಏನೂ ಆಗಿಲ್ಲ. ಅದು ಅಲ್ಲದೆ ಈ ಡಿಪ್ರೆಷನ್ಗೆಲ್ಲ ಪ್ರಾಣ ಹೋಗುವುದಂತೂ ಏನೂ ಆಗುವುದಿಲ್ಲ. ಆದರೆ ನೀನೀಗೆ ತಲೆ ಕೆಡಿಸಿಕೊಂಡು ಅಲೆದಾಡುತ್ತಿದ್ದರೆ ನಿನ್ನ ಆರೋಗ್ಯ ಕೆಟ್ಟು ನಿನಗೆ ಏನಾದರೂ ಎಂದು ಹೇಳಿ ಮುಗಿಸುವುದರ ಒಳಗೆ, ಡಿಪ್ರೆಷನ್ನಿಂದಲೇ ಸೌಮ್ಯ ಸೂಸೈಡ್ ಮಾಡಿಕೊಂಡದ್ದು. ಈಗ ಸಿರಿಲನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ ಅಮ್ಮ ಎಂದು ಭಾರವಾದ ಮನಸ್ಸಿಂದ ನುಡಿದ. ಅವನ ಮಾತು ಕೇಳಿ ಸಾವಿತ್ರಮ್ಮರಿಗೆ ಸಿಡಿಲು ಬಡಿದಂತಾಯಿತು. ರಾಹುಲ್, ಏನು ಹೇಳ್ತಿದೀಯಾ ಎಂದು ತಡಬಡಿಸಿದರು. ಸೌಮ್ಯಗೆ ಆಕ್ಸಿಡೆಂಟ್ ಆಗಿದ್ದು ಅಲ್ಲವೇ ಎಂದರು. ಇಲ್ಲ ಎಂದ ರಾಹುಲ್ ನಡೆದ ಎಲ್ಲ ಘಟನೆಗಳನ್ನು ಹೇಳತೊಡಗಿದ. ಸೌಮ್ಯ ಹಾಗೂ ರಾಹುಲ್ ಒಬ್ಬರನ್ನೊಬ್ಬರು ಪ್ರೀತಿಸಿದ ಮೇಲೆ ಮನೆಯವರಿಗೆ ಈ ವಿಚಾರವನ್ನು ತಿಳಿಸಿದರು. ಮೊದಮೊದಲು ಒಪ್ಪದ ಅವರು ನಂತರ ಅವಳ ಒಳ್ಳೆಯ ಗುಣಗಳನ್ನು ನೋಡಿ ಒಪ್ಪಿಕೊಂಡಿದ್ದರು. ರಾಹುಲ್ಗೆ ಕೆಲಸ ಸಿಕ್ಕಿದ ಮೇಲೆ ಮದುವೆ ಮಾಡಲಾಗುವುದು ಎಂಬ ನಿರ್ಧಾರವಾಗಿತ್ತು. ಒಮ್ಮೆ ಊರಿನಲ್ಲಿದ್ದ ರಾಹುಲ್ ತಾಯಿಗೆ ಆರೋಗ್ಯ ಸಮಸ್ಯೆಯಾದಾಗ ಅವನು ಬೆಂಗಳೂರು ಬಿಟ್ಟು ತನ್ನ ಊರಾದ ಸೋಮಪುರಕ್ಕೆ ಹೊರಟನು. ರಾಹುಲ್ ತಾಯಿಗೆ ಕಿಡ್ನಿ ಸಮಸ್ಯೆ ಆದ್ದರಿಂದ ಕೆಲವು ತಿಂಗಳು ಅವನು ಅವರ ಬಳಿಯೇ ಉಳಿದ. ಕೆಲಸವಿಲ್ಲದ ಕಾರಣ ಅವನಿಗೆ ದುಡ್ಡಿನ ಸಮಸ್ಯೆಯಾದಾಗ ಸೌಮ್ಯ ಅವನಿಗೆ ಸಹಾಯ ಮಾಡಿದ್ದಳು. ರಾಹುಲ್ ತಾಯಿಯ ಆರೋಗ್ಯ ಸುಧಾರಿಸಿದ ಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಕೆಲಸವನ್ನು ಹುಡುಕುವಾಗ ಮತ್ತೆ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗದಿದ್ದಾಗ ಅವನಿಗೆ ಧೈರ್ಯ ತುಂಬಿದವಳು ಸೌಮ್ಯಳೆ. ಒಮ್ಮೆ ಸೌಮ್ಯ ಕರೆ ಮಾಡಿ ಆರ್ಎಲ್ ಕಂಪನಿಯ ಇಂಟರ್ವ್ಯೂಗೆ ಹೋಗುವಂತೆ ರಾಹುಲ್ಗೆ ಹೇಳಿದಳು ಮತ್ತು ತಾನು ದೆಹಲಿಯಲ್ಲಿ ಏರ್ಪಡಿಸಲಾದ ದೊಡ್ಡ ಚಿತ್ರಕಲಾ ಪ್ರದರ್ಶನಕ್ಕೆ ಹೋಗುತ್ತಿರುವುದಾಗಿ ತಿಳಿಸಿದಳು. ಆದ್ದರಿಂದ ಕೆಲವು ದಿನಗಳು ಸಿಗಲು ಆಗದು ಎಂದಿದ್ದಳು. ಎಲ್ಲವೂ ಸಡನ್ ಆಗಿ ತೀರ್ಮಾನ ಆದ್ದರಿಂದ ರಾಹುಲ್ನನ್ನು ಭೇಟಿ ಮಾಡಲು ಆಗದೆ ಹೊರಟಿದ್ದಳು. ಮಾರನೇ ದಿನ ಬೆಳಗ್ಗೆ ರಾಹುಲ್ ಕಂಪನಿಗೆ ಹೋಗಿ ಇಂಟರ್ವ್ಯೂ ನೀಡಿದನು. ಕೆಲವು ದಿನಗಳು ಬಿಟ್ಟು ಕಾಲ್ ಮಾಡಲಾಗುವುದು ಎಂದು ತಿಳಿಸಿದರು. ದೆಹಲಿಗೆ ಹೋಗುತ್ತೇನೆ ಎಂದಿದ್ದ ಸೌಮ್ಯ ಒಂದು ವಾರವಾದರೂ ಕಾಲ್ ಮಾಡಿರಲಿಲ್ಲ. ಇವನ ಕಾಲ್ ಕೂಡ ರಿಸೀವ್ ಮಾಡಿರಲಿಲ್ಲ. ಬ್ಯುಸಿ ಇರಬಹುದೆಂದು ಅವನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಷ್ಟರಲ್ಲಿ ಆರ್ಎಲ್ ಕಂಪನಿಯಿಂದ ಕಾಲ್ ಬಂದಿತ್ತು. ರಾಹುಲ್ಗೆ ಕೆಲಸ ಸಿಕ್ಕಿತ್ತು. ಅವನಿಗೆ ಸ್ವರ್ಗವೇ ಧರೆಗಿಳಿದಂತೆ ಅನಿಸಿತು. ಸೌಮ್ಯಾಳಿಗೆ ಕಾಲ್ ಮಾಡಿ ಹೇಳೋಣ ಅಂದುಕೊಂಡವನು, ಇಲ್ಲ ಇನ್ನೇನೊಂದು ವಾರದಲ್ಲೇ ಅವಳು ಮರಳಿ ವಾಪಸ್ ಬಂದಾಗ ಅವಳನ್ನು ಭೇಟಿ ಮಾಡಿ ಸರ್ಪ್ರೈಸ್ ಆಗಿ ಹೇಳಬೇಕು ಎಂದುಕೊಂಡ. ಒಂದು ವಾರದ ಬಳಿಕ ಖುಷಿಯಿಂದ ಸೌಮ್ಯಾಳನ್ನು ಭೇಟಿ ಮಾಡಲು ಅನಾಥಾಶ್ರಮಕ್ಕೆ ಹೋದನು. ಆದರೆ ಅವಳು ಅಲ್ಲಿರಲಿಲ್ಲ. ಆಶ್ರಮದ ಉಸ್ತುವಾರಿ ಮಾಡುತ್ತಿದ್ದ ಗಾಯತ್ರಿ ಆಂಟಿ ಇದ್ದರು. ಇವರೇ ರಾಹುಲ್ಗೆ ಸೌಮ್ಯಾಳನ್ನು ಓಲೈಸಿಕೊಳ್ಳಲು ಸಹಾಯ ಮಾಡಿದವರು. ಅವರ ಬಳಿ ಹೋಗಿ ಸೌಮ್ಯಾಳು ದೆಹಲಿಯಿಂದ ವಾಪಸ್ ಬಂದಿಲ್ಲವೇ ಎಂದು ಕೇಳಿದಾಗ, ಯಾವ ದೆಹಲಿ, ಯಾವ ಚಿತ್ರಕಲಾ ಪ್ರದರ್ಶನ? ಅದರ ಬಗ್ಗೆ ನನಗೆ ತಿಳಿಯದು ಎಂದರು. ನಂತರ ಅಲ್ಲಿ ನಡೆದ ನಿಜವಾದ ವಿಷಯವನ್ನು ಹೇಳಿದರು. ನೀನವಳನ್ನು ಬಹಳ ಪ್ರೀತಿಸುತ್ತಿದ್ದೀಯಾ ಎಂದು ನಿನಗೆ ಸಹಾಯ ಮಾಡಿದೆ. ಆದರೆ ನಿನ್ನ ಬಳಿ ಅವಳ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳಿಲ್ಲ ರಾಹುಲ್. ಅವಳು ಅನಾಥಳಲ್ಲ. ಸೌಮ್ಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಅರುಣ್ ಹಾಗೂ ಅವರ ಪತ್ನಿ ಗಿರಿಜಾರವರ ಮಗಳು. ಬಿಸ್ನೆಸ್ ಸಲುವಾಗಿ ಅರುಣ್ ರವರು ಮನೆಯಿಂದ ದೂರವೇ ಇರುತ್ತಿದ್ದರು. ಅವರು ಅನುಮಾನದ ಮನುಷ್ಯ. ಗಿರಿಜಾರವರು ಯಾರೊಂದಿಗೂ ಸ್ವಲ್ಪ ಸಲುಗೆಯಿಂದ ಮಾತನಾಡಿದರೋ ಅವರಿಗೆ ಹಿಡಿಸುತ್ತಿರಲಿಲ್ಲ. ಪದೇ ಪದೇ ತನ್ನ ಮಡದಿಯ ಜೊತೆ ಜಗಳವಾಡುತ್ತಿದ್ದರು. ಬಹಳ ಹಿಂಸಿಸುತ್ತಿದ್ದರು. ಇದೇ ವಿಷಯವಾಗಿ ಸೌಮ್ಯ ಚಿಕ್ಕ ವಯಸ್ಸಿನವಳಾಗಿದ್ದಾಗಲೇ ತಂದೆ ತಾಯಿ ಬೇರೆಯಾಗಿದ್ದರು. ಎಲ್ಲ ವಿಷಯಗಳು ತಿಳಿದ ಮೇಲೂ ಗಿರಿಜಾಳ ತವರಿನ ಕಡೆಯವರು ಹೊಂದಿಕೊಂಡು ಹೋಗಲು ಹೇಳಿದ್ದರಿಂದ ಅವರನ್ನು ತೊರೆದು ಅನಾಥಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದರು. ತಂದೆ, ಆಸ್ತಿ, ಅಂತಸ್ತು ಎಲ್ಲವೂ ಇದ್ದು ಅನಾಥಳಂತೆ ಸೌಮ್ಯ ಇಲ್ಲಿ ಬೆಳೆಯುತ್ತಿದ್ದಳು. ಆದರೆ ಕೆಲವು ವರ್ಷಗಳಲ್ಲಿ ಗಿರಿಜಾಳು ತೀರಿಕೊಂಡ ಮೇಲೆ ಸೌಮ್ಯ ನಿಜವಾಗಿಯೂ ಅನಾಥಳಾದಳು. ಅಂದು ನೀನು ಅವಳನ್ನು ಮೊದಲು ಭೇಟಿಯಾದಾಗ ಅವಳು ಬರೆದಿದ್ದ ಚಿತ್ರಕಲೆ ಅವರ ತಾಯಿಯ ಜೀವನದೇ ಆಗಿದ್ದ. ಹಾಗಾಗಿ ಅವಳು ಅಂದು ಮನಸ್ಸಿಗೆ ಬೇಸರ ಮಾಡಿಕೊಂಡದ್ದು. ಮಡದಿ ಮಗಳು ತೊರೆದ ಮೇಲೆ ಅರುಣ್ ರವರು ಮತ್ತೊಬ್ಬಳನ್ನು ಮದುವೆಯಾದರು.
ಆದರೆ ಆಸ್ತಿಗಾಗಿ ಮದುವೆಯಾದ ಎರಡನೇ ಹೆಂಡತಿ ಅವರ ಬದುಕನ್ನೇ ನರಕ ಮಾಡಿದ್ದಳು. ತನ್ನ ತಪ್ಪಿನ ಅರಿವಾದ ಅವರು ತನ್ನ ಆಸ್ತಿಯನ್ನೆಲ್ಲ ಸೌಮ್ಯಾಳ ಹೆಸರಿಗೆ ಬರೆದಿದ್ದರು. ಅಂದಿನಿಂದಲೇ ಸೌಮ್ಯಾಳನ್ನು ಹುಡುಕುತ್ತಿದ್ದರು ಎಂಬುದು ಈಗ ನಮಗೆ ತಿಳಿಯಿತು. ನೀನು ಊರಿಗೆ ಹೊರಟ ಸಮಯ ಹೇಗೂ ಸೌಮ್ಯಾಳನ್ನು ಪತ್ತೆ ಹಚ್ಚಿದ ಅವರು ತಮ್ಮೊಡನೆ ಅವಳನ್ನು ಕರೆದುಕೊಂಡು ಹೋಗಿದ್ದಾರೆ. ಅದೇ ಕೊನೆ, ಮತ್ತೆ ಭೇಟಿಯಾಗಲಿಲ್ಲ ಎಂದರು. ಇದನ್ನೆಲ್ಲ ಕೇಳಿದ ರಾಹುಲ್ ಶಾಕ್ ಆಗಿ ಅಲ್ಲೇ ಕುಸಿದು ಬಿದ್ದೆನು. ಅವನನ್ನು ಸಮಾಧಾನ ಮಾಡಿದ ಗಾಯತ್ರಿ ಆಂಟಿ, ನೀನು ಸೌಮ್ಯಾಳನ್ನು ಮರೆಯುವುದೇ ಒಳ್ಳೆಯದು ಎಂದು ಹೇಳಿದರು. ಏಕೆಂದರೆ ನೀನು ಇಲ್ಲದ ಸಮಯ ಅವಳು ವಿಜಯ್ ಎಂಬ ಹುಡುಗನ ಜೊತೆ ಓಡಾಡುತ್ತಿದ್ದಳು. ಈಗ ಅವಳು ಅವನನ್ನು ಮದುವೆಯಾಗುವ ನಿರ್ಧಾರ ಮಾಡಿಯಾಗಿದೆ ಎಂಬ ಮಾಹಿತಿ ಅವಳ ಸ್ನೇಹಿತೆ ಸಂಗೀತಾಳಿಂದ ತಿಳಿಯಿತು ಎಂದರು. ಇದನ್ನು ಕೇಳಿ ಅವನಿಗೆ ಅಲ್ಲಿ ನಿಲ್ಲಲಾಗದೆ ಹೊರಟನು. ಅವನಲ್ಲಿ ಕೋಪ, ಆವೇಶ, ರೋಷ ಉಕ್ಕಿ ಬರುತ್ತಿತ್ತು. ನನ್ನ ಸೌಮ್ಯ ನನಗೆ ಮೋಸವೆಸಗಿದಳ. ಅವನಿಗೆ ನಂಬಲು ಆಗುತ್ತಿರಲಿಲ್ಲ. ಆಸ್ತಿ ಅಂತಸ್ತು ಬಂದ ಮೇಲೆ ಸೌಮ್ಯ ತನ್ನನ್ನು ತರದಳೆ. ಅದಕ್ಕಾಗಿಯೇ ಏನೋ ಒಂದು ನೆಪ ಹೇಳಿ ನಾನು ಊರಿಂದ ತಿರುಗಿದ ಮೇಲೆ ಭೇಟಿಯಾಗಲಿಲ್ಲವೇ? ಏನೊಂದು ತಿಳಿಯದೆ ರಾಹುಲ್ ಕುಗ್ಗಿ ಹೋಗಿದ್ದೆನು. ತಡ ಮಾಡದೆ ಸಂಗೀತಾಳಿಗೆ ಕಾಲ್ ಮಾಡಿದಾಗ ಅವಳು ಸೌಮ್ಯಾಳ ಮದುವೆ ವಿಜಯ್ ಜೊತೆ ನಿಶ್ಚಯವಾಗಿದೆ, ಹಾಗಾಗಿ ಮತ್ತೊಮ್ಮೆ ಸಂಪರ್ಕ ಮಾಡಿ ತೊಂದರೆ ಮಾಡಬೇಡ ಎಂದು ಸೌಮ್ಯಾಳೆ ನಿನಗೆ ತಿಳಿಸುವಂತೆ ಹೇಳಿದ್ದಾಳೆ ಎಂದು ಕಾಲ್ ಕಟ್ ಮಾಡಿದಳು. ತನ್ನ ಮನದಲ್ಲಿ ಸೌಮ್ಯಾಳ ಮೇಲೆ ಇದ್ದ ಅಗಾಧವಾದ ಪ್ರೀತಿಯು ಈಗ ದ್ವೇಷವಾಗಿ ತಿರುಗಿದ್ದು. ರಾಹುಲ್ ಒಳಗೊಳಗೆ ನೋವಿನಲ್ಲಿ ಕುದಿಯುತ್ತಿದ್ದ. ಕೆಲವು ದಿನಗಳ ಬಳಿಕ ಸೌಮ್ಯ ರಾಹುಲ್ಗೆ ಕಾಲ್ ಮಾಡಿದ್ದಳು. ಕಾಲ್ ಸ್ವೀಕರಿಸಿದ ರಾಹುಲ್ಗೆ ಸೌಮ್ಯ ತಾನು ಬೆಂಗಳೂರಿಗೆ ಬಂದಿರುವುದಾಗಿ ಒಮ್ಮೆ ತನ್ನನ್ನು ಭೇಟಿ ಮಾಡು ಎಂದು ಹೇಳಿದಳು. ಇದನ್ನು ಕೇಳಿದ ರಾಹುಲ್ ಕೋಪದಲ್ಲಿ ಕೆಂಡಾಮಂಡಲವಾದ. ಕೋಪದಲ್ಲಿದ್ದ ಅವನು ತನ್ನ ಮೇಲಿನ ಹಿಡಿತವನ್ನೇ ಕಳೆದುಕೊಂಡಿದ್ದ. ನಿನ್ನ ತಾಯಿಯಂತೆ ನಿನ್ನ ನಡತೆಯೂ ಸರಿ ಇಲ್ಲ, ಹಾಗಾಗಿ ತನಗೆ ವಂಚನೆ ಮಾಡಿರುವುದಾಗಿ ವಿಷ ಕಾರಿದ. ಇದನ್ನು ಕೇಳಿದ್ದ ಸೌಮ್ಯ ಆಘಾತಕ್ಕೊಳಗಾದಳು. ಅವಳ ಮನಸ್ಸು ಬಹಳಾನೇ ನೊಂದಿದ್ದು. ಅವಳು ಕಾರ್ ಡ್ರೈವಿಂಗ್ ಮಾಡುತ್ತಾ ಹೇಳಿದ್ದಳು, ಕೊನೆಯ ಬಾರಿ ನಿನ್ನ ಜೊತೆ ಮಾತನಾಡುವ ಸಲುವಾಗಿ ಕಾಲ್ ಮಾಡಿದೆ. ತಿಂಗಳುಗಳಿಂದ ಒಳಗೊಳಗೆ ಬಹಳ ನೊಂದಿದ್ದೇನೆ. ನಮ್ಮವರೇ ನಮಗೆ ಮೋಸ ಮಾಡಿದಾಗ ಬದುಕಿನ ಎಲ್ಲ ದ್ವಾರಗಳು ಮುಚ್ಚಿದಂತಾಗುತ್ತದೆ. ಸಾಯುವ ಮುನ್ನ ಒಂದೇ ಒಂದು ಬಾರಿ ನಿನ್ನನ್ನು ನೋಡುವ ಆಸೆಯಾಗಿತ್ತು. ಆದರೆ ನಿನ್ನ ಈ ಮಾತನ್ನು ಕೇಳಿದ ಮೇಲೆ ಬದುಕಬೇಕೆಂಬ ಎಲ್ಲ ಆಸೆಗಳು ಸತ್ತಿದೆ. ನಿನ್ನನ್ನು ಬಿಟ್ಟು ಹೋಗುತ್ತಿರುವೆ ರಾಹುಲ್. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದು ಅವನು ಏನನ್ನು ಹೇಳುವ ಮೊದಲೇ ದೊಡ್ಡ ಶಬ್ದವೊಂದು ಅಷ್ಟೇ ಕೇಳಿಸಿತು. ಅವಳು ಎದುರು ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದಳು. ಸ್ಥಳೀಯರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಹೀಗೂ ಅವಳು ಇದ್ದ ಆಸ್ಪತ್ರೆಯ ಬಗ್ಗೆ ತಿಳಿದುಕೊಂಡು ಅವಳನ್ನು ನೋಡಲು ಹೊರಟೆ. ಅಲ್ಲಿ ಒಬ್ಬ ವ್ಯಕ್ತಿ ಅಳುತ್ತಾ ಕುಳಿತಿರುವುದು ಕಂಡೆ. ಅವಳ ತಂದೆ ಇರಬೇಕು ಎಂದು ಅವರಿಗೆ ಕಾಣದ ಹಾಗೆ ಮರೆಯಲ್ಲೇ ನಿಂತೆ. ಡಾಕ್ಟರ್ ಅವರ ಬಳಿ ಬಂದು, ಐ ಆಮ್ ಸಾರಿ ಅರುಣ್, ಸೌಮ್ಯ ಬದುಕುಳಿಯಲಿಲ್ಲ ಎಂದರು. ನನಗೆ ನಿಂತ ನೆಲವೇ ಕುಸಿಯುವಂತಾಯಿತು. ಡಾಕ್ಟರ್ ಸೌಮ್ಯಾಳ ತಂದೆಗೆ ಅವಳು ಮೊದಲಿನಿಂದಲೂ ಡಿಪ್ರೆಷನ್ನಿಂದ ಬಳಲುತ್ತಿದ್ದಳು. ಇತ್ತೀಚೆಗೆ ತುಂಬಾನೇ ಡಿಸ್ಟರ್ಬ್ ಆದಂತೆ ಕಾಣುತ್ತಿದ್ದಳು. ನೀವವಳನ್ನು ತುಂಬ ಕಾಳಜಿ ವಹಿಸಿ ನೋಡಿಕೊಳ್ಳಬೇಕಿತ್ತು ಎಂದು ಹೇಳಿದರು. ತನ್ನ ಬಾಲ್ಯದಲ್ಲಿ ನಡೆದ ಘಟನೆಗಳಿಂದ ಅವಳು ಡಿಪ್ರೆಷನ್ಗೆ ಒಳಗಾಗಿ ಅವಳಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿತ್ತು ಎಂಬ ವಿಷಯ ನನಗೆ ಆಗಲೇ ತಿಳಿದಿದ್ದು. ಎಲ್ಲರೂ ಅವಳು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾಳೆ ಎಂದುಕೊಂಡಿದ್ದರು. ಆದರೆ ಸತ್ಯ ನನಗಷ್ಟೇ ಗೊತ್ತಿತ್ತು. ಅವಳನ್ನು ನಾನು ಮೊದಲು ಭೇಟಿಯಾದಾಗಲೂ ಅವಳ ಕಣ್ಣುಗಳಲ್ಲಿ ಏನೋ ನೋವಿದೆ ಎಂಬುದು ನನಗೆ ಯಾವಾಗಲೂ ಅನಿಸುತ್ತಿತ್ತು. ಆದರೆ ಅವಳು ಡಿಪ್ರೆಷನ್ನಲ್ಲಿ ಇದ್ದಾಳೆ ಎಂದು ಗುರುತಿಸಲು ನಾನು ಸೋತಿದ್ದೆ. ಅವಳು ಸೂಸೈಡ್ ಮಾಡಿಕೊಳ್ಳುವ ಮುನ್ನ ನನ್ನನ್ನು ಭೇಟಿಯಾಗಿ ಏನನ್ನು ಹೇಳಬೇಕೆಂದಿದ್ದಳು. ಆದರೆ ನನ್ನ ಕೋಪದ ಕಾರಣ ಆಡಿದ ಒಂದು ಮಾತು ಅವಳ ಪ್ರಾಣವನ್ನೇ ಕಸಿದಿತ್ತು. ಅಂದು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಕಳೆದುಕೊಂಡೆ. ಆದರೆ ಈಗ ಮತ್ತೆ ಅದು ಪುನರಾವರ್ತನೆ ಆಗಲು ನಾನು ಬಿಡುವುದಿಲ್ಲ ಎಂದೆನು. ಇದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಸಾವಿತ್ರಮ್ಮನವರು, ಅಯ್ಯೋ ರಾಹುಲ್, ಎಂಥ ಕೆಲಸ ಮಾಡಿದೆ, ಇದನ್ನೆಲ್ಲ ನನಗೆ ಮೊದಲು ಯಾಕೆ ಹೇಳಲಿಲ್ಲ? ಇಷ್ಟೊಂದು ನೋವು ಮನದಲ್ಲಿ ಇಟ್ಟುಕೊಂಡು ಹೇಗೆ ಇದ್ದಪ್ಪ ಎಂದು ಅಳಲು ಶುರು ಮಾಡಿದರು. ನಂತರ ಏನನ್ನೋ ನೆನೆಸಿಕೊಂಡ ಅವರು, ಹೌದು ರಾಹುಲ್, ಅಂದವಳು ನಿನ್ನನ್ನು ಭೇಟಿ ಮಾಡಲು ಮನೆಗೆ ಬಂದಿದ್ದಳು. ಆದರೆ ನೀನು ಆಫೀಸ್ಗೆ ಹೊರಟ ವಿಷಯ ಕೇಳಿ ಕಾರ್ ತೆಗೆದುಕೊಂಡು ನಿನ್ನನ್ನು ಭೇಟಿಯಾಗಲು ಹೊರಟಳು. ಅವಳು ಮನೆಗೆ ಬಂದಾಗ ಒಂದು ಬಾಕ್ಸನ್ನು ಕೊಟ್ಟಿದ್ದಳು. ಆದರೆ ಅಂದೇ ಅವಳು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡ ಮೇಲೆ ನೀನು ಬಹಳಾನೇ ಕುಗ್ಗಿ ಹೋಗಿದ್ದೆ.
ಮತ್ತೆ ಅವಳ ನೆನಪು ಮಾಡಬಾರದೆಂದು ನಾನೇ ಬಾಕ್ಸನ್ನು ಬಚ್ಚಿಟ್ಟಿದ್ದೆ ಎಂದರು. ತಡ ಮಾಡದೆ ಇಬ್ಬರು ಮನೆಗೆ ಹೊರಟರು. ಮನೆಯವರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ರಾಹುಲ್ಗೆ ಅವನ ತಾಯಿ ಬಾಕ್ಸ್ ಕೊಟ್ಟರು. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಒಂದು ಸಿಡಿ ಇತ್ತು ಮತ್ತು ಒಂದು ಚಿತ್ರಕಲೆ ಇತ್ತು. ತನ್ನ ಲ್ಯಾಪ್ಟಾಪ್ನಲ್ಲಿ ಸಿಡಿ ಪ್ಲೇ ಮಾಡಿದಾಗ ಅದರಲ್ಲಿ ಸೌಮ್ಯಳ ಬಾಲ್ಯದ ಫೋಟೋಗಳಿದ್ದವು. ಅಷ್ಟರಲ್ಲಿ ಏನೋ ಶಬ್ದ ಆದಂತಾಗಿ ರಾಹುಲ್ ನೋಡಲು ಸೌಮ್ಯ ಎದ್ದು ಕುಳಿತಿದ್ದಳು. ಅವಳ ಬಳಿ ಹೋಗಿ ಮಾತನಾಡಿಸಿದಾಗ ತನಗೆ ಬದುಕಬೇಕೆಂಬ ಆಸೆ ಇಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ರಾಹುಲ್ ತಬ್ಬಿಬ್ಬಾದ. ಅವಳ ಕೈ ಹಿಡಿದು ಧೈರ್ಯ ತುಂಬಿದ. ಏನೇ ಕಷ್ಟ ಬಂದರೂ ಎಂದಿಗೂ ನಿನ್ನ ಜೊತೆ ನಾನಿರುವೆ. ನಿನ್ನ ಮನಸ್ಸಿನಲ್ಲಿ ಏನೇ ನೋವಿದ್ದರೂ ಮುಕ್ತವಾಗಿ ನನ್ನ ಬಳಿ ಹೇಳಬಹುದು ಎಂದನು. ಸಿರಿ ಅಳುತ್ತಾ ಅವನ ಎದೆಗೆ ಹೊರಗಿದಳು. ನಿನಗೆ ಯಾವಾಗ ಹೇಳಬೇಕು ಎಂದು ಅನಿಸುತ್ತದೆ ಆಗಲೇ ಹೇಳು ಎಂದು ಹೇಳಿ ಸಮಾಧಾನ ಮಾಡಿ ಮಲಗಿಸಿದನು. ನಂತರ ಲೈಟ್ ಆಫ್ ಮಾಡಲು ಹೋದಾಗ ಟೇಬಲ್ ಮೇಲೆ ಒಂದು ಕಾಗದ ಅವನ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆತ್ತಿಕೊಂಡಾಗ ಅವನಿಗೆ ಆಘಾತವಾಗಿತ್ತು. ಅದು ಸಿರಿ ಬಿಡಿಸಿದ ಚಿತ್ರವಾಗಿತ್ತು. ಆ ಚಿತ್ರವು ಸೌಮ್ಯಳ ಬಾಕ್ಸ್ನಲ್ಲಿದ್ದ ಅದೇ ಚಿತ್ರವನ್ನು ಹೋಲುತ್ತಿದ್ದು ಅವನಿಗೆ ಕೈಕಾಲು ನಡುಗುವಂತಾಗಿ ತಲೆ ತಿರುಗುವಂತಾಯಿತು. ಈ ಚಿತ್ರವನ್ನು ಸಿರಿಲು ಹೇಗೆ ಬಿಡಿಸಿದಳು ಎಂಬುದು ಅವನಿಗೆ ತಿಳಿಯದಂತೆ ಆಯಿತು. ಬೆಂಗಳೂರಿನಲ್ಲಿ ಇದ್ದ ಸೌಮ್ಯಳಿಗೂ ಮಲ್ಲಿಗೆಪುರದಲ್ಲಿದ್ದ ಸಿರಿಳಿಗೂ ಯಾವ ಸಂಬಂಧವೂ ಇರಲಿಲ್ಲ. ಆದರೆ ಇಬ್ಬರು ಬರೆದಿದ್ದ ಚಿತ್ರಕಲೆ ಮಾತ್ರ ಒಂದೇ ರೀತಿ ಇರುವುದು ರಾಹುಲ್ಗೆ ಬಿಡಿಸಲಾಗದ ಕಗ್ಗಂಟಾಗಿತ್ತು. ಸೌಮ್ಯ ತಾನು ಸಾಯುವ ಮೊದಲು ತನ್ನ ಬಾಲ್ಯದ ಚಿತ್ರಗಳಿದ್ದ ಸಿಡಿಯನ್ನು ಏಕೆ ಬಾಕ್ಸಿನಲ್ಲಿ ಇಟ್ಟು ತನಗೆ ಕೊಟ್ಟಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅದೂ ಅಲ್ಲದೆ ಸಿರಿಳ ಆರೋಗ್ಯವು ದಿನದಿಂದ ದಿನ ಹದಗೆಡುತ್ತಿತ್ತು. ಅದರಲ್ಲೂ ಇಂದು ಅವಳು ಸಾಯುವ ಮಾತನಾಡಿದ್ದರಿಂದ ರಾಹುಲ್ ತುಂಬಾನೇ ಹೆದರಿದ. ಇದಕ್ಕೆಲ್ಲ ಪರಿಹಾರವನ್ನು ಆದಷ್ಟು ಬೇಗ ಹುಡುಕುವ ಒತ್ತಡ ಅವನ ಮೇಲೆ ಹೆಚ್ಚಾಗಿತ್ತು. ತಕ್ಷಣ ಅವನಿಗೆ ಡಾಕ್ಟರ್ ಶಾಲಿನಿ ಹೇಳಿದ್ದ ಮಾತು ನೆನಪಾಯಿತು. ಸಿರಿ ಮಲಗಿದ್ದರಿಂದ ಅವಳ ಡೈರಿಯನ್ನು ಹುಡುಕಾಡಿದ. ಕಪಾಟಿನಲ್ಲಿ ಬಟ್ಟೆಗಳ ಕೆಳಗೆ ಅವನಿಗೆ ಡೈರಿ ಸಿಕ್ಕಿತು. ಅವನು ಡೈರಿಯನ್ನು ಓದಲು ಶುರು ಮಾಡಿದ. ಸಿರಿ ಬಾಲ್ಯದಿಂದ ಅನುಭವಿಸಿದ ನೋವುಗಳನ್ನು ಡೈರಿಯಲ್ಲಿ ಬರೆದಿದ್ದಳು. ಅವಳು ಬರೆದ ಎಲ್ಲ ಘಟನೆಗಳು ಅವನಿಗೆ ನಿಜವೆನಿಸುತ್ತಿತ್ತು. ಏಕೆಂದರೆ ನಿಜ ಜೀವನದಲ್ಲೂ ಅವನು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದ. ತನ್ನ ಹಾಗೂ ತನ್ನ ಅಕ್ಕನ ಲಾಲನೆ ಪಾಲನೆಯಲ್ಲಿ ಇದ್ದ ವ್ಯತ್ಯಾಸ ಅವನಿಗೆ ತಿಳಿದಿತ್ತು. ಸಿರಿಳ ಬಾಲ್ಯದ ಘಟನೆಗಳ ಬಗ್ಗೆ ಓದಿದ ರಾಹುಲ್ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ನಂತರದ ಪುಟಗಳಲ್ಲಿ ಸಿರಿ ತನ್ನ ಕಾಲೇಜಿನ ದಿನಗಳ ಬಗ್ಗೆ ಹಾಗೂ ಅವಳು ಚೆನ್ನಾಗಿ ಓದಿ ಅಧಿಕಾರವನ್ನು ಪಡೆದು ತನ್ನಂತೆ ನರಳುತ್ತಿರುವ ಹೆಣ್ಣು ಮಕ್ಕಳಿಗೆ ಆಸರೆಯಾಗಬೇಕೆಂಬ ಆಸೆಯನ್ನು ಡೈರಿಯಲ್ಲಿ ಬರೆದಿದ್ದಳು. ಆದರೆ ನಂತರದ ಪುಟವನ್ನು ತಿರುವಿದ ರಾಹುಲ್ ಒಂದು ಕ್ಷಣ ದಿಗ್ಭ್ರಮೆಗೊಂಡ. ಹೃದಯಾಕಾರ ಬರೆದು ಅದರ ಒಳಗೆ ಆರ್ ಎಂಬ ಅಕ್ಷರ ಬರೆದು ಪ್ರಶ್ನಾರ್ಥಕವನ್ನು ಬರೆದಿದ್ದಳು ಸಿರಿ. ಇದನ್ನು ಕಂಡ ರಾಹುಲ್ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿದವು. ಆರ್ ಎಂದರೆ ಡಾಕ್ಟರ್ ಶಾಲಿನಿ ಹೇಳಿದಂತೆ ಸಿರಿ ಸೆಕೆಂಡ್ PUC ಓದುವಾಗ ಅವಳನ್ನು ಪ್ರೀತಿಸುವಂತೆ ಕಾಟ ಕೊಡುತ್ತಿದ್ದ ರಿತ್ವಿಕ್ನ ಬಗ್ಗೆ ಇರಬಹುದಾ? ಆದರೆ ಇಲ್ಲಿ ಸಿರಿ ಹೃದಯಾಕಾರ ಬರೆದು ಅದರಲ್ಲಿ ಆರ್ ಎಂಬ ಅಕ್ಷರ ಬರೆದದ್ದನ್ನು ಕಂಡರೆ ಸಿರಿಳು ರಿತ್ವಿಕ್ನನ್ನು ಪ್ರೀತಿಸುತ್ತಿದ್ದಳೆ ಎಂಬ ಪ್ರಶ್ನೆ ಅವನಲ್ಲಿ ಮೂಡಿತು. ಅದಕ್ಕಾಗಿಯೇ ಸಿರಿಳ ಸ್ನೇಹಿತೆ ವಂದಿತಾ ಇದರ ಬಗ್ಗೆ ಏನನ್ನೂ ಮಾತನಾಡಲಿಲ್ಲವೇ? ಯಾಕೋ ಅವನಿಗೆ ಮುಂದೆ ಓದಬೇಕು ಅನಿಸಲಿಲ್ಲ. ಡೈರಿಯನ್ನು ಮುಚ್ಚಿಟ್ಟ. ನಂತರ ತನ್ನ ಹಾಗೂ ಸಿರಿಳ ಭೇಟಿ ಹೇಗೆ ಆಯಿತು ಎಂಬುದು ನೆನೆಯತೊಡಗಿದ. ಸೌಮ್ಯಳನ್ನು ಕಳೆದುಕೊಂಡ ಮೇಲೆ ರಾಹುಲ್ ತುಂಬಾನೇ ಕುಗ್ಗಿದ್ದ. ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕ ಮೇಲೆ ತನ್ನ ತಂದೆ ತಾಯಿಯನ್ನು ತನ್ನ ಬಳಿಯೇ ಉಳಿಸಿಕೊಂಡ ರಾಹುಲ್ ಅವರನ್ನು ತುಂಬ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ತಂದೆ ತಾಯಿಯು ಮದುವೆ ವಿಷಯ ಪ್ರಸ್ತಾಪ ಮಾಡಿದರೆ ಕೆಂಡಾಮಂಡಲವಾಗುತ್ತಿದ್ದ. ಅವನ ಹಾಗೂ ಸೌಮ್ಯಳ ಪ್ರೀತಿಯ ಬಗ್ಗೆ ಅರಿವಿದ್ದ ರಾಹುಲ್ ತಂದೆ ತಾಯಿ ಕೆಲವು ವರ್ಷ ಇದರ ಬಗ್ಗೆ ಮಾತನಾಡುವುದು ಬೇಡವೆಂದು ಸುಮ್ಮನಿದ್ದರು. ಆದರೆ ರಾಹುಲ್ ಸೌಮ್ಯಳನ್ನು ಬಹಳಾನೇ ಹಚ್ಚಿಕೊಂಡಿದ್ದರಿಂದ ಹೀಗೆ ಅವನನ್ನು ಬಿಟ್ಟರೆ ಮುಂದೆ ಕಷ್ಟವಾಗುವುದು ಎಂದು ಅತ್ತು ಕರೆದು ಗೋಳಾಡಿ ಹೇಗೋ ಅವನನ್ನು ಮದುವೆಯಾಗಲು ಒಪ್ಪಿಸಿದರು. ಹಲವಾರು ಹುಡುಗಿಯರನ್ನು ನೋಡಿದರೂ ಅವನು ಯಾರನ್ನೂ ಒಪ್ಪಿರಲಿಲ್ಲ. ಆಗಲೇ ಯಾರೋ ದೂರದ ಸಂಬಂಧಿಯೊಬ್ಬರು ಸಿರಿಳ ಬಗ್ಗೆ ಹೇಳಿದರು. ಮೊದಮೊದಲು ಸಿರಿ ಹಾಗೂ ರಾಹುಲ್ ವಯಸ್ಸಿನ ಅಂತರ ಹೆಚ್ಚಾಗಿರುವುದರಿಂದ ಅವನು ಒಪ್ಪಿರಲಿಲ್ಲ. ನಂತರ ಅಮ್ಮನ ಗಲಾಟೆಗಾಗಿ ಒಮ್ಮೆ ನೋಡಿಕೊಂಡು ಬರಲು ಒಪ್ಪಿಕೊಂಡಿದ್ದನು.
ಅಮ್ಮನ ಹಠಕ್ಕೆ ಮಣಿದು ಹುಡುಗಿಯನ್ನು ನೋಡಲು ಹೊರಟ ನನ್ನ ತಲೆಯಲ್ಲಿ ಹಲವಾರು ವಿಷಯಗಳು ಓಡುತ್ತಿದ್ದವು. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ಅಂದು ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಅದಕ್ಕೆ ಒಂದು ಕಾರಣವೂ ಇತ್ತು. ಆ ತಿಂಗಳ ಅದೇ ದಿನವೇ ಸೌಮ್ಯಾಳಿಗೆ ತನ್ನ ಮನದ ಮಾತನ್ನು ನಾನು ಹೇಳಿದ್ದೆ ಹಾಗೂ ಅವಳು ನನ್ನನ್ನು ಒಪ್ಪಿಕೊಂಡಿದ್ದಳು. ಆದ್ದರಿಂದ ಪ್ರತಿ ವರ್ಷವೂ ಆ ದಿನವನ್ನು ನಾವಿಬ್ಬರು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದೆವು. 4 ವರ್ಷದ ನಮ್ಮ ಪ್ರೀತಿಯು ಜನ್ಮ ಜನ್ಮದ ಪ್ರೀತಿಯಂತೆ ಅನುಬಂಧ ಬೆಸೆದಿತ್ತು. ಆದರೆ ಈಗ ಸೌಮ್ಯ ನನ್ನನ್ನು ಅಗಲಿ 3 ವರ್ಷವಾಗಿದೆ. ಅವಳು ನನ್ನನ್ನು ಅಗಲಿದ ಮೇಲೆ ಈ ವಿಶೇಷವಾದ ದಿನವು ನನ್ನನ್ನು ಬಹಳವಾಗಿ ಕಾಡಿಸುತ್ತಿತ್ತು. ಹಾಗಾಗಿ ಅಂದು ನಾನು ಹುಡುಗಿ ನೋಡಲು ಆಗುವುದಿಲ್ಲ ಎಂದು ಅಮ್ಮನಿಗೆ ಎಷ್ಟು ಹೇಳಿದರೂ ಅವರು ಒಪ್ಪಲಿಲ್ಲ. ಅಂದು ಒಳ್ಳೆಯ ದಿನ ಹಾಗೂ ಒಳ್ಳೆಯ ಸಮಯವಾದ್ದರಿಂದ ಅಂದೇ ಹುಡುಗಿ ನೋಡಲು ಹೋಗಬೇಕೆಂದು ಹಠ ಹಿಡಿದರು. ಒಲ್ಲದ ಮನಸ್ಸಿನಲ್ಲಿ ನಾನು ಹುಡುಗಿ ನೋಡಲು ಹೊರಟೆ. ಕಾರಿನಲ್ಲಿ ಕುಳಿತ ಅಮ್ಮ ಸಿರಿಲಮ್ಮನಿಗೆ ಕಾಲ್ ಮಾಡಿ ದಿಢೀರನೆ ಹುಡುಗಿ ನೋಡಲು ಹೊರಟಿದ್ದಾಗಿ, ಗಾಬರಿಯಾಗದೆ ಹುಡುಗಿಯನ್ನು ಸಾಧಾರಣವಾಗಿ ರೆಡಿ ಮಾಡಿಸಿದರೆ ಸಾಕು ಎಂದು ಹೇಳುತ್ತಿದ್ದರು. ಅಂದು ಅಮ್ಮ ಬಹಳನೇ ಖುಷಿಯಲ್ಲಿದ್ದರು. ನನ್ನಿಂದ ಇವರೆಲ್ಲರ ಮನಸ್ಸಿಗೆ ಬೇಸರವಾಗುವುದು ಬೇಡವೆಂದು ಬೇಗನೆ ಯಾರಾದರೂ ಹುಡುಗಿಯನ್ನು ಒಪ್ಪಿಕೊಳ್ಳಬೇಕು ಎಂಬ ಚಿಂತೆ ನನ್ನ ತಲೆಯಲ್ಲಿ ಇತ್ತು. ಆದರೆ ಮನಸ್ಸು ಒಪ್ಪಬೇಕಲ್ಲವೇ? ಪ್ರತಿ ಹುಡುಗಿಯರನ್ನು ನೋಡಲು ಹೋದಾಗ ಅವರ ಕಣ್ಣುಗಳಲ್ಲಿ ಭವಿಷ್ಯದ ಬಗ್ಗೆ ಅವರು ಕಾಣುತ್ತಿದ್ದ ಕನಸುಗಳನ್ನು ನೋಡಿದರೆ ನನಗೆ ಭಯವಾಗುತ್ತಿತ್ತು. ನಾನು ಸಂಪೂರ್ಣವಾಗಿ ಸೌಮ್ಯಳನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ. ಇದರ ನಡುವೆ ಮದುವೆಯಾಗಿ ಮತ್ತೊಂದು ಹೆಣ್ಣಿಗೆ ದ್ರೋಹ ಮಾಡಲು ನಾನು ಸಿದ್ಧವಿರಲಿಲ್ಲ. ಹಾಗಾಗಿ ಪ್ರತಿ ಬಾರಿಯೂ ನಾನು ಏನೋ ಒಂದು ನೆಪ ಹೇಳಿ ಯಾವ ಹುಡುಗಿಯನ್ನು ಒಪ್ಪುತ್ತಿರಲಿಲ್ಲ. ಸಿರಿಳ ಮನೆ ತಲುಪುವ ವೇಳೆಗೆ ಸಂಜೆಯಾಗಿತ್ತು. ಅಂದು ಕೂಡ ಮೋಡ ಕವಿದ ವಾತಾವರಣವಿತ್ತು. ಅದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಆದರೆ ಅಂದು ಅದೇ ತಿಂಗಳ ಅದೇ ದಿನ ಇದೇ ರೀತಿಯಾದ ವಾತಾವರಣವಿತ್ತು. ಈ ಎಲ್ಲ ವಿಷಯವೂ ನನಗೆ ಪದೇ ಪದೇ ಸೌಮ್ಯಳನ್ನು ನೆನೆಯುವಂತೆ ಮಾಡುತ್ತಿತ್ತು. ಸಿರಿಳ ಮನೆಯನ್ನು ತಲುಪಿದ ನಾವು ಹುಡುಗಿ ನೋಡುವುದಕ್ಕಾಗಿ ಕಾಯುತ್ತಾ ಕುಳಿತಿದ್ದೆವು. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೇಳಲಾಗದ ನೋವು, ತಳಮಳವಿತ್ತು. ಈ ಎಲ್ಲ ಯೋಚನೆಯಲ್ಲಿದ್ದ ನನಗೆ ಅಮ್ಮ ಹುಡುಗಿ ಬಂದಳು, ತಲೆ ಎತ್ತಿ ನೋಡು ಎಂದು ತಿವಿದಾಗ ವಾಸ್ತವಕ್ಕೆ ಬಂದೆ. ಕಾಫಿ ಲೋಟಗಳು ಇದ್ದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಬರುತ್ತಿದ್ದ ಸಿರಿಲನ್ನು ನೋಡಿ ನಾನು ಒಂದು ಕ್ಷಣ ಶಾಕ್ ಆದೆ. ಅದೇ ಸಮಯಕ್ಕೆ ಜೋರಾಗಿ ಮಳೆ ಸುರಿಯಲು ಶುರುವಾಯಿತು. ಬಿಳಿಯ ಬಣ್ಣದ ಚೂಡಿದಾರ್ ತೊಟ್ಟು ಹಣೆಗೆ ಕೆಂಪು ಸ್ಟಿಕ್ಕರ್ ಇಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿದ ಸಿರಿ ನನ್ನ ಎದುರಿನಲ್ಲಿ ಬಂದು ನಿಂತಿದ್ದಳು. ಕಾಫಿ ತೆಗೆದುಕೊಳ್ಳುವಾಗ ಕೆಲವು ಕ್ಷಣಗಳಷ್ಟೇ ನಮ್ಮ ಕಣ್ಣೋಟ ಬೆರೆದಿತ್ತು. ನನಗೆ ಸೌಮ್ಯಾಳ ಕಣ್ಣುಗಳನ್ನು ನೋಡಿದಾಗ ಆದ ಅದೇ ಅನುಭವವು ಇಂದು ಸಿರಿಳ ಕಣ್ಣನ್ನು ಕಂಡಾಗ ಅದೇ ಅನುಭವ. ನನಗೆ ಸಿರಿಳ ರೂಪದಲ್ಲಿ ಸೌಮ್ಯಾಳೆ ಮತ್ತೆ ಸಿಕ್ಕಿದಂಥ ಅನುಭವವಾಯಿತು. ಅದೇ ಗಾಢವಾದ ಮೌನ, ಆ ಕಣ್ಣುಗಳ ಅಂತರಾಳದಲ್ಲಿ ಅವಳು ಬಚ್ಚಿಟ್ಟುಕೊಂಡ ನೋವು, ಅವಳ ಎಲ್ಲ ಹಾವಭಾವಗಳು ಸೌಮ್ಯಾಳನ್ನೇ ಹೋಲುತ್ತಿದ್ದರಿಂದ ನನ್ನ ಮನಸ್ಸು ಸಿರಿಳೆಡೆಗೆ ವಾಲಿತು. ಆದರೆ ದೈಹಿಕವಾಗಿ ಸಿರಿ ನಮ್ಮ ಎಲ್ಲರ ಜೊತೆ ಇದ್ದರೂ ಮಾನಸಿಕವಾಗಿ ಅವಳು ಎಲ್ಲರಿಂದ ದೂರ ಉಳಿದಿದ್ದಳು. ಅವಳ ನಿರ್ಲಿಪ್ತವಾದ ಮುಖಭಾವನೆ ಯಾವುದೋ ನೋವನ್ನು ಬಚ್ಚಿಟ್ಟುಕೊಂಡಿರುವುದು ವ್ಯಕ್ತಪಡಿಸುತ್ತಿತ್ತು. ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸಿದಾಗ ಸಿರಿಲು ತನ್ನ ಮನೆಯವರ ಜೊತೆ ಅಷ್ಟಾಗಿ ಅನುಬಂಧ ಹೊಂದಿರಲಿಲ್ಲ ಎಂಬುದು ನನಗೆ ಬೇಗ ಅರ್ಥವಾಯಿತು. ಹುಡುಗಿಯರನ್ನು ನೋಡಲು ಹೋದಾಗ ಹೆಚ್ಚು ಸಮಯ ಕಳೆಯದೆ ಹಿಂದಿರುಗುತ್ತಿದ್ದ ನಾನು ಅಂದು ಸಿರಿಲ ಜೊತೆ ಒಂಟಿಯಾಗಿ ಮಾತನಾಡಬೇಕು ಎಂದಾಗ ನನ್ನ ತಾಯಿಗೂ ಆಶ್ಚರ್ಯವಾಗಿತ್ತು. ಅವಳು ನನ್ನ ಜೊತೆ ಮುಕ್ತವಾಗಿ ಮಾತನಾಡಿದರೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ಅರಿಯಲು ನನಗೆ ಸುಲಭವಾಗುವುದು ಎಂಬುದು ನನ್ನ ಅನಿಸಿಕೆಯಾಗಿತ್ತು. ದೊಡ್ಡದಾದ ಹಾಲ್ನ ಒಂದು ಮೂಲೆಯಲ್ಲಿ ಎಲ್ಲರಿಂದ ಸ್ವಲ್ಪ ದೂರದಲ್ಲಿ ಎದುರು ಬದುರಾಗಿ ನಾವಿಬ್ಬರೂ ಕುಳಿತೆವು. ಮೌನ ಮುರಿಯಲು ನಾನೇ ಮೊದಲು ಮಾತನಾಡಿಸಿದೆ. ಅವಳ ಇಷ್ಟಗಳು, ಹವ್ಯಾಸಗಳು, ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಂಡೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಚುಟುಕಾಗಿ ಉತ್ತರ ಕೊಟ್ಟ ಸಿರಿ ಮತ್ತೆ ಮೌನವಾಗಿ ಸುಮ್ಮನೆ ಕುಳಿತುಕೊಂಡಿದ್ದಳು. ಕೆಲವು ಸೆಕೆಂಡುಗಳು ಸುಮ್ಮನೆ ಕುಳಿತ ನಾನು ಸಿರಿಲಿಗೆ, ನಾನು ಇಷ್ಟು ಮಾತನಾಡಿದರೂ ನನ್ನ ಕುರಿತು ನೀವು ಒಂದು ಪ್ರಶ್ನೆ ಕೇಳದಿರುವುದು ನೋಡಿದರೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ನನಗೆ ಅರ್ಥವಾಗಿದೆ ಎಂದೆ. ಅವಳ ಉತ್ತರಕ್ಕಾಗಿ ಕಾಯುತ್ತಿರುವುದನ್ನು ಅರಿತ ಅವಳು ತಲೆ ಎತ್ತಿ ನನ್ನನ್ನು ನೋಡುತ್ತಾ, ಆ ರೀತಿ ಏನೂ ಇಲ್ಲ, ಇದೇ ಮೊದಲ ಬಾರಿಗೆ ನಾನು ಮುಕ್ತವಾಗಿ ಮಾತನಾಡುತ್ತಿರುವುದು, ಆದ್ದರಿಂದ ಸ್ವಲ್ಪ ಹಿಂಜರಿಯುತ್ತಿದ್ದೇನೆ ಅಷ್ಟೇ ಎಂದಳು. ನಂತರ ಒಬ್ಬರನ್ನೊಬ್ಬರ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡೆವು.
ಆದರೆ ಅವಳ ಮಾತುಗಳಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ. ಬಲವಂತವಾಗಿ ಅವಳು ಮದುವೆಗೆ ಒಪ್ಪಿಗೆ ನೀಡಿರುವಂತೆ ನನಗೆ ಭಾಸವಾಗಿತ್ತು. ಆಗ ನನಗೆ ಗೋಡೆಯ ಮೇಲೆ ಇದ್ದ ಒಂದು ಚಿತ್ರಕಲೆ ಕಣ್ಣಿಗೆ ಬಿತ್ತು. ಕುತೂಹಲದಿಂದ ಅದರ ಬಗ್ಗೆ ಕೇಳಿದಾಗ ಸಿರಿ ತನ್ನ ಬೇಸರದ ಸಮಯದಲ್ಲಿ ಚಿತ್ರಕಲೆ ಮಾಡುತ್ತಾಳೆ ಎಂದು ನನಗೆ ತಿಳಿಯಿತು. ಇದು ತಿಳಿದ ನಂತರ ನನ್ನ ಮನಸ್ಸು ಸಂಪೂರ್ಣವಾಗಿ ಅವಳಿಗೆ ಸೋತಿತ್ತು. ಆದರೆ ಸಿರಿಳ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ನೇರವಾಗಿ ಸಿರಿಳನ್ನೇ, ನಿಮಗೆ ನನ್ನನ್ನು ಮದುವೆಯಾಗಲು ಇಷ್ಟವಿದೆಯಾ ಎಂದು ಪ್ರಶ್ನೆ ಕೇಳಿದೆ. ಅಚಾನಕ್ಕಾಗಿ ನನ್ನಿಂದ ಬಂದ ಪ್ರಶ್ನೆಯಿಂದ ಗಾಬರಿಯಾದ ಸಿರಿ ಏನನ್ನೂ ಉತ್ತರಿಸಲು ತೋಚದೆ ತಬ್ಬಿಬ್ಬಾದಳು. ಮಾತು ಮುಂದುವರಿಸಿದ ನಾನು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ತಿಳಿಯದು. ಆದರೆ ಗೋಡೆಯ ಮೇಲೆ ಇರುವ ಚಿತ್ರದಲ್ಲಿ ಗಿಳಿಯು ಪಂಜರದಲ್ಲಿ ಬಂದಿಯಾಗಿರುವಂತೆ ಚಿತ್ರಕಲೆ ಮಾಡಿದ್ದೀರಾ. ನನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳುವ ಮೊದಲು ನನಗೊಂದು ಕಾಗದ ಹಾಗೂ ಪೆನ್ನನ್ನು ಕೊಡುವಿರಾ ಎಂದು ಕೇಳಿದೆ. ಕುತೂಹಲದಲ್ಲಿ ಅವಳು ನನಗೆ ಒಂದು ಕಾಗದ ಹಾಗೂ ಪೆನ್ನನ್ನು ನೀಡಿದಳು. ಅದರಲ್ಲಿ ಒಂದು ಚಿತ್ರವನ್ನು ಬಿಡಿಸಿ ಅವಳ ಕೈಗಿಟ್ಟೆ. ಚಿತ್ರವನ್ನು ನೋಡಿದ ಅವಳ ಕಣ್ಣುಗಳು ಅರಳಿದವು. ನಾನು ಕಾಗದದಲ್ಲಿ ಪಂಜರದ ಬಾಗಿಲು ತೆರೆದು ಗಿಳಿಯು ಹಾರಿ ಹೋಗುವಂತೆ ಚಿತ್ರವನ್ನು ಬಿಡಿಸಿದೆ. ಚಿತ್ರವನ್ನು ದಿಟ್ಟಿಸಿ ನೋಡುತ್ತಿದ್ದ ಸಿರಿಳನ್ನು ಕುರಿತು, ಸಾಮಾನ್ಯವಾಗಿ ಪಂಜರದಲ್ಲಿ ಬಂದಿಯಾದ ಗಿಳಿಯ ಚಿತ್ರಕಲೆಯನ್ನು ಬಿಡಿಸಿದಾಗ ಅದು ಒಂದು ಮೂಲೆಯಲ್ಲಿ ಸೋತು ಸುಮ್ಮನೆ ಕುಳಿತಿರುವಂತೆ ಬಿಡಿಸಲಾಗುವುದು. ಆದರೆ ನಿಮ್ಮ ಚಿತ್ರಕಲೆಯಲ್ಲಿ ರೆಕ್ಕೆ ಬಿಚ್ಚಿ ಹಾರಲು ಪ್ರಯತ್ನ ಪಡುತ್ತಿರುವ ಗಿಳಿಯು ಪಂಜರದಲ್ಲಿ ಬಂದಿಯಾದಂತೆ ಬಿಡಿಸಿದ್ದೀರಾ. ಅದು ನಿಮ್ಮ ಮನಸ್ಥಿತಿಯನ್ನು ಹೋಲುತ್ತಿದೆ ಎಂಬುದು ನನ್ನ ಅಭಿಪ್ರಾಯ. ಅದು ನಿಜವಾದರೆ ನಿಮ್ಮ ಕೈಯಲ್ಲಿರುವ ನನ್ನ ಚಿತ್ರಕಲೆಯು ಅದಕ್ಕೆ ಉತ್ತರವಾಗುವುದು. ನನ್ನ ಪ್ರಪಂಚದಲ್ಲಿ ಯಾವ ಪಂಜರವೂ ಇಲ್ಲ. ನೀವಲ್ಲಿ ಸ್ವತಂತ್ರವಾಗಿರುವಿರಿ. ಅದು ಅಲ್ಲದೆ ಇಲ್ಲಿ ಬರುವಾಗ ನಾನು ನನ್ನ ತಂದೆ ತಾಯಿಯ ಒತ್ತಡದಿಂದ ಬಂದಿದ್ದೆ. ನನಗೆ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ನಿಮ್ಮನ್ನು ಭೇಟಿಯಾದ ಮೇಲೆ ನನ್ನ ಮನಸ್ಸು ಬದಲಾಗಿದೆ. ಮದುವೆಯಾದರೆ ನಿಮಗೆ ಜೀವನ ಪೂರ್ತಿ ನಾನು ಒಳ್ಳೆಯ ಗಂಡನಾಗುವುದಕ್ಕಿಂತ ನಿಮಗೆ ಒಳ್ಳೆಯ ಗೆಳೆಯನಾಗಿ ಇರಬಲ್ಲೆ ಎಂಬ ಭರವಸೆಯನ್ನು ಕೊಡುತ್ತೇನೆ. ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಮುಂದುವರಿಯಬಹುದು ಎಂದು ಹೇಳಿ ಅಲ್ಲಿಂದ ಹೊರಟೆ. ನನ್ನ ತಂದೆ ತಾಯಿ ಹಾಗೂ ಸಿರಿಳ ತಂದೆ ತಾಯಿಯು ನಮ್ಮಿಬ್ಬರ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತಿದ್ದರು. ನನ್ನನ್ನೇ ಹಿಂಬಾಲಿಸುತ್ತಾ ಬಂದ ಸಿರಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದಳು. ಎಲ್ಲರ ಕಣ್ಣುಗಳು ನಮ್ಮಿಬ್ಬರ ಮೇಲೆ ಇದ್ದವು. ನಾವು ಇಬ್ಬರು ಏನು ಹೇಳುತ್ತೇವೆ ಎಂಬ ಕುತೂಹಲ ಅವರೆಲ್ಲರ ಮುಖದಲ್ಲಿತ್ತು. ನಾನು ಕೂಡ ಸಿರಿಳ ಉತ್ತರಕ್ಕಾಗಿ ಮೌನವಾಗಿ ಕಾಯುತ್ತಿದ್ದೆ. ಆದರೆ ಅವಳು ಏನನ್ನೂ ಹೇಳದೆ ನಿಂತಿರುವುದನ್ನು ಕಂಡು ಅಲ್ಲಿಂದ ಹೊರಡಲು ಮುಂದಾದೆ. ಅಷ್ಟರಲ್ಲೇ ಅವಳು, ನನಗೆ ಇವರು ಒಪ್ಪಿಗೆ ಇದ್ದಾರೆ ಎಂದು ಹೇಳಿದಾಗ ಅವಳೆಡೆಗೆ ತಿರುಗಿ ನೋಡಿದೆ. ಅವಳು ಕಣ್ಣುಗಳಲ್ಲೇ ನನಗೆ ಕೃತಜ್ಞತೆ ಹೇಳುವಂತೆ ನೋಡುತ್ತಿದ್ದಳು. ನಮ್ಮಿಬ್ಬರ ಕಣ್ಣೋಟ ಬೆರೆತಾಗ 3 ವರ್ಷದಲ್ಲಿ ಯಾವ ಭಾವನೆಗಳಿಗೂ ಸ್ಪಂದಿಸದೆ ಕಲ್ಲಾಗಿ ಇದ್ದ ನನ್ನ ಹೃದಯ ಮತ್ತೆ ಈಗ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಹೌದು, ಮತ್ತೆ ಅದೇ ತಿಂಗಳಾದ ಅದೇ ದಿನದಲ್ಲಿ ನಾನು ನನ್ನ ಪ್ರೀತಿಯನ್ನು ಸಿರಿಳ ರೂಪದಲ್ಲಿ ಮರಳಿ ಪಡೆದಿದ್ದೆ ಅನಿಸಿತು. ನಂತರ ಯಾವುದೇ ಅಡೆತಡೆ ಇಲ್ಲದೆ ಮದುವೆಯಾಯಿತು. ಹೀಗೆ ಅನಾಮಿಕರಾಗಿದ್ದ ನಾವು ಮುಂದೆ ಒಳ್ಳೆಯ ಸ್ನೇಹಿತರಾಗಿ ನಂತರ ಒಳ್ಳೆಯ ಬಾಳ ಸಂಗಾತಿಯಾದೆವು. ಈ ಎಲ್ಲ ಯೋಚನೆಯಲ್ಲಿ ಮುಳುಗಿದ್ದ ನಾನು ತಟ್ಟನೆ ವಾಸ್ತವಕ್ಕೆ ಬಂದೆ. ಯಾಕೋ ನನಗೆ ನನ್ನ ಮೇಲೆ ಬೇಸರವಾಗಿತ್ತು. ಅಂದು ಸಿರಿಳ ಮೇಲಿನ ಅನುಕಂಪವೋ ಇಲ್ಲ ಸೌಮ್ಯಳನ್ನು ಸಿರಿ ಹೋಲುವಂತೆ ಇರುವುದನ್ನು ಕಂಡು ನಾನು ಅವಳಿಗಾಗಿ ಸೋತಿದ್ದೆ. ಆದರೆ ಇಂದು ಸಿರಿಳು ತನ್ನ ಡೈರಿಯಲ್ಲಿ ಬರೆದ ಒಂದು ಅಕ್ಷರವನ್ನು ನೋಡಿ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೆ. ಸಿರಿಳು ಪ್ರಶ್ನೆ ಮಾಡುವುದು ಇದನ್ನೇ ಅಲ್ಲವೇ? ಹೆಣ್ಣಿಗೆ ಒಂದು ನ್ಯಾಯ, ಗಂಡಿಗೆ ಒಂದು ನ್ಯಾಯ ಎಂಬುವುದು ಎಷ್ಟರ ಮಟ್ಟಿಗೆ ಸರಿಯೇ? ಒಂದು ಗಂಡು ಮದುವೆ ಮುಂಚೆ ಆಗಲಿ ಮದುವೆ ನಂತರ ಆಗಲಿ ಒಂದು ಸಂಬಂಧದಲ್ಲಿ ಇದ್ದರೆ ಜಗತ್ತು ಅದನ್ನು ನೋಡುವ ದೃಷ್ಟಿಯೇ ಬೇರೆ. ಆದರೆ ಅದೇ ಒಂದು ಹೆಣ್ಣು ಈ ರೀತಿ ಮಾಡಿದರೆ ಅವಳನ್ನು ದೂಷಿಸುತ್ತೇವೆ, ಜೀವನ ಪೂರ್ತಿ ನಿಂದಿಸುತ್ತಲೇ ಇರುತ್ತೇವೆ. ಮಾನ ಎಂಬುವುದು ಹೆಣ್ಣಿಗಷ್ಟೇ ಸೀಮಿತವೇ? ಗಂಡಾದವನು ಏನು ಬೇಕಾದರೂ ಮಾಡಬಹುದೇ? ನಾನು ಕೂಡ ಮದುವೆಯ ಮುಂಚೆ ಸೌಮ್ಯಳನ್ನು ಪ್ರೀತಿಸಿದೆ. ಈ ವಿಷಯವನ್ನು ಸಿರಿಳಿಂದ ಮುಚ್ಚಿಟ್ಟಿದ್ದೆ. ಆದರೆ ನನ್ನ ಮಡದಿ ಯಾರನ್ನು ಪ್ರೀತಿಸಿದಳ ಎಂಬ ಆಲೋಚನೆಯನ್ನು ನನ್ನ ಮನಸ್ಸು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಯಾಕೆ? ನನ್ನ ಮನಸ್ಸಿನ ಯೋಚನೆಗೆ ನನ್ನ ಮೇಲೆಯೇ ನನಗೆ ಬೇಸರವಾಗಿತ್ತು. ಕಲ್ಲಾಗಿದ್ದ ನನ್ನ ಮನಸ್ಸನ್ನು ಕರಗಿಸಿ ಮತ್ತೆ ಅದಕ್ಕೆ ಜೀವ ತುಂಬಿದ್ದು ನನ್ನ ಬಾಳ ಸಂಗಾತಿ ಸಿರಿಯೇ.
ನನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾ ಎಂದಿಗೂ ನನ್ನಿಂದ ಏನನ್ನೂ ಬಯಸದೆ ಏನನ್ನೂ ಕೇಳದೆ ಮುಕ್ತವಾದ ಮನಸ್ಸಿಂದ ಅಗಾಧವಾದ ಪ್ರೀತಿ ವಾತ್ಸಲ್ಯ ನೀಡಿದ ಅವಳಿಗೆ ಇಂದು ನನ್ನ ಸಹಾಯ ಬೇಕಿದೆ. ಅವಳ ಜೊತೆ ಸುಖ ಸಂತೋಷವನ್ನು ಅಷ್ಟೇ ಹಂಚಿಕೊಳ್ಳದೆ ಅವಳ ದುಃಖ ನೋವನ್ನು ಸಮಾನವಾಗಿ ಹಂಚಿಕೊಳ್ಳುವುದೇ ನಿಜವಾದ ನಿಷ್ಕಲ್ಮಶವಾದ ಪ್ರೀತಿಯಲ್ಲವೇ? ಸಿರಿಲ ಡೈರಿಯನ್ನು ಕೈಗೆತ್ತಿಕೊಂಡ ನಾನು ಅದನ್ನು ಓದಲು ಮುಂದುವರೆಸಿದೆ. ಸಿರಿಲ ಡೈರಿಯನ್ನು ಓದಲು ಶುರು ಮಾಡಿದ ಮೇಲೆ ನನಗೆ ಸತ್ಯವೇನೆಂಬುದು ಅರಿವಾಗಿತ್ತು. ಅವಳು ರಿತ್ವಿಕ್ನನ್ನು ಪ್ರೀತಿಸಿರಲಿಲ್ಲ. ಒಮ್ಮೆ ಕಾಲೇಜು ಡಿಬೇಟ್ನಲ್ಲಿ ಭಾಗವಹಿಸಿದ ರಿತ್ವಿಕ್ ಹೆಣ್ಣಿನ ಕುರಿತು ಆಡಿದ ಒಳ್ಳೆಯ ಮಾತು, ಹೆಣ್ಣಿನ ಬಗ್ಗೆ ಅವನಲ್ಲಿದ್ದ ಗೌರವದ ಮನೋಭಾವ ಸಿರಿಲನ್ನು ಅವನೆಡೆ ಸ್ನೇಹ ಹಸ್ತ ಚಾಚುವಂತೆ ಮಾಡಿತ್ತು. ಆದರೆ ಒಳ್ಳೆಯವನಂತೆ ಮುಖವಾಡ ಧರಿಸಿಕೊಂಡಿದ್ದ ರಿತ್ವಿಕ್ ದಿನ ಕಳೆದಂತೆ ತನ್ನ ನಿಜರೂಪವನ್ನು ತೋರತೊಡಗಿದ. ಒಮ್ಮೆ ರಿತ್ವಿಕ್ ಅವಳ ಜೊತೆ ಮಿತಿಮೀರಿದ ವರ್ತನೆಯನ್ನು ತೋರಿದಾಗ ಅವನಿಗೆ ಎಲ್ಲರ ಎದುರು ಕಪಾಳ ಮೋಕ್ಷ ಮಾಡಿ ಅವನಿಂದ ದೂರವೇ ಉಳಿದಳು. ಇದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ರಿತ್ವಿಕ್ ಲೈಬ್ರರಿಯಲ್ಲಿ ಅವಳು ಒಬ್ಬಂಟಿಯಾಗಿ ಸಿಕ್ಕಾಗ ಅವಳಿಗೆ ತೊಂದರೆ ಕೊಟ್ಟು ಕಾಲೇಜಿನಿಂದ ಹೊರಗೆ ಹೋಗುವಂತೆ ಮಾಡಿದ. ಸ್ನೇಹಿತರಾಗಿದ್ದಾಗ ಇವರಿಬ್ಬರು ಜೊತೆಯಲ್ಲೇ ಇರುವುದನ್ನು ಕಂಡಿದ್ದ ಪ್ರಾಂಶುಪಾಲರು ಇವಳ ನಡತೆಯ ಬಗ್ಗೆಯೇ ಕೀಳಾಗಿ ತಿಳಿದು ಸಿರಿಲನ್ನೇ ಕಾಲೇಜಿನಿಂದ ಹೊರಗೆ ಹಾಕಿದರು. ಒಂದು ಹೆಣ್ಣು ಗಂಡಿನ ಜೊತೆ ಸಲಿಗೆಯಿಂದ ಇದ್ದು ಸ್ನೇಹದಿಂದ ಮಾತನಾಡಿದ ಮಾತ್ರಕ್ಕೆ ಅವಳ ನಡತೆಯನ್ನು ಕೀಳಾಗಿ ಕಾಣುವುದು ಎಷ್ಟು ಸರಿ? ಅವಳ ಅಂತರಾಳದಲ್ಲಿ ಆ ಗಂಡಿನ ಬಗ್ಗೆ ಅಣ್ಣ, ತಮ್ಮ ಹಾಗೂ ಸ್ನೇಹಿತ ಎಂಬ ಭಾವನೆ ಕೂಡ ಇರಬಹುದಲ್ಲವೇ? ಕೀಳಾಗಿ ಇರುವುದು ಅವಳ ನಡೆಯಲ್ಲ, ಜನರ ನೋಟ ಎಂಬುದು ಎಷ್ಟೋ ಜನರಿಗೆ ಅರ್ಥವಾಗುವುದಿಲ್ಲ. ತದನಂತರ ಪುಟಗಳಲ್ಲಿ ಅವಳು ತನಗಾಗುತ್ತಿರುವ ಮಾನಸಿಕ ಯಾತನೆ ಬಗ್ಗೆ ಬರೆದಿದ್ದಳು. ನಂತರ ಬಹಳ ಸಮಯದ ಬಳಿಕ ಅವಳು ಅಕ್ಕನ ಮನೆಗೆ ಹೋಗುತ್ತಿರುವುದನ್ನು ಖುಷಿಯಿಂದ ಬರೆದುಕೊಂಡಿದ್ದಳು. ಮುಂದಿನ ಹಲವು ಪುಟಗಳು ಖಾಲಿ ಇದ್ದವು. ಕೆಲವು ಪುಟಗಳನ್ನು ತಿರುಚಿದ ರಾಹುಲ್ ಕಣ್ಗಳು ಅರಳಿದವು. ಮತ್ತೆ ಅದೇ ಚಿತ್ರವನ್ನು ಅವನು ಸಿರಿಲ ಡೈರಿಯಲ್ಲಿ ಕಂಡನು. ಇಲ್ಲ, ಇದು ಕೇವಲ ಚಿತ್ರವಲ್ಲ, ಇದರಲ್ಲಿ ಏನೋ ಸಂದೇಶವಿದೆ, ಅದನ್ನು ನಾನು ಕಂಡುಹಿಡಿಯಲೇಬೇಕು ಎಂದುಕೊಂಡನು. ತಕ್ಷಣ ಅವನಿಗೆ ಸೌಮ್ಯಳ ನೆನಪಾಗಿತ್ತು. ಹೌದು, ಅವಳ ಪ್ರತಿ ಚಿತ್ರದಲ್ಲೂ ಏನೋ ಒಂದು ಅರ್ಥವಿರುತ್ತಿತ್ತು ಎಂದುಕೊಂಡವನು ಚಿತ್ರವನ್ನು ಎಲ್ಲ ಕೋಣದಿಂದ ಪರಿಶೀಲನೆ ಮಾಡಿದ. ಅವನ ಅನುಮಾನ ನಿಜವಾಗಿತ್ತು. ಎಷ್ಟು ಸಮಯ ಅವನು 2 ಚಿತ್ರಕಲೆಯನ್ನು ತಲೆಕೆಳಗಾಗಿ ನೋಡುತ್ತಿದ್ದ, ಆದ್ದರಿಂದ ಗೊಂದಲಗೊಂಡಿದ್ದ. 2 ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಆರ್ ಎಂಬ ಅಕ್ಷರ ಅಡಗಿತ್ತು. ಸೌಮ್ಯಳ ಜೀವನದಲ್ಲಿ ಅವನಿಗೆ ತಿಳಿದಿರುವಂತೆ ಆರ್ ಅಕ್ಷರದವರು ಯಾರೂ ಇರಲಿಲ್ಲ. ಇನ್ನು ಉಳಿದಿದ್ದು ಸಿರಿ. ಹಾಗಿದ್ದರೆ ಈ ಆರ್ ಎಂಬುವುದು ರಿತ್ವಿಕ್ನೇ ಇರಬಹುದೇ? ಹೌದಾದರೆ ಸೌಮ್ಯಳಿಗೆ ರಿತ್ವಿಕ್ನು ಯಾವ ರೀತಿ ಪರಿಚಯವಾದ? ಇವರಿಬ್ಬರಿಗೆ ಅವನಿಂದ ಏನೂ ತೊಂದರೆ ಆಗಿರಬಹುದೇ? ಬಿಡಿಸಿದಷ್ಟು ಕಗ್ಗಂಟು ಆಗುತ್ತಲೇ ಇತ್ತು. ಇನ್ನು ಆ ಸಿಡಿ, ಅದರಲ್ಲೂ ಏನೋ ರಹಸ್ಯವಿದೆ, ಆದರೆ ಎಷ್ಟು ಸಾರಿ ನೋಡಿದರೂ ಅರ್ಥವಾಗುತ್ತಿಲ್ಲ. ಈ ಸಮಸ್ಯೆಗೆ ಮನೋವೈದ್ಯೆ ಶಾಲಿನಿ ಬಳಿ ಉತ್ತರ ಸಿಗುವುದು ಎಂದುಕೊಂಡವನು ತಡರಾತ್ರಿ ಆದ್ದರಿಂದ ಅವರಿಗೆ ಬೆಳಗ್ಗೆ ತಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಂಬ ಸಂದೇಶವನ್ನು ಕಳಿಸಿ ಮುಂಜಾನೆ ಆಗುವುದಕ್ಕಾಗಿ ಕಾಯುತ್ತಾ ಚಿಂತೆಯಲ್ಲೇ ರಾತ್ರಿ ಕಳೆದನು. ಸಿರಿಲ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಿರುವುದರಿಂದ, ಅದರಲ್ಲೂ ಹಿಂದಿನ ರಾತ್ರಿ ಅವಳು ಸಾಯುವ ಮಾತಾಡಿರುವುದು ರಾಹುಲ್ಗೆ ಭಯವನ್ನು ಉಂಟು ಮಾಡಿತು. ಅವಳ ಮೇಲೆ ನಿಗಾ ಇಡಲು ನರ್ಸ್ ಒಬ್ಬರನ್ನು ನೇಮಿಸಿದ. ತಡ ಮಾಡದೆ ಡಾಕ್ಟರ್ ಶಾಲಿನಿ ಅವರನ್ನು ಭೇಟಿ ಮಾಡಲು ಹೊರಟ. ಸಿಡಿಯಲ್ಲಿದ್ದ ಸೌಮ್ಯಳ ಬಾಲ್ಯದ ಚಿತ್ರಗಳನ್ನು ಮತ್ತೆ ಮತ್ತೆ ಪ್ಲೇ ಮಾಡಿ ನೋಡುತ್ತಿದ್ದ ಶಾಲಿನಿ ಅವರು ಏನನ್ನೂ ಹೇಳದಿರುವುದು ಕಂಡು ನನಗೆ ನಿರಾಸೆಯಾಗಿತ್ತು. ಕೆಲವು ನಿಮಿಷಗಳ ಬಳಿಕ ಅವರು ಒಂದು ಕಾಗದದ ಮೇಲೆ ಅಕ್ಷರಗಳನ್ನು ಬರೆಯಲು ಶುರು ಮಾಡಿದರು. ಕುತೂಹಲದಲ್ಲಿ ಏನು ಎಂದು ಕೇಳಿದೆ. ನನ್ನ ಆತಂಕ ಹಾಗೂ ಕುತೂಹಲವನ್ನು ಅರ್ಥ ಮಾಡಿಕೊಂಡ ಮನೋವೈದ್ಯ ಶಾಲಿನಿ ಅವರು ನನಗೆ ಎಲ್ಲವನ್ನೂ ವಿವರಿಸಿದರು. ಅವರು ಹೇಳಿದ್ದ ವಿಷಯ ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿತ್ತು. ಸೂಕ್ಷ್ಮವಾಗಿ ಗಮನಿಸಿ, ರಾಹುಲ್, ಸೌಮ್ಯಳು ನಿಮಗೆ ನೀಡಿರುವ ಸಿಡಿಯಲ್ಲಿ ಅವಳ ಬಾಲ್ಯದ ಚಿತ್ರಗಳು ಒಂದು ಪ್ಯಾಟರ್ನ್ನಲ್ಲಿ ಇವೆ. ಸಿಡಿಯಲ್ಲಿ ಮೊದಲು ಸೌಮ್ಯಳು ಬಾಲ್ಯದಲ್ಲಿ ಮಾಡಿದ ಪೇಂಟಿಂಗ್ ಫೋಟೋಗಳಿವೆ. ನಂತರ ಕೋಪ, ಆಂಗ್ರಿ, ಮುಗ್ಧತೆ, ಇನ್ನೋಸೆಂಟ್, ಬಾಲ್ಯದ ತುಂಟತನ, ನಾಟಿ, ಹಾಗೂ ಕೊನೆಯದಾಗಿ ಒಂದು ಚಿತ್ರಕಲೆಯ ಫೋಟೋ ಇದೆ ಅಲ್ಲವೇ ಎಂದರು.
ಏನೂ ಅರ್ಥವಾಗದ ನಾನು ಬೆಕ್ಕಸ ಬೆರಗಾಗಿ ಅವರನ್ನೇ ನೋಡುತ್ತಿರುವುದನ್ನು ಕಂಡವರು ಕಾಗದದಲ್ಲಿ ಅವರು ಏನೋ ಬರೆದದ್ದನ್ನು ನನ್ನ ಕೈಗಿಟ್ಟು ಅದನ್ನು ನೋಡುವಂತೆ ಹೇಳಿದರು. ಅದರಲ್ಲಿ ಅವರು ಪೇನ್ ಎಂದು ಬರೆದಿದ್ದರು. ಪಿ ಪೇಂಟಿಂಗ್, ಎ ಆಂಗ್ರಿ, ಐ ಇನ್ನೋಸೆಂಟ್, ಎನ್ ನಾಟಿ. ಎಲ್ಲ ಫೋಟೋಗಳು ಮೊದಲ ಅಕ್ಷರವನ್ನು ಕೂಡಿಸಿ ಬರೆದರೆ ಅದು ಪೇನ್ ಎಂದು ಆಗುತ್ತದೆ. ನಂತರ ಒಂದು ಆರೋ ಮಾರ್ಕ್ ಮಾಡಿ ಕೊನೆಯದಾಗಿ ಆರ್ ಅಕ್ಷರದ ಚಿತ್ರವನ್ನು ಕಾಣಬಹುದು. ಅಂದರೆ ಸೌಮ್ಯಾಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ತನಗೆ ತೊಂದರೆಯಾಗಿರುವುದು ಈ ಚಿತ್ರದಲ್ಲಿ ಬಿಡಿಸಿರುವ ಆರ್ ಅಕ್ಷರದ ವ್ಯಕ್ತಿಯಿಂದ ಎಂಬ ಸಂದೇಶವನ್ನು ನಿಮಗೆ ನೀಡಲು ಬಯಸಿರಬೇಕು ಎಂದರು. ನಾನು ದಿಗ್ಭ್ರಮೆಗೊಂಡು ಏನನ್ನೂ ಮಾತನಾಡದೆ ಕುಳಿತಿದ್ದೆ. ಮುಂದೆ ಏನು ಮಾಡಲು ತೋಚದೆ ಸ್ತಬ್ಧವಾಗಿ ಕುಳಿತಿದ್ದ ನನಗೆ ಶಾಲಿನಿ ಅವರನ್ನು ಭೇಟಿ ಮಾಡಲು ಊರಿನಿಂದ ಅತ್ತೆ ಶಿಲ್ಪಮ್ಮ ಹಾಗೂ ಮಾವ ಭೈರಪ್ಪ ಬಂದಿರುವ ವಿಷಯ ತಿಳಿಯಿತು. ಸಿರಿ ಮಾನಸಿಕವಾಗಿ ಇಷ್ಟು ಕುಗ್ಗಿದ್ದಾಳೆ ಎಂಬ ಸಣ್ಣ ಕುರುಹು ಕೂಡ ಎತ್ತವರಿಗೆ ಇರಲಿಲ್ಲ. ಇದನ್ನೆಲ್ಲ ಮನೋವೈದ್ಯ ಶಾಲಿನಿಯು ಅವರಿಗೆ ತಿಳಿಸಿ ಹೇಳಿದ ಮೇಲೆ ಅವರಿಬ್ಬರು ಕಣ್ಣೀರು ಹಾಕಿದರು. ಮತ್ತೆ ಮೊದಲಿನಿಂದ ಸಿರಿಲು ಅನುಭವಿಸಿದ ಮಾನಸಿಕ ಯಾತನೆಯನ್ನು ಅತ್ತೆ ಮಾವನ ಬಾಯಿಂದ ಕೇಳುವ ಧೈರ್ಯವಿಲ್ಲದೆ ನಾನು ಹೊರನಡೆಯಲು ಸಿದ್ಧನಾದೆ. ಅಷ್ಟರಲ್ಲಿಯೇ ಭಾವೋದ್ವೇಗದಲ್ಲಿ ಅತ್ತೆ ಶಿಲ್ಪಮ್ಮನವರು ಸಿರಿಳ ಮಾನಸಿಕ ಸ್ಥಿತಿ ಹದಗೆಡಲು ನಮ್ಮ ನಿರ್ಲಕ್ಷ್ಯದ ಜೊತೆಗೆ ರಾಜವಿಜಯ್ ಕೂಡ ಕಾರಣ ಎಂದು ಹೇಳಿದಾಗ ನಾನು ಅಲ್ಲೇ ನಿಂತೆ. ನಾನು ಅತ್ತೆ ಅವರ ಬಳಿ ಹೋಗಿ, ಯಾವ ರಾಜವಿಜಯ್ ಎಂದು ಕೇಳಿದೆ. ಆಗಲೇ ನನಗೆ ತಿಳಿದದ್ದು ಅವರ ಮೊದಲ ಮಗಳು ರಾಗಿಣಿಯರ ಗಂಡನ ಪೂರ್ತಿ ಹೆಸರು ರಾಜವಿಜಯ್ ಎಂದು. ಅತ್ತೆ ಮಾತನ್ನು ಮುಂದುವರಿಸುತ್ತಾ, ರಾಜವಿಜಯ್ ಒಳ್ಳೆಯವನಂತೆ ನಟಿಸುವುದರಲ್ಲಿ ನಿಪುಣ. ಆದ್ದರಿಂದ ನನ್ನ ಮಗಳು ಸಿರಿ ಎಷ್ಟು ಬಾರಿ ಅವನ ಬಗ್ಗೆ ಹೇಳಿದ್ದರೋ ನಾನು ನಂಬುತ್ತಿರಲಿಲ್ಲ. ಯಾವಾಗ ನನ್ನ ಮಗಳು ರಾಗಿಣಿ ತೀರಿಕೊಂಡಳೋ ಆಗಲೇ ಒಂದೊಂದಾಗಿ ಅವನ ನಿಜವಾದ ರೂಪ ಹೊರಗೆ ಬಂದವು. ರಾಗಿಣಿ ಸಾವು ಆಕಸ್ಮಿಕವೋ ಅಥವಾ ಇದರಲ್ಲಿ ರಾಜನ ಕೈವಾಡವಿದೆಯೋ ಎಂದು ಕಣ್ಣಾರೆ ಕಂಡಿಲ್ಲ. ಆದರೆ ರಾಗಿಣಿ ಮೈಮೇಲಿನ ಗಾಯಗಳು ಅವನ ನಿಜವಾದ ರೂಪ ಬೇರೆ ಎಂದು ಹೇಳುತ್ತಿತ್ತು. ರಾಜವಿಜಯ್ ಶ್ರೀಮಂತಿಕೆ ಹಾಗೂ ಅಧಿಕಾರವನ್ನು ಹೊಂದಿದ್ದರಿಂದ ನಮ್ಮಿಂದ ಮೌನವಾಗಿರುವುದು ಬಿಟ್ಟರೆ ಬೇರೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಸಿರಿಲು ಪದೇ ಪದೇ ಅಕ್ಕನ ಸಾವಿಗೆ ಭಾವನೇ ಕಾರಣ ಎಂದು ಹೇಳುತ್ತಿರುವುದು ರಾಜನನ್ನು ಕೆರಳಿಸಿತು. ಇವನಿಂದ ಸಿರಿಲಿಗೆ ತೊಂದರೆ ಆಗುವುದು ಬೇಡವೆಂದು ಸಿರಿಲ ಮಾತನ್ನು ನಂಬದಂತೆ ನಟಿಸುತ್ತಿದ್ದೆ. ಆದರೆ ಮನದಾಳದಲ್ಲಿ ನಾನು ಅನುಭವಿಸಿದ ನೋವು ಯಾರಿಗೂ ತಿಳಿಯದು. ತನ್ನ ಹೆತ್ತವರೇ ತನ್ನನ್ನು ಹುಚ್ಚಿಯಂತೆ ನೋಡಿದಾಗ, ಅಷ್ಟು ಅಕ್ಕರೆ ಕೊಡುವ ಅಕ್ಕ ಕಣ್ಣೆದುರೇ ಜೀವವಿಲ್ಲದೆ ಮಲಗಿದ್ದಾಗ, ತಪ್ಪು ಮಾಡಿದವನು ಏನೂ ಅರಿಯದಂತೆ ನಟಿಸುತ್ತಿದ್ದಾಗ ನನ್ನ ಮಗುವಿನ ಮನಸ್ಸಿನ ಮೇಲೆ ಅದು ಅಗಾಧವಾದ ಪರಿಣಾಮ ಬೀರಿತು ಅನಿಸುತ್ತದೆ. ಆಗಿನಿಂದಲೇ ಸಿರಿಳ ಮನಸ್ಸು ಸಂಪೂರ್ಣವಾಗಿ ಹದಗೆಟ್ಟಿತ್ತು ಎಂದು ಅಳಲು ಶುರು ಮಾಡಿದರು. ಅವರನ್ನು ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದೆ. ಆದರೆ ನನ್ನ ಮನದಾಳದಲ್ಲಿ ಪ್ರಶ್ನೆಗಳ ಅಲೆಗಳೇ ಎದ್ದಿದ್ದೆವು. ತಡ ಮಾಡದೆ ನಾನು ನನ್ನ ಬಳಿ ಇದ್ದ ಆರ್ ಅಕ್ಷರದ ಚಿತ್ರವನ್ನು ಅತ್ತೆಯವರಿಗೆ ತೋರಿಸಿ, ಇದರ ಬಗ್ಗೆ ಏನಾದರೂ ತಿಳಿದಿದೆಯಾ ಎಂದು ಕೇಳಿದೆ. ಅದನ್ನು ನೋಡಿದ ಅವರು, ನನ್ನ ಅಳಿಯಂದಿರಿಗೆ ಚಿತ್ರಕಲೆಯ ಮೇಲೆ ಆಸಕ್ತಿ ಇದೆ. ಆಗಾಗ ಹಾಳೆಗಳ ಮೇಲೆ ಏನಾದರೂ ಚಿತ್ರವನ್ನು ಬಿಡಿಸಿ ಈ ರೀತಿಯಾದ ಆರ್ ಅಕ್ಷರಗಳನ್ನು ಬರೆದಿರುವುದು ನೋಡಿದ್ದೇನೆ ಎಂದು ಹೇಳಿದಾಗ ನಾನು ಸಂಪೂರ್ಣ ಶಾಕ್ಗೆ ಒಳಗಾಗಿದೆ. ನಾನು ಅಂದುಕೊಂಡಂತೆ ಆರ್ ಅಕ್ಷರದ ಹೆಸರು ರಿತ್ವಿಕ್ದಲ್ಲ, ಅದು ಸಿರಿಳ ಭಾವ ರಾಜವಿಜಯ್ ಆಗಿರಬಹುದು. ಇನ್ನು ಸೌಮ್ಯಾಳ ಮದುವೆ ವಿಜಯ್ ಎಂಬ ಹುಡುಗನ ಜೊತೆ ನಿಶ್ಚಿತವಾಗಿರುವುದು ಗಾಯತ್ರಿ ಆಂಟಿ ಹಾಗೂ ಸೌಮ್ಯಾಳ ಫ್ರೆಂಡ್ ಸಂಗೀತಾಳಿಂದ ನಾನು ತಿಳಿದುಕೊಂಡಿದ್ದೆ. ಆದರೆ ಈಗ ರಾಜ ಹಾಗೂ ವಿಜಯ್ ಇಬ್ಬರು ಬೇರೆ ಬೇರೆ ವ್ಯಕ್ತಿಯಲ್ಲ, ಅದು ಒಬ್ಬನೇ ಎಂಬ ನನ್ನ ಮನಸ್ಸಿನಲ್ಲಿ ಮೂಡಿದ ಅನುಮಾನವು ನಿಜವಾಗುವುದಾ? ಸೌಮ್ಯಾಳ ಅಂತಕ್ಕೆ ಈ ಆರ್ ಅಕ್ಷರದ ವ್ಯಕ್ತಿ ಹೇಗೆ ಕಾರಣನಾದ ಎಂಬ ಮಾಹಿತಿಯನ್ನು ಕಲೆ ಹಾಕಲೇಬೇಕೆಂದು ದೃಢ ನಿರ್ಧಾರ ಮಾಡಿದೆ. ಇದಾದ ಮೇಲೆ ಅತ್ತೆ ಮಾವನನ್ನು ಸಿರಿಳ ಬಳಿ ಬಿಟ್ಟು ಸೌಮ್ಯಾಳ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳು ತಿಳಿದಿರುವ ಗಾಯತ್ರಿ ಆಂಟಿ ಅವರನ್ನು ಭೇಟಿ ಮಾಡಲು ಅನಾಥಾಶ್ರಮದ ಕಡೆಗೆ ಹೊರಟೆ. ಆದರೆ ನನಗೆ ಅವರಿಂದ ಹೆಚ್ಚಿನ ಮಾಹಿತಿ ಏನೂ ಸಿಗಲಿಲ್ಲ. ಸೌಮ್ಯಾಳ ಜೊತೆ ಮಾಯವಾದ ಸಂಗೀತಾಳ ವಿವರವೂ ಕೂಡ ಅವರಿಗೆ ತಿಳಿದಿರಲಿಲ್ಲ. ಪರಿಚಯವಿದ್ದ ಎಲ್ಲ ಗೆಳೆಯರ ಬಳಿ ವಿಚಾರಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ನಿರಾಸೆಯಿಂದ ಸಂಜೆಯ ಮೇಲೆ ಮನೆಗೆ ಹಿಂದಿರುಗಿದ ನನಗೆ ಅಚ್ಚರಿಯೊಂದು ಕಾದಿತ್ತು. ನನ್ನ ಹೆಸರಿಗೆ ಒಂದು ಪತ್ರ ಬಂದಿತ್ತು. ಆ ಪತ್ರವನ್ನು ಸೌಮ್ಯಾಳ ಗೆಳತಿ ಸಂಗೀತ ಬರೆದಿದ್ದಳು. ತಡಬಡಾಯಿಸಿ ಪತ್ರ ತೆರೆದು ಓದಿದೆ.
ಹಾಯ್ ರಾಹುಲ್, ನಿಮ್ಮ ಹಾಗೂ ಸೌಮ್ಯಳ ಪ್ರೀತಿಯನ್ನು ಹತ್ತಿರದಿಂದ ಕಂಡಿದ್ದೇನೆ. ನಿಷ್ಕಲ್ಮಶವಾದ ನಿಮ್ಮ ಪ್ರೀತಿ ಇಂದಿಗೂ ಹಾಗೆಯೇ ಇರುವುದು ಕಂಡು ಅಚ್ಚರಿಯಾಗಿದೆ. ಕ್ಷಮಿಸಿಬಿಡಿ ರಾಹುಲ್, ಸೌಮ್ಯಳ ಸಾವಿಗೆ ಒಂದು ರೀತಿಯಲ್ಲಿ ನಾನು ಕೂಡ ಕಾರಣಳಾದೆ. ನಡೆದದ್ದು ಏನೆಂದರೆ, ಚಿತ್ರ ಪ್ರದರ್ಶನ ವೇಳೆಯಲ್ಲಿ ನನಗೆ ರಾಜವಿಜಯ್ನ ಪರಿಚಯವಾಯಿತು. ಪರಿಚಯವು ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ನಂತರ ಅವನಿಗೆ ಮದುವೆಯಾಗಿರುವ ವಿಷಯ ನನಗೆ ತಿಳಿಯಿತು. ಆದರೆ ಮೋಸದ ಮಾತುಗಳನ್ನಾಡಿ ನನ್ನನ್ನು ಅವನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ್ದೆನು. ನಾನು ಕೂಡ ಸಂಪೂರ್ಣವಾಗಿ ಅವನನ್ನು ನಂಬಿದೆ. ನೀವು ನಿಮ್ಮ ತಾಯಿಗೆ ಹುಷಾರಿಲ್ಲವೆಂದು ಊರಿಗೆ ಹೊರಟಾಗ ಅನಾಥಾಶ್ರಮದಲ್ಲಿ ಇದ್ದ ಸೌಮ್ಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು ಎಂದು ತಿಳಿಯಿತು. ಈ ವಿಷಯವನ್ನು ನಾನು ವಿಜಯ್ ಬಳಿ ಹೇಳಿಕೊಂಡಿದ್ದೆ. ಅಂದಿನಿಂದಲೇ ವಿಜಯ್ ಕಣ್ಣು ಸೌಮ್ಯಳ ಆಸ್ತಿ ಮೇಲೆ ಬಿದ್ದಿತ್ತು. ಮೋಜಿನಲ್ಲಿ ಕಾಲ ಕಳೆಯುತ್ತಿದ್ದ ವಿಜಯ್ ಬೆಂಗಳೂರಿನಲ್ಲಿದ್ದ ತನ್ನ ಮೆಡಿಕಲ್ ಶಾಪ್ ಕಡೆ ಹೆಚ್ಚಿನ ಗಮನ ಕೊಡುತ್ತಿರಲಿಲ್ಲ. ಶೋಕಿಗಾಗಿ ಲಕ್ಷಗಟ್ಟಲೆ ಸಾಲವನ್ನು ಮಾಡಿಕೊಂಡಿದ್ದ. ಅವನಿಗೆ ಹಣದ ಅವಶ್ಯಕತೆ ಇತ್ತು. ಸೌಮ್ಯಳಿಗೆ ವಿಜಯ್ನನ್ನು ನಾನೇ ಪರಿಚಯ ಮಾಡಿಸಿದೆ. ನಾವೆಲ್ಲರೂ ಕೆಲವೇ ದಿನಗಳಲ್ಲಿ ಒಳ್ಳೆಯ ಸ್ನೇಹಿತರಾದೆವು. ಒಂದು ದಿನ ನಾವಿಬ್ಬರೂ ಸೇರಿ ಹಣದ ಅವಶ್ಯಕತೆ ಬಗ್ಗೆ ಸೌಮ್ಯಳಿಗೆ ತಿಳಿಸಿದೆವು. ಆದರೆ ಸ್ವಾಭಿಮಾನಿಯಾಗಿದ್ದ ಸೌಮ್ಯ ತನ್ನ ತಂದೆಯ ಹಣವನ್ನು ಮುಟ್ಟುವುದಿಲ್ಲ. ಕೆಲವೇ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಹಿಂದಿರುಗುವುದಾಗಿ ಹೇಳಿದಾಗ ವಿಜಯ್ಗೆ ದೊಡ್ಡ ಆಘಾತವೇ ಆಗಿತ್ತು. ಏನಾದರೂ ಮಾಡಿ ಹಣವನ್ನು ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದ ವಿಜಯ್ ಮೆಡಿಕಲ್ ಶಾಪ್ನಲ್ಲಿ ಮತ್ತು ಬರುವ ಔಷಧಿ ತಂದುಕೊಟ್ಟು ಸೌಮ್ಯಳಿಗೆ ಇದನ್ನು ನೀಡಿ ಅವಳು ಹಾಗೂ ವಿಜಯ್ ಜೊತೆಯಲ್ಲಿ ಇರುವಂತೆ ಫೋಟೋಗಳನ್ನು ಕ್ಲಿಕ್ ಮಾಡುವುದಾಗಿ ಹೇಳಿದ. ಮೊದಮೊದಲು ಇದಕ್ಕೆ ಒಪ್ಪದಿದ್ದರೂ ಹಣ ಸಿಗುತ್ತಿದ್ದಂತೆ ಸಾಲ ತೀರಿಸಿ ನಾವಿಬ್ಬರೂ ಎಲ್ಲಾದರೂ ದೂರ ಹೋಗಿಬಿಡೋಣ ಸಂಗೀತ, ನಿಮ್ಮ ಗೆಳತಿಗೆ ಏನೂ ತೊಂದರೆಯಾಗುವುದಿಲ್ಲ ಎಂದು ಹೇಳಿ ನನ್ನನ್ನು ಈ ಕೆಲಸ ಮಾಡುವುದಕ್ಕೆ ಒಪ್ಪಿಸಿಬಿಟ್ಟ. ಅವನು ಹೇಳಿದಂತೆ ಮಾಡಿದೆ. ಆ ಫೋಟೋಗಳನ್ನು ಇಟ್ಟುಕೊಂಡು ಸೌಮ್ಯಳಿಗೆ ಲಕ್ಷಾಂತರ ಹಣವನ್ನು ಕೊಡುವಂತೆ ಪೀಡಿಸುತ್ತಿದ್ದ. ಮೊದಲೇ ಸೌಮ್ಯಳ ತಂದೆ ತನ್ನ ತಾಯಿಯ ನಡತೆ ಬಗ್ಗೆ ಅನುಮಾನಗೊಂಡು ಅವಳ ಜೀವನವೇ ಹಾಳಾಗಿತ್ತು. ಈಗ ಮತ್ತೆ ತನ್ನ ಹಾಗೂ ವಿಜಯ್ನ ಫೋಟೋ ಅವರ ಕಣ್ಣಿಗೆ ಬಿದ್ದರೆ ಅವರು ಬದುಕುವುದಿಲ್ಲ ಎಂಬುದು ಸೌಮ್ಯಳಿಗೆ ತಿಳಿದಿತ್ತು. ಆದರೆ ತನ್ನ ತಂದೆಯ ಬಳಿ ಹಣವನ್ನು ಕೇಳಲು ಅವಳಿಗೆ ಇಷ್ಟವಿರಲಿಲ್ಲ. ನಿನ್ನ ಬಳಿ ಈ ವಿಷಯ ತಿಳಿಸದಂತೆ ಸೌಮ್ಯಳಿಗೆ ಎಚ್ಚರಿಸಲಾಗಿತ್ತು. ಅವಳನ್ನು ಹುಡುಕಿಕೊಂಡು ನೀನು ಬರಬಾರದೆಂದು. ಗಾಯತ್ರಿ ಆಂಟಿಯ ಬಳಿ ನಾನೇ ಸೌಮ್ಯ ವಿಜಯ್ಗೆ ಕ್ಲೋಸ್ ಆಗಿ ಇದ್ದಾಳೆ ಹಾಗೂ ಅವರಿಬ್ಬರು ಮದುವೆ ಆಗುತ್ತಾರೆ ಎಂಬ ಸುಳ್ಳು ವದಂತಿ ಹರಡಿಸಿದೆ. ಆದರೆ ಅವಳು ಯಾರಿಗೂ ಏನೂ ಹೇಳಿಕೊಳ್ಳಲಾಗದೆ ಜೀವವನ್ನೇ ಕೊಟ್ಟು ಬಿಡುತ್ತಾಳೆ ಎಂಬ ಸಣ್ಣ ಕಲ್ಪನೆ ಕೂಡ ನನಗಿರಲಿಲ್ಲ. ಅವಳ ಆಕ್ಸಿಡೆಂಟ್ ಬಗ್ಗೆ ತಿಳಿದಾಗ ನನಗೆ ದೊಡ್ಡ ಆಘಾತವಾಯಿತು. ಇದನ್ನು ವಿಜಯ್ ಬಳಿ ಹೇಳಿಕೊಂಡಾಗ ಅವನು ಹುಚ್ಚನಂತೆ ಆಗಿದ್ದ. ಸ್ವಲ್ಪ ದಿನಗಳ ನಂತರ ಹಣಕ್ಕಾಗಿ ನನಗೂ ಕೂಡ ಹಿಂಸೆ ಕೊಡಲು ಪ್ರಾರಂಭ ಮಾಡಿದ. ಒಂದು ದಿನ ಕುಡಿತದ ಮತ್ತಿನಲ್ಲಿ ತಾನು ತನ್ನ ಮಡದಿಯನ್ನೇ ಹಣಕ್ಕಾಗಿ ಪೀಡಿಸಿ ಕೊಂದಿರುವುದಾಗಿ ಹೇಳಿಕೊಂಡಿದ್ದ. ಇವೆಲ್ಲವೂ ತಿಳಿದ ಮೇಲೆ ನಾನು ಎಲ್ಲರಿಂದಲೂ ದೂರ ಹೋಗಿಬಿಟ್ಟಿದ್ದೆ. ಆದರೆ ಅವನ ಮಡದಿ ನಿಮ್ಮ ಸಿರಿಳ ಅಕ್ಕ ರಾಗಿಣಿ ಎಂದು ಈಗ ನನಗೆ ತಿಳಿಯಿತು. ಇಂದು ನೀವು ಅನಾಥಾಶ್ರಮಕ್ಕೆ ಗಾಯತ್ರಿ ಆಂಟಿಯನ್ನು ಭೇಟಿ ಮಾಡಲು ಬಂದಾಗ ನಾನು ನಿಮ್ಮನ್ನು ಕಂಡೆ. ಗಾಯತ್ರಿ ಆಂಟಿಯಿಂದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡೆ. ಕ್ಷಮಿಸಿಬಿಡಿ ನನ್ನನ್ನು ರಾಹುಲ್. ವಿಜಯ್ನ ಬಗ್ಗೆ ನನಗೆ ಎಲ್ಲ ವಿವರಗಳು ತಿಳಿದಿದೆ. ನನ್ನ ಬಳಿ ಇರುವ ಎಲ್ಲ ಸಾಕ್ಷಿಗಳನ್ನು ನಿಮಗೆ ನೀಡುತ್ತೇನೆ. ನನ್ನನ್ನು ಒಮ್ಮೆ ಭೇಟಿಯಾಗಿ, ಇದು ನನ್ನ ಫೋನ್ ನಂಬರ್, ನನಗೆ ಕಾಲ್ ಮಾಡಿ ಎಂದು ಬರೆಯಲಾಗಿತ್ತು. ಪತ್ರವನ್ನು ಓದಿ ಮುಗಿಸಿದ ರಾಹುಲ್ ಕೋಪದಲ್ಲಿ ತನ್ನ ಮುಷ್ಟಿಯನ್ನು ಬಿಗಿ ಮಾಡಿ ಟೇಬಲ್ ಮೇಲೆ ಗುದ್ದಿದ. ಪಕ್ಕದಲ್ಲೇ ನಿಂತಿದ್ದ ತಾಯಿ ಅವನನ್ನು ಸಮಾಧಾನ ಪಡಿಸಿದರು. ಅವನ ಕೋಪ ಕಣ್ಣೀರು ಕಡಿಮೆಯಾಗುತ್ತಿರಲಿಲ್ಲ. ಆದರೆ ಇಲ್ಲಿ ಸಂಗೀತಾಳನ್ನು ದೂರುವುದರಿಂದ ಏನೂ ಪ್ರಯೋಜನವಿಲ್ಲ. ಕೊನೆಯದಾಗಿ ಸೌಮ್ಯ ತನಗೆ ಕಾಲ್ ಮಾಡಿ ಮಾತನಾಡಲು ಪ್ರಯತ್ನಿಸಿದಾಗ ತನ್ನ ಮುಂಗೋಪ ಹಾಗೂ ದುಡುಕಿನ ಒಂದು ಮಾತು ಅವಳ ಜೀವವನ್ನೇ ತೆಗೆದಿತ್ತು ಎಂಬುದು ಅವನಿಗೂ ತಿಳಿದಿತ್ತು. ಸೌಮ್ಯಳ ಸಾವಿಗೆ ಎಲ್ಲರಿಗಿಂತ ಹೆಚ್ಚಾಗಿ ತಾನೇ ಕಾರಣನಾದೆ ಎಂದು ತಾಯಿಯ ಬಳಿ ಹೇಳಿಕೊಂಡು ಬಿಕ್ಕಳಿಸುತ್ತಿದ್ದ. ಇದನ್ನೆಲ್ಲ ರೂಮಿನ ಬಾಗಿಲ ಬಳಿಯೇ ನಿಂತ ಸಿರಿ ಕೇಳಿಸಿಕೊಂಡಿದ್ದಳು. ಒಮ್ಮೆಲೆ ಸಿರಿ ರೂಮಿನೊಳಗೆ ಬಂದದ್ದು ಕಂಡು ರಾಹುಲ್ ಗಾಬರಿಯಾದ. ಈಗ ರಾಹುಲ್ಗೆ ಸಿರಿಳಿಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಹಾಗೆ ಸುಮ್ಮನೆ ಶಿಲಿಯಂತೆ ನಿಂತುಬಿಟ್ಟಿದ್ದ. ರಾಹುಲ್ ಬಳಿ ಬಂದ ಸಿರಿ ಅವನನ್ನು ಸಮಾಧಾನ ಮಾಡಿದಳು. ನಿಮ್ಮ ಸೌಮ್ಯ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳು ನಮ್ಮ ಮಗುವಿನ ರೂಪದಲ್ಲಿ ಮತ್ತೆ ನಮ್ಮ ಮಡಿಲು ಸೇರಿದ್ದಾಳೆ ರಾಹುಲ್ ಎಂದಳು.
ತನ್ನ ಮಡದಿಯ ಮಾತಿಗೆ ಪ್ರೀತಿಗೆ ರಾಹುಲ್ಗೆ ಮಾತೇ ಬಾರದಂತಾಯಿತು. ಮಗ ಸೊಸೆಯ ಅನ್ಯೋನ್ಯತೆ, ಒಬ್ಬರನ್ನೊಬ್ಬರು ಅರ್ತಿಕೊಂಡು ಆಸರೆಯಾದ ಪರಿ ನೋಡಿ ರಾಹುಲ್ ತಾಯಿ ಖುಷಿಯಿಂದ ಕಣ್ತುಂಬಿಕೊಂಡರು. ಕೆಳಗೆ ಬಿದ್ದ ಪತ್ರವನ್ನು ಕೈಗೆತ್ತಿಕೊಂಡ ಸಿರಿ ಸಂಗೀತಾಳಿಗೆ ಕಾಲ್ ಮಾಡಿ ತಕ್ಷಣವೇ ಮನೆಗೆ ಕರೆಸುವಂತೆ ರಾಹುಲ್ಗೆ ಹೇಳಿದಳು. ಕೊನೆಗೂ ತನ್ನ ಅಕ್ಕನ ಸಾವಿಗೆ ಕಾರಣನಾದ ತನ್ನ ಭಾವನೆಗೆ ಶಿಕ್ಷೆ ಸಿಗುವುದು ಎಂದು ಖಾತ್ರಿಯಾದ ಮೇಲೆ ಸಿರಿ ಈಗ ತನ್ನ ಅಸಹಾಯಕತೆಯನ್ನು ಮರೆತು ಧೈರ್ಯವಾಗಿ ಅವನನ್ನು ಎದುರಿಸಲು ಸಿದ್ಧಳಾಗಿದ್ದಳು. ತನ್ನ ಭಾವ ಅಕ್ಕನನ್ನು ಕೊಂದದ್ದು ಸಿರಿ ಕಣ್ಣಾರೆ ಕಂಡಿದ್ದಳು. ಅದನ್ನು ಎಷ್ಟು ಬಾರಿ ತನ್ನ ತಂದೆ ತಾಯಿಗೆ ಹೇಳಿದರೂ ಅವಳ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲದ್ದರಿಂದ ಅವಳ ಮಾತನ್ನು ಯಾರೂ ನಂಬಿರಲಿಲ್ಲ. ಆದರೆ ಈಗ ಎಲ್ಲ ವಿಷಯವನ್ನು ಅವಳು ರಾಹುಲ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಅಂಜಿಕೆಯಿಲ್ಲದೆ ತಿಳಿಸಿದಳು. ಸಿರಿಳ ತಂದೆ ತಾಯಿ ಕೂಡ ಅವರ ಜೊತೆಯಲ್ಲೇ ಇದ್ದರು. ಎಲ್ಲರ ಕಣ್ಣೀರಿಗೂ ಕಾರಣನಾದ ರಾಜವಿಜಯ್ಗೆ ಶಿಕ್ಷೆ ಕೊಡಿಸಲೇಬೇಕೆಂದು ರಾಹುಲ್ ದೃಢ ನಿರ್ಧಾರ ಮಾಡಿದ್ದೆನು. ಪತ್ರದಲ್ಲಿದ್ದ ನಂಬರ್ಗೆ ಡಯಲ್ ಮಾಡಿ ಸಂಗೀತಾಳನ್ನು ತಕ್ಷಣವೇ ಅವಳ ಬಳಿ ಇದ್ದ ಎಲ್ಲ ಸಾಕ್ಷಿಯನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುವಂತೆ ತಿಳಿಸಿದೆನು. ಮಾರನೆಯ ದಿನ ಸಂಗೀತ ರಾಹುಲ್ ಮನೆಗೆ ಬಂದಳು. ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಎಂಬುವುದು ಅವಳಿಗೀಗ ಅರಿವಾಗಿತ್ತು. ರಾಹುಲ್ನನ್ನು ನೋಡುತ್ತಲೇ ತಲೆ ತಗ್ಗಿಸಿದ ಸಂಗೀತ ಮಾತನಾಡಲಾಗದೆ ಕಣ್ತುಂಬಿಕೊಂಡು ನಿಂತಿದ್ದಳು. ಮಾತು ಮುಂದುವರೆಸಿದ ರಾಹುಲ್, ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸಂಗೀತ. ಈಗ ಏನಿದ್ದರೂ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಹೇಳಿದನು. ಸಿರಿಳು ಕೂಡ ಸಂಗೀತಾಳನ್ನು ಸಂತೈಸಿದಳು. ಸುಧಾರಿಸಿಕೊಂಡ ಸಂಗೀತ ತನ್ನ ಬಳಿ ಇದ್ದ ಮೆಸೇಜ್ಗಳು, ಕಾಲ್ ರೆಕಾರ್ಡ್ಗಳು ಹಾಗೂ ಮೆಡಿಕಲ್ ಶಾಪ್ನ ರಶೀದಿ ಎಲ್ಲವನ್ನೂ ರಾಹುಲ್ ಕೈಗೆ ಇಟ್ಟಳು. ಅದು ಅಲ್ಲದೆ ಕೋರ್ಟ್ನಲ್ಲಿ ತಾನು ಎಲ್ಲವನ್ನೂ ಒಪ್ಪಿಕೊಳ್ಳಲು ತಯಾರಿದ್ದೇನೆ ಎಂದು ಹೇಳಿದಳು. ವಿಜಯ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡಲಾಗಿತ್ತು ಹಾಗೂ ಕೆಲವೇ ತಿಂಗಳಲ್ಲಿ ಅವನನ್ನು ಪತ್ತೆ ಹಚ್ಚಿದಾಗ ಅವನು ಹೀಗೆ ಅನೇಕ ಹುಡುಗಿಯರಿಗೆ ಮೋಸ ಮಾಡಿರುವುದು ತಿಳಿದು ಬಂದಿತ್ತು. ಸಾಕ್ಷಿ ಪುರಾವೆ ಎಲ್ಲ ಪರಿಶೀಲಿಸಿದ ಮೇಲೆ ವಿಜಯ್ಗೆ ತಕ್ಕ ಶಿಕ್ಷೆ ನೀಡಲಾಗಿತ್ತು. ಸಿರಿಳ ಹೊಸದಾದ ಜೀವನ ಅಂದಿನಿಂದ ಪ್ರಾರಂಭವಾಗಿತ್ತು. ಇಷ್ಟೆಲ್ಲ ಕಥೆಯನ್ನು ಸ್ಟೇಜಿನ ಮೇಲೆ ಹೇಳಿದ ಸಿರಿ ನಿಟ್ಟುಸಿರು ಬಿಟ್ಟು ಕೆಲವು ಸೆಕೆಂಡುಗಳು ಹಾಗೆ ಸೋತವಳಂತೆ ನಿಂತಿದ್ದಳು. ತನ್ನ ತಾಯಿಯ ಬಗ್ಗೆ ತಿಳಿದುಕೊಂಡ ಆರಾಧ್ಯಗೆ ಅವರ ಮೇಲಿದ್ದ ಗೌರವ ಪ್ರೀತಿ ಮತ್ತಷ್ಟು ದುಪ್ಪಟ್ಟಾಗಿತ್ತು. ಸ್ಟೇಜ್ ಮೇಲೆ ತಲೆ ತಗ್ಗಿಸಿ ನಿಂತಿದ್ದ ತನ್ನ ತಾಯಿಯ ಬಳಿ ಹೋದ ಆರಾಧ್ಯ ಅವರನ್ನು ಖುಷಿಯಿಂದ ತಪ್ಪಿಕೊಂಡಳು. ಅಮೃತ ಮನದಲ್ಲೇ ತನ್ನ ಮೇಡಂ ಗಟ್ಟಿಗಿತ್ತಿ ಇವರು ನಿಜವಾಗಲೂ ನಮ್ಮೆಲ್ಲರಿಗೂ ಸ್ಫೂರ್ತಿಯೇ ಎಂದುಕೊಂಡಳು. ಮಾತು ಮಾತಿಗೂ ಸಿರಿಳ ಮೇಲೆ ಕಿಡಿಕಾರುತ್ತಿದ್ದ ಸೋನಾಕ್ಷಿ ಕಣ್ಣುಗಳು ಪಶ್ಚಾತ್ತಾಪದ ಹನಿಗಳಿಂದ ತುಂಬಿತ್ತು. ಹೆಣ್ಣು ಮಗುವಿನ ಬಗ್ಗೆ ಸಿರಿ ನೀಡಿದ ಹೇಳಿಕೆ ಕೇಳಿ ಅವಳ ಬಗ್ಗೆ ಗುಸುಗುಸು ಎಂದು ಮಾತನಾಡಿಕೊಂಡ ನೆರೆದವರೆಲ್ಲ ಈಗ ಸಿರಿಳ ಜೀವನದಲ್ಲಿ ನಡೆದ ಘಟನೆಗಳನ್ನು ಕೇಳಿ ಈ ಪ್ರಶಸ್ತಿಗೆ ನಿಜವಾಗಲೂ ಅರ್ಹತೆ ಇರುವುದು ಸಿರಿಳಿಗೆ ಎಂದು ಸಂತೋಷಪಟ್ಟರು. ಇದನ್ನೆಲ್ಲ ಕೇಳುತ್ತಾ ಸ್ಟೇಜ್ ಮೇಲೆ ನಿಂತಿದ್ದ ನಿರೂಪಕಿ ಸಂತೋಷದಿಂದ ಸಿರಿಳಿಗೆ ಪ್ರಶಸ್ತಿಯನ್ನು ನೀಡಲು ಮುಂದಾದಾಗ ಸಿರಿ ಅವರನ್ನು ತಡೆದು ಇದಕ್ಕೆ ನಿಜವಾಗಲೂ ಅರ್ಹತೆ ಇರುವುದು ತನ್ನ ಗಂಡನಾದ ರಾಹುಲ್ ಅವರಿಗೆ ಎಂದು ಹೇಳಿದಳು. ಮಾತು ಮುಂದುವರೆಸಿದ ಸಿರಿ, ಒಬ್ಬ ಗಂಡಿನ ಸಾಧನೆ ಹಿಂದೆ ಒಬ್ಬ ಹೆಣ್ಣು ಇರುವಂತೆ ಸಾಧನೆ ಮಾಡಿದ ಹಲವು ಹೆಣ್ಣು ಮಕ್ಕಳ ಹಿಂದೆ ಜೀವನ ಪಾಠ ಹೇಳಿಕೊಟ್ಟ ತಂದೆ, ಹೆಜ್ಜೆ ಹೆಜ್ಜೆಗೂ ಆಸರೆಯಾಗುವ ಸಹೋದರ, ಸಹಾಯ ಹಸ್ತ ಚಾಚುವ ಸ್ನೇಹಿತ ಹಾಗೂ ಸ್ಫೂರ್ತಿ ತುಂಬುವ ಗಂಡನ ರೂಪದಲ್ಲಿ ಇವರಲ್ಲಿ ಯಾರಾದರೂ ಒಬ್ಬರು ಹೆಣ್ಣಿಗೆ ಆಸರೆ ಆಗಿರುತ್ತಾರೆ. ಆದರೆ ನನ್ನ ಬಾಳಲ್ಲಿ ನನಗೆಲ್ಲವೂ ನನ್ನ ಗಂಡ ರಾಹುಲ್ ಒಬ್ಬರೇ. ನಾನು ಇಷ್ಟು ಬೆಳೆಯಲು ಕಾರಣವಾದವರು ಅವರೇ. ಹಾಗಾಗಿ ಗೌರವ ಹಾಗೂ ಪ್ರಶಸ್ತಿ ಎಲ್ಲವೂ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಡದಿಯ ಮಾತು ಕೇಳಿ ರಾಹುಲ್ ಭಾವುಕರಾದರು. ರಾಹುಲ್ನನ್ನು ಸ್ಟೇಜ್ ಮೇಲೆ ಕರೆಸಲಾಗಿತ್ತು. ಅಪ್ಪ, ಅಮ್ಮ, ಮಗಳು ಮೂವರಿಗೂ ಸೇರಿಸಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಬಹಳ ವರ್ಷಗಳಿಂದ ತನ್ನ ಅಂತರಾಳದಲ್ಲಿ ಅಡಗಿಸಿ ಇಟ್ಟಿದ್ದ ಒಂದು ಕೊರಗನ್ನು ಎಲ್ಲರ ಮುಂದೆ, ಅದರಲ್ಲೂ ತನ್ನ ಮಗಳಾದ ಆರಾಧ್ಯಾಳ ಮುಂದೆ ಹೇಳಿದ ಮೇಲೆ ಸಿರಿಳ ಮನಸ್ಸು ನಿರಾಳವಾಯಿತು. ಈಗ ಅವಳು ತನ್ನ ಮಗಳೆಡೆಗೆ ಧೈರ್ಯದಿಂದ ಕಣ್ಣೋಟ ಬೆರೆಸಿ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಳು. ಸಮಾರಂಭ ಮುಗಿದ ಮೇಲೆ ಎಲ್ಲರೂ ಸಂತೋಷದಿಂದ ಮನೆಗೆ ಹಿಂದಿರುಗಿದರು. ರಾಹುಲ್ಗೆ ತನ್ನ ಮಡದಿ ಸಿರಿಳ ಬಗ್ಗೆ ಹೆಮ್ಮೆ ಅನಿಸಿತು. ಸಮಾರಂಭದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ರಾಹುಲ್ ತನ್ನ ತಾಯಿಗೆ ತಿಳಿಸಿದ. ಎಲ್ಲರೂ ಖುಷಿಯಿಂದ ಮಾತನಾಡಿಕೊಂಡು ಊಟವನ್ನು ಮುಗಿಸಿ ಮಲಗಲು ಅಣಿಯಾದಾಗ ಸಿರಿ ರಾಹುಲ್ಗೆ ಒಂದು ಉಡುಗೊರೆಯನ್ನು ನೀಡಿದಳು.
ಆಶ್ಚರ್ಯವಾದ ರಾಹುಲ್ ಉಡುಗೊರೆಯನ್ನು ತೆರೆದು ನೋಡಿದಾಗ ಅವನ ಮನಸ್ಸು ತುಂಬಿ ಬಂದಿತ್ತು. ಸಂತೋಷ, ದುಃಖ ಒಮ್ಮೆಲೆ ಬಂದಂತಾಗಿ ಗಂಟಲು ಕಟ್ಟಿದಂತಾಗಿತ್ತು. ಏನನ್ನೂ ಹೇಳಲಾಗದೆ ಮಾತಿಗೆ ತಡವರಿಸುತ್ತಿದ್ದ ರಾಹುಲ್ ಕೈಯನ್ನು ಹಿಡಿದ ಸಿರಿ, ಸಂಗೀತ ನಮ್ಮ ಮನೆಗೆ ಬಂದು ಹಿಂದಿರುಗುವಾಗ ಅವಳ ಬಳಿ ಇದ್ದ ಸೌಮ್ಯಾಳ ಚಿತ್ರವನ್ನು ನಾನು ಪಡೆದುಕೊಂಡಿದ್ದೆ. ಸೌಮ್ಯಾಳ ಚಿತ್ರವನ್ನು ನನ್ನ ಕೈಯಾರೆ ಬಿಡಿಸಿ ನಿಮಗೆ ನೀಡಬೇಕೆಂಬ ಆಸೆ ಇಂದು ಪೂರೈಸಿದೆ ಎಂದಳ. ತನ್ನ ಅಕ್ಕಪಕ್ಕ ನಿಂತಿದ್ದ ತಾಯಿ, ಮಡದಿ, ಮಗಳು ಹಾಗೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸೌಮ್ಯಾಳ ಭಾವಚಿತ್ರವನ್ನು ಎದೆಗರುಗಿಸಿ ಎಲ್ಲರನ್ನೂ ಕಣ್ತುಂಬಿಕೊಂಡ ರಾಹುಲ್ಗೆ ತಾನು ಸ್ವರ್ಗದಲ್ಲೇ ಇರುವಂತೆ ಭಾಸವಾಯಿತು. ಎಲ್ಲರ ಕಣ್ಣುಗಳು ಖುಷಿಯ ಕಣ್ಣೀರಿಂದ ತುಂಬಿದವು. ಬೇರೆಯವರ ಮನೆ ಸ್ವರ್ಗ ಮಾಡೋ ಕಾರಣಕ್ಕೆ ಸ್ವಂತ ಮನೆ ಬಿಡೋ ತಾಕತ್ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ. ಹೆಣ್ಣನ್ನು ಎಲ್ಲಿ ಗೌರವಿಸಲಾಗುವುದೋ ಅಲ್ಲಿ ಸ್ವರ್ಗವೇ ಸೃಷ್ಟಿಯಾಗುವುದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.